ಇಂದು ಎನಗೆ ಗೋವಿಂದ ನಿನ್ನಯ್ಯ ಪಾದಾರವಿಂದವ ದೂರ. ಇವರು ಅದನ್ನು ಹೇಳ್ತಾ ಹೇಳ್ತಾ ಮೈ ಮರೆತು ಬಿಡ್ತಾರೆ, ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇರುತ್ತೆ. ಭಗವಂತ ಒಳಗಡೆಯಿಂದ ಗರ್ಭಗುಡಿಯಿಂದ ಬಂದು ಚಿಕ್ಕ ಹುಡುಗನಾಗಿ ಬಂದು ಇವರ ತೊಡೆಯ ಮೇಲೆ ಕೂತ್ಕೊಂಡು ಇವ್ರ ಕಣ್ಣೀರು ಒರೆಸ್ತಾ ಅಂತ ಉಲ್ಲೇಖ ಮಾಡ್ತಾರೆ. ಕಡೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಶಿವಾಜಿ ಮಹಾರಾಜ್ ತಲೆ ಮೇಲೆ ಕೈ ಇಡ್ತಾರೆ. ಇವನು ಅದ್ಭುತವಾದ ಪ್ರತಿಕ್ರಿಯೆ ಆಗ್ಬಿಡುತ್ತೆ, ರೋಮಾಂಚನ ಆಗ್ಬಿಡುತ್ತೆ ಶಿವಾಜಿ ಮಹಾರಾಜ್. ನಮ್ಮ ರಾಘವೇಂದ್ರ ಸ್ವಾಮಿಗಳು ಕನಕದಾಸರನ್ನ ಭೇಟಿ ಮಾಡುವಂತ ಪ್ರಸಂಗ ಬರುತ್ತೆ ಅಂತ ಹೇಳ್ತಾರೆ. ಇದು ಯಾವಾಗ ಆಗುತ್ತೆ? ನಾನು ಎಚ್ಚರ ಆಗೋವರೆಗೂ ಯಾರು ಎಬ್ಬಿಸ್ಬಾರ್ದು. ಗುರುಗಳೇ ರಾಯರೇ ಅಂತ ಹೇಳೋದು, ಏನು ಸದ್ದು ಮಾಡಕ್ಕೆ ಹೋಗಬೇಡಿ ಅಂತೇಳಿ ರಾಯರ ಆದೇಶ ಕೊಟ್ಬಿಟ್ಟು ಒಂದು ಮಣೆ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ ಶಾಂತ. ಇದು ಇತಿಹಾಸದಲ್ಲಿ ರೆಕಾರ್ಡ್ ಆಗಿದೆ. 3 ದಿವಸ ಕೂತಿರ್ತಾರೆ ಉಪವಾಸದಲ್ಲಿ, ಧ್ಯಾನ ಮಾಡ್ತಾ ಮಾಡ್ತಾ. 3ನೇ ದಿವಸ ಆದಮೇಲೆ ಆ ಗೋದಾಮು ಎಲ್ಲ ತುಂಬೋಗ್ಬಿಡುತ್ತೆ, ಎಲ್ಲ ಧಾನ್ಯಗಳು ತುಂಬೋಗ್ಬಿಡುತ್ತೆ. ಸುಮಾರು ಜನ ಸೇರಿಬಿಡ್ತಾರೆ. ಕಳೆದ ತಾಮ್ರದ ಸಂಪುಟದಲ್ಲಿ 700 ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಪವಿತ್ರವಾದ್ದು ಅಲ್ಲಿದೆ. ಮತ್ತು ಕೆಳಗಡೆ 6 ಅಡಿ ಚಚ್ಚೌಕದ ಪೂರ್ತಿ ಕಲ್ಲಿನ ವೃಂದಾವನ. ಅದು ಥಾಮಸ್ ಮಂಡ್ರೋ ಅಂಥೇಳಿ ಒಬ್ಬ ಬ್ರಿಟಿಷ್ ಅಧಿಕಾರಿ ತಕ್ಷಣ ನಿಂತ್ಕೊಂಡ್ಬಿಡ್ತಾರೆ. ನಿಂತ್ಕೊಂಡು ಪ್ರೇ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ವಾಟ್ ಇಸ್ ದಿಸ್, ಏನಿದು? ರಾಯರು ಅವ್ನಿಗೆ ಅಕ್ಷತೆ ಕೊಟ್ಟಿರ್ತಾರೆ, ಮಂತ್ರಾಕ್ಷತೆ ಕೊಟ್ಟಿರ್ತಾರೆ. 1820 ನಡೆದಿದ್ದು. ಆವಾಗ ಅವ್ರಿಗೆ ಅರ್ಚಕರಿಗೆ ಆಶ್ಚರ್ಯ ಆಗ್ಬಿಟ್ಟು 1671 ಬೃಂದಾವನಸ್ಥರಾಗಿರೋರು. ಈ ಘಟನೆಗಳು 1820 ಆಫ್ಟರ್ 150 ಇಯರ್ಸ್. ನಂಜನಗೂಡು ಮಠಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಭೇಟಿ ಕೊಟ್ಟಾಗ ಒಂದು ಪ್ರಸಂಗ ನಡೆಯುತ್ತೆ ಅಂತ ಹೇಳ್ತಾರೆ. ಅವರು ಕೂಡ ರಾಯರ ಭಕ್ತರಾಗಿದ್ರು ಅಂತ ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ದಯಾಳು ರಾಘವೇಂದ್ರು. ಶಿಷ್ಯರು ತನ್ನ ಭಕ್ತರನ್ನ ಹಣಗಾಯ ಮಾಡಲ್ಲ, ಸತಾಯಿಸಲ್ಲ, ನೋಯಿಸಲ್ಲ, ಬೇಗ ಅನುಗ್ರಹ ಮಾಡ್ಬಿಡ್ತಾರೆ. ಇದೊಂದು ವಿಶೇಷ ಇದೆ. ಅದಕ್ಕೆ ಎಲ್ಲ ರಾಯರನ್ನ ಮೊರೆ ಹೋಗ್ತಾರೆ. ಕೆಲವಾರು ದೇವತೆಗಳು ಸುಲಭವಾಗಿ ಉಳಿಯಲ್ಲ. ನಮಸ್ಕಾರ, ನಾನು ಹಂಸ. ನೀವ್ ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಇಂದು ಎನಗೆ ಗೋವಿಂದ ಅನ್ನೋ ಹಾಡನ್ನ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಅಥವಾ ಹೇಳ್ತಾ ಇರ್ತಾರೆ. ರಾಯರು ರಚಿಸಿದ್ವಿ ಹಾಡು ಅಂತ ಗೊತ್ತೇ ಇರೋದಿಲ್ಲ. ಈ ಹಾಡಿನ ರಚನೆಯ ಬಗ್ಗೆ ಎಲ್ಲಿ ಆಗಿದ್ದು, ಆ ಪ್ರಸಂಗ ಹೇಗಾಯ್ತು ಅಂತ? ಇದು ಈ ಕೃತಿ ಮಾಡಿದ ಪ್ರಾಯಶಃ ಅವರು ರಾಜ ಗುರುರಾಜಾಚಾರ್ಯ ಹೇಳಿದ ಪ್ರಕಾರ ಉಡುಪಿಯಲ್ಲಾಗಿದ್ದು. ಉಡುಪಿಯಲ್ಲಿ ನಾರದರು ಭಾಗವತನ ಒಂದು ಮಾತು ಹೇಳ್ತಾರೆ, ಯತ್ಫಲಂ ನಾಸ್ತಿ ತಪಸ ನ ಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲೌ ಕೇಶವ ಕೀರ್ತನಾತ್. ಏನೀಗ ಅಂದರೆ ಯಾವ ದೊಡ್ಡ ದೊಡ್ಡ ಯಾಗದಿಂದ, ಯೋಗದಿಂದ, ತಪಸ್ಸಿನಿಂದ ಯಾವ ಪುಣ್ಯ ಲಭ್ಯವಾಗೋಲ್ವೋ ಅದು ಈ ಕಲಿಯುಗದಲ್ಲಿ ನಾರಾಯಣನ ಕೀರ್ತನೆ ಮಾಡಿದ್ರೆ ಸಾಕಂತೆ, ಅಷ್ಟು ಪುಣ್ಯ ಬರುತ್ತಂತೆ. ಕೀರ್ತನೆಗೆ ಬಹಳ ಮಹತ್ವ ಕಲಿಯುಗದಲ್ಲಿ. ಅದಕ್ಕೋಸ್ಕರ ರಾಯರು ಒಂದು ಕೃತಿ ಮಾಡಿದ್ದಾರೆ ನೋಡಿ. ಅದು ಉಡುಪಿಯಲ್ಲಿ ರಾಯರು ಬಂದಾಗ ನೋಡಿ, 1663 ಇಸ್ವಿ ರಾಮನವಮಿ ದಿವಸ ಚೈತ್ರ ಶುದ್ಧ ನವಮಿ ರಾಘವೇಂದ್ರ ಸ್ವಾಮಿಗಳು ಉಡುಪಿಗೆ ಬರ್ತಾರೆ. ಉಡುಪಿಗೆ ಯಾಕೆ ಬರ್ತಾರೆ ಅಂದರೆ, ಮೂಲ ಸ್ವತಃ ಶ್ರೀಮನ್ ಮಧ್ವಾಚಾರ್ಯರ ಜನ್ಮಸ್ಥಳ ಅದು. ದ್ವೈತ ಸಿದ್ಧಾಂತವನ್ನ ಜಗತ್ತಿಗೆ ಸತ್ಯ ಸಿದ್ಧಾಂತವನ್ನು ಕೊಟ್ಟಂಥ ವಾಯುದೇವರೇ ಆದಂಥ ಶ್ರೀಮನ್ ಮಧ್ವಾಚಾರ್ಯರ ಮೂಲ ಸ್ಥಾನ ಅದು. ಅಲ್ಲಿಗೆ ಬರ್ತಾರೆ. ಕೃಷ್ಣನ ಸನ್ನಿಧಾನದಲ್ಲಿ ಇರಬೇಕು ಅಂತಲೇ ಬರ್ತಾರೆ. 1663 ಏಪ್ರಿಲು ರಾಮನವಮಿ ದಿವಸ ಬರ್ತಾರೆ. ಬಂದಾಗ ಬೇಕಾದಷ್ಟು ಸಂಪತ್ತು ತರ್ತಾರೆ ರಾಯರು. ಬೇಕಾಷ್ಟು ಹಣ ಕೊಡ್ತಾರೆ, ವಸ್ತ್ರ ಕೊಡ್ತಾರೆ, ಆಭರಣಗಳು ಕೊಡ್ತಾರೆ, ಕೃಷ್ಣನಿಗೆ ಬೇಕಾಷ್ಟು ಸಂಪತ್ತು ಕೊಡ್ತಾರೆ. ಆಮೇಲೆ ಅಲ್ಲಿ ಸ್ವಲ್ಪ ದಿವಸ ಇರಬೇಕು ಅಂತಲೇ ಅವ್ರ ಉದ್ದೇಶ ಇರುತ್ತೆ. ಯಾಕೆಂದರೆ ಮಹಾ ಸನ್ನಿಧಾನ ಇದೆ, ಕೃಷ್ಣನ ಸನ್ನಿಧಾನ. ಆಗ ಅಲ್ಲಿದ್ದಂಥ ಪರ್ಯಾಯ ಸ್ವಾಮಿಗಳಿಗೂ ಆನಂದ ಆಗ್ಬಿಡುತ್ತೆ. ಪೂರ್ಣ ಸ್ವಾಗತ ಮಾಡ್ತಾರೆ. ನೀವು ಎಷ್ಟು ದಿವಸ ಬೇಕಾದರೂ ಇರಿ ಅಂಥೇಳಿ ಅವರು ಒಂದು ಒಳ್ಳೆ ವ್ಯವಸ್ಥೆನೂ ಮಾಡಿಕೊಡ್ತಾರೆ. ಒಂದು ದಿವಸ ರಾಯರು ಏಕಾಂತ ಸೇವೆ ಮಾಡುವಾಗ ಅವರು ಒಳ್ಳೆ ವೀಣೆ ವಿದ್ವಾಂಸರು ರಾಯರು. ಹಿಂದೆನೂ ಅಷ್ಟೇ. ಹಿಂದೆ ಅವರು ವೀಣೆ ಚೆನ್ನಾಗಿ ನುಡಿಸ್ತಿದ್ದು ಯಾವಾಗ ಅಂದರೆ ತುಂಬ ಉಪವಾಸ ಇದ್ದಾಗಂತೆ. ಉಪವಾಸ ಇದ್ದಾಗ ಅದನ್ನು ಮರೆಯೋಕ್ಕೆ ಭಗವಂತನ ಮುಂದೆ ವೀಣೆ ನುಡಿಸೋರಂತೆ. ಪುರಂದರದಾಸರ ಕೃತಿಗಳು, ಕೆಲವು ಶ್ರೇಷ್ಠ ಕೃತಿಗಳನ್ನೆಲ್ಲ ನುಡಿಸಿ ಮರೆತು ಬಿಡೋರಂತೆ. ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಭಗವಂತನ ಧ್ಯಾನ ಮಾಡೋರಂತೆ. ನಾವು ಉಪವಾಸ ಇದ್ರೆ ಭಗವಂತನ ನಿಂದನೆ ಮಾಡ್ತೀವಿ, ಪಾಪ ಬೇಕಾಗುತ್ತೆ. ಬಹಳ ದೊಡ್ಡ ವಿದ್ವಾಂಸರು. ಅದಕ್ಕೆ ತಮಗೆ ಗೊತ್ತಂಥ ವಿದ್ಯೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡೋರು. ಅಂದರೆ ಎಲ್ಲರೆದುರಿಗೂ ಪ್ರಚಾರ ಮಾಡ್ತಿರಲಿಲ್ಲ. ಅವರೆದುರಿಗೆ ಹೇಳಿ ಚಪ್ಪಳೆ ತಟ್ಟಿಸೋದು ಅದೆಲ್ಲ ಇಲ್ಲ. ಏಕಾಂತ ಸೇವೆಯಲ್ಲಿ ಮಾತ್ರ ವೀಣೆ ನುಡಿಸೋರಂತೆ. ಒಂದು ದಿವಸ ಈಗ ಏಕಾಂತ ಸೇವೆಯಲ್ಲಿ ಭೈರವಿ ರಾಗದಲ್ಲಿ ವೀಣೆಯನ್ನು ನುಡಿಸ್ತಾ ಇದ್ದಾರೆ ಭಗವಂತನಿಗೆ. ಆ ವೀಣೆಗೆ ನುಡಿಸ್ತಾ ಇರುವಾಗ ವೇಣುನಾದ ಕೇಳುತ್ತೆ. ಏನು ವೇಣುನಾದ ಸುತ್ತಲೂ ನೋಡ್ತಾರೆ, ಯಾರೂ ಇಲ್ಲ. ಇವರೊಬ್ಬರೇ ಏಕಾಂತ ಸೇವೆ ಮಾಡ್ತಿರೋದು, ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಸುತ್ತಲೂ ನೋಡ್ತಾರೆ, ಯಾರೂ ಇಲ್ಲ. ಮತ್ತೆ ನುಡಿಸ್ತಾರೆ. ತಿರ್ಗಾ ವೇಣುನಾದ ಕೇಳುತ್ತೆ. ಕಡೆಗೆ ಅವ್ರು ನೋಡ್ತಾರೆ, ಕಣ್ ಕಿಂಡಿಲ್ ಬಗ್ಗೆ ನೋಡ್ತಾರೆ, ಇಲ್ಲಿ ಯಾರು ಇದಾರ ಅಂತೇನು. ಅಲ್ಲಿಂದ ಸದ್ದು ಬರ್ತಾ ಇರುತ್ತೆ. ಭಾಳ ಆನಂದ ಪಟ್ಬಿಡ್ತಾರಪ್ಪ. ನಾನು ನುಡಿಸ್ತಿರೋಂಥ ಈ ವೀಣೆಗೆ ಭಗವಂತ ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾನೆ, ಆಶೀರ್ವಾದ ಮಾಡ್ತಾ ಇದ್ದಾನೆ.
ಅನುಮೋದನೆ ಮಾಡ್ತಾ ಇದ್ದಾನೆ ಅಂತ ಆನಂದ ಪಡ್ತಾರೆ. ಆಗಲೇ ಇವ್ರು ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರಪ್ಪ, ನಿನ್ನ ದರ್ಶನ ಮಾಡಬೇಕು ನಂಗೆ ಅಪೇಕ್ಷೆ ಇದೆಯಪ್ಪ. ನಾನು ಜನ್ಮ ಜನ್ಮಾಂತರದಿಂದಲೂ ನೀನು ಉಪಾಸನೆ ಮಾಡ್ತೀನಿ, ನನಗೆ ಅನುಗ್ರಹ ಮಾಡು, ನಿನ್ನ ದರ್ಶನ ಕೊಡು, ನಿನ್ನ ದರ್ಶನ ಕೊಡು. ನಿನ್ನ ಇರುವಿಕೆ ಗೊತ್ತಾಗ್ತಾ ಇದೆ, ನಿನ್ನ ಇರುವಿಕೆ ಏನು ಎಲ್ಲ ಗೊತ್ತಾಗ್ತಾ ಇದೆ, ಆದರೆ ನಿನ್ನ ಪ್ರತ್ಯಕ್ಷ ದರ್ಶನ ಆಗಲಿ ಅಂತ ಕೇಳ್ಕೋತಾರೆ. ಹಾಗಾಗಿ ಅದೇ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದ. ನಾನು ಆಗಲೇ ಹೇಳಿದೆ, ಕಲೌತು ಕೇವಲ ಭಕ್ತಿರು ಬ್ರಹ್ಮ ಸಾಯುಜ್ಯ ಕಾರಿಣಿ, ಇದನ್ನು ನಾವೇ ಹೇಳ್ತಾರೆ. ಆ ಭಕ್ತಿಯಿಂದಲೇ ಪರಬ್ರಹ್ಮನ ಅನುಗ್ರಹ ಪಡಿಬೋದು ಕಲಿಯುಗದಲ್ಲಿ ಅಂತ ಇದೆ. ಈ ಭಕ್ತಿ ಬರಬೇಕೀಗ ಎಲ್ಲರೂ ವೇದ ಹೇಳೋಕ್ಕಾಗಲ್ಲ. ವೇದ ಕಾರ್ಯ ಅವರು ಕೊಟ್ಟ ಜ್ಞಾನ ಭಂಡಾರ ಅಪಾರವಾದ್ದು. ಇವತ್ತು ಎಷ್ಟೋ ಜನ ಪಂಡಿತರಿಗೇನೆ ಸುಲಭ ಆಗ್ತಿದೆ, ಅಷ್ಟೇ ಕಠಿಣವೂ ಕೂಡ. ಅವರು ಕೊಟ್ಟಿರುವಂಥ ಸಾಹಿತ್ಯ ಅಷ್ಟು ದೊಡ್ಡದು. ಜ್ಞಾನದಿಂದಲೇ ಅವ್ರು ಹೆಚ್ಚು ಪ್ರಚಾರ ಆಗಿರೋದು, ಪವಾಡದಿಂದಲ್ಲ. ಅವರು ಕೊಟ್ಟ ಜ್ಞಾನ ಸಂಪತ್ತು ಅಷ್ಟು ದೊಡ್ಡದು ರಾಘವೇಂದ್ರ ಸ್ವಾಮಿಗಳು. ಆದರೆ ನಮ್ಮಂಥ ಪಾಮರರು ಒಂದು ಹಾಡು ಹೇಳೋದ್ರಿಂದ ಆನಂದ ಪಡ್ತೀವಿ ಅಲ್ವಾ. ಇಂದು ಎನಗೆ ಗೋವಿಂದ ಇವತ್ತು ಲಕ್ಷ ಲಕ್ಷ ಜನ ಹೇಳಿ ಭಗವಂತನನ್ನು ಧ್ಯಾನ ಮಾಡ್ತಾರೆ. ಇದು ಸಾಮಾನ್ಯ ಜನಕ್ಕೆ ಕೊಟ್ಟರು ಅವರು, ಅದಕ್ಕೆ ಈ ಕೃತಿಯನ್ನು ಕೊಟ್ಟರು. ಕಡೆಯಲ್ಲಿ ಅವ್ರು ರಾಜ ಗುರುರಾಜಾಚಾರ್ಯ ಬರೀತಾರೆ, ಇವರು ಅದನ್ನು ಹೇಳ್ತಾ ಹೇಳ್ತಾ ಮೈ ಮರೆತು ಬಿಡ್ತಾರೆ, ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇರುತ್ತೆ. ಭಗವಂತ ಒಳಗಡೆಯಿಂದ ಗರ್ಭಗುಡಿಯಿಂದ ಬಂದು ಚಿಕ್ಕ ಹುಡುಗನಾಗಿ ಬಂದು ಇವರ ತೊಡೆಯ ಮೇಲೆ ಕೂತ್ಕೊಂಡು ಇವ್ರ ಕಣ್ಣೀರು ಒರೆಸ್ತಾ ಅಂತ ಉಲ್ಲೇಖ ಮಾಡ್ತಾರೆ. ಸ್ವಾಮಿ ಬಂದು ಇವ್ರ ಕಣ್ಣೀರು ಒರೆಸ್ತಾನೆ, ಪುಲಕಿತರಾಗ್ತಾರೆ ರಾಯರು ಅಂತೇಳಿ. ಅಂದರೆ ಆ ಸಂದರ್ಭದಲ್ಲೇ ಬಂದಿದ್ದು. ಆರು ಕಾಯುವರಿಲ್ಲ ಸೇರಿದ್ದೇನೆ, ಇನ್ಯಾರು ಕಾಯಲ್ಲಪ್ಪ. ನೋಡಿ ಎಷ್ಟು ಸುಂದರವಾದಂಥ ವಾಕ್ಯ. ಆರು ಕಾಯುವರಿಲ್ಲ ಸೇರಿದೆ ನಿನಗೆ, ಯಾರು ಕಾಯ್ತಾರಪ್ಪ? ನೀನು ನನ್ನನ್ನು ಕಳಿಸ್ತೆ ಈ ಜಗತ್ತಿಗೆ, ನೀನೇ ರಕ್ಷಣೆ ಮಾಡಬೇಕು. ನನಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ನಮಗೆ ಏನೂ ಗೊತ್ತಿಲ್ಲ, ಯಾರೂ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಎಷ್ಟೋ ಜನ ಬಂಧುಗಳಿರ್ಬೋದು, ಎಷ್ಟೋ ಜನ ಒಳ್ಳೆ ಎತ್ತರ ಸ್ಥಾನದಲ್ಲಿರ್ಬೋದು, ಮಹಾಜ್ಞಾನಿಯಾಗಿರ್ಬೋದು, ಒಳ್ಳೆ ಸ್ಟೇಟಸ್ ಇರ್ಬೋದು, ತುಂಬ ಹಣ ಇರಬಹುದು. ಯಾರನ್ನಾರು ಕೇಳಿದ್ರೆ ನಾನು ಹೋದ್ರೆ ನೀವು ಬರ್ತೀರಾ ಅಂತ ಯಾರು ಬರ್ತಾರೆ? ಯಾರೂ ಬರಲ್ಲ. ಭಗವಂತ ಒಬ್ಬನೇ. ಧರ್ಮೇಣ ಅನುಗಚ್ಚತಿ, ಧರ್ಮ ಏವ ಅನುಗಚ್ಚತಿ. ನಾವು ಮಾಡಿದ ಪುಣ್ಯ ಧರ್ಮ ಮಾತ್ರ ನಮ್ಮ ಜೊತೆಗೆ ಬರುತ್ತೆ ಹೊರತು ಇನ್ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನ ಉಪಾಸನೆ ಮಾಡಿ ಜನಗಳಿಗೆ ಇದೊಂದು ಸಂದೇಶ ಕೊಡ್ತಾರೆ, ಆರು ಕಾಯುವರಿಲ್ಲ ಸೇರಿದೆ ನಿನಗಯ್ಯ. ತುಂಬ ಹಾಡೇ ತುಂಬ ಚೆನ್ನಾಗಿದೆ, ಅದನ್ನು ನಾವು ಹೇಳಬೇಕಾದ್ದೇ ಇಲ್ಲ. ಎಲ್ಲ ನಮ್ಮ ಸಾಮಾನ್ಯ ಜನಗಳಿಗೆ ಅದ್ಭುತ ಭಗವಂತನ ಕರುಣೆ ಎಷ್ಟಿದೆ, ಭಗವಂತನ ಪ್ರಾರ್ಥನೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಂಥ ಮಹಾನ್ ಭಾವರು ಆ ಕೃತಿಯಲ್ಲಿ. ಇದು ಉಡುಪಿಲಿ ನಡೆದಿದ್ದು. ಅಷ್ಟೇ ಅಲ್ಲ, ಅವರು ಅನೇಕ ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು, ಈ ಪರಿಮಳ ಅದನ್ನೆಲ್ಲ ಅಲ್ಲೇ ಬರೆದಿದ್ದು. ಉಡುಪಿಯಲ್ಲೇ ಅವರು ಸುಮಾರಿಸುವ ಸಮಯದಲ್ಲಿರ್ತಾರೆ. ಭಗವಂತನ ಅನುಗ್ರಹ ಆಗಲಿ ಅಂಥೇಳಿ ಆ ಸನ್ನಿಧಾನದಲ್ಲಿ ತಾವೇನೇನು ಕೃತಿಗಳು ನಿರ್ಮಾಣ ಮಾಡಬೇಕಾಗಿತ್ತೋ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಮಹಾ ಸನ್ನಿಧಾನ ಅಲ್ಲಿ ಉಡುಪಿ ಕೃಷ್ಣಂದು. ಆ ಸನ್ನಿಧಾನದಲ್ಲಿದ್ದು ಅದೆಲ್ಲ ರಚನೆಗಳು ಮಾಡಿದ್ರು. ತಂತ್ರದೀಪಿಕಾ, ಪರಿಮಳ ಇದನ್ನೆಲ್ಲ ಅಲ್ಲೇ ಉಲ್ಲೇಖ ಮಾಡೋದು, ಅಲ್ಲೇ ಬರೆದ್ರು, ಗ್ರಂಥಗಳನ್ನು ಕೊಟ್ಟರು ಅಂತ ಉಲ್ಲೇಖ ಮಾಡ್ತಾರೆ. ಸ್ವತಃ ನೀವು ರಾಘವೇಂದ್ರ ಸ್ವಾಮಿಗಳನ್ನ ಆಗಲೇ ಕೇಳಿದ್ರೆ ಅವ್ರು ಬರೆದಂಥ ತಂತ್ರದೀಪಿಕಾ ಎಲ್ಲ ಬ್ರಹ್ಮಸೂತ್ರಗಳ ಭಾಷ್ಯ. ಅದು ಭಗವಾನ್ ವೇದವ್ಯಾಸರು ಕೊಟ್ಟಂಥ ಬ್ರಹ್ಮಸೂತ್ರ 564 ಬ್ರಹ್ಮಸೂತ್ರ ಇದೆ. ಅದಷ್ಟಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತು ಜಯತೀರ್ಥರು ಬರೆದಂಥ, ಟೀಕಾಕೃತ್ಪಾದರು ಬರೆದಂಥ ಶ್ರೀಮನ್ ನ್ಯಾಯಸುಧ, ಅದಕ್ಕೆ ಬರೆದಂಥ ವ್ಯಾಖ್ಯಾನವೇ ಪರಿಮಳ. ಇವತ್ತು ನೀವು ಮಂತ್ರಾಲಯಕ್ಕೆ ಹೋದರೆ ಪರಿಮಳ ಪ್ರಸಾದ ಅಂತಾರಲ್ಲ, ನಾವೇನೋ ಸಿಹಿ ತಿಂದ್ಬಿಡ್ತೀವಿ. ನಿಜವಾದ ಪರಿಮಳ ಪ್ರಸಾದ ಅಂದರೆ ನ್ಯಾಯಸುಧಾಗ ಅವರು ಮಾಡಿದಂಥ ಟಿಪ್ಪಣಿ, ಅದು ಅದ್ಭುತವಾದಂಥ ಟಿಪ್ಪಣಿ. ಸೂತ್ರಭಾಷ್ಯ, ಅಣುಭಾಷ್ಯ, ನ್ಯಾಯಮುಕ್ತಾವಲಿ, ಹಾಗೆ ವೇದಗಳಿಗೆ ಭಾಷ್ಯ, ಸಮಗ್ರ ಬ್ರಹ್ಮಮೀಮಾಂಸ. ಈ ಬ್ರಹ್ಮಮೀಮಾಂಸ ತುಂಬ ಕಠಿಣವಾದ ಸಬ್ಜೆಕ್ಟು. ನಮ್ಮಲ್ಲಿ ಕೆಲವು ಸಬ್ಜೆಕ್ಟ್ ಭಾಳ ಕಠಿಣ ಇದೆಯಲ್ಲ, ಬ್ರಹ್ಮಮೀಮಾಂಸ ಶಾಸ್ತ್ರದಲ್ಲಿ ಭಾಳ ಕಠಿಣವಾದವು. ಅದರಲ್ಲಿ ಅಥೆಂಟಿಕ್ ಆಗಿದ್ದವರು, ಅರಿದು ಕುಡಿದವರು ಬ್ರಹ್ಮಮೀಮಾಂಸದಲ್ಲಿ. ರಾಯರು ಮಾತಾಡ್ತಾ ನಿಂತುಕೊಂಡ್ರೆ ಲೊಲೊಲೋ ಉಲ್ಲೇಖ ಮಾಡೋರಂತೆ. ಹೇಗೆ ತಿಳಿಸ್ತಾ ಇದ್ರು, ವೇದ ಎಷ್ಟು ಸತ್ಯ ಹೇಳ್ತಾ ಇದೆ, ವೇದವನ್ನು ಕೇಳ್ತಾ ಇದ್ದರೆ, ವೇದದ ವಿವರಣೆ ಕೇಳ್ತಾ ಇದ್ದರೆ ನಾವೆಲ್ಲೋ ಇದ್ದೀವಿ, ಎಂಥ ಪುಣ್ಯ ಲೋಕ ಇದು ಎಲ್ಲ ಅರ್ಥ ಆಗೋದಂತೆ. ಅದರಲ್ಲಿ ಅದ್ಭುತವಾದ ಸಾಧನೆ ಮಾಡಿದಂಥ ಮಹಾನ್ ಭಾವರು ಅವರು. ಈ ಒಂದು ಸಮಾಜದ ಮಧ್ಯೆ ಓಡಾಡೋಕ್ಕೋಸ್ಕರನೇ, ಏಕೆಂದರೆ ಅವರು ಮುಕ್ತ ಲೋಕದಿಂದಲೇ ಬಂದವರು, ತೊಂದರೆ ಇಲ್ಲ. ಇದನ್ನು ನಿಮ್ಮೊಂದು ಸಂಗತಿ ಹೇಳಬೇಕು ಅಂದರೆ, ನಾರಾಯಣ ದೇವರು ದೇವತೆಗಳಿಗೆ ಹೇಳುತ್ತಾರೆ, ಈ ಹಿರಣ್ಯಕಶಿಪುದು ಕಾಟ ಜಾಸ್ತಿ ಆಗ್ತಾ ಇದೆ ಎನ್ನುವಾಗ ಚಿಂತೆ ಮಾಡಬೇಡಿ, ನನ್ನ ಭಕ್ತ ಒಬ್ಬ ಹುಟ್ಟುತ್ತಾನೆ, ಅವನು ನೀವು ಹಿಂಸೆ ಮಾಡಿದಾಗ ಇವನು ನಾನು ಸಂಹಾರ ಮಾಡ್ತೀನಿ, ಅಲ್ಲಿವರೆಗೂ ನೀವೆಲ್ಲ ನಿರೀಕ್ಷೆ ಮಾಡಿ. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ. ಅವನು ಯಾರನ್ನೂ ದ್ವೇಷಿಸಲ್ಲ, ಇವನ ಪುತ್ರ ಪ್ರಶಾಂತವಾದನು, ಇವನ ಮಗ ಒಬ್ಬ ಹುಟ್ಟುತ್ತಾನೆ. ಯಾರವನು? ಪ್ರಹ್ಲಾದಾಯ ಯದಶ್ರೇಷ್ಠ,
ಅವನ ಹೆಸರೇ ಪ್ರಹ್ಲಾದ್. ಮುಂಚೆನೇ ಭಗವಂತನೇ ಹೇಳ್ಬಿಟ್ಟಿರ್ತಾನೆ, ಪ್ರಹ್ಲಾದ ಜನಿಸೋಕೆ ಮುಂಚೆನೆ ಪ್ರಹ್ಲಾದಯ ಯದ ದೃಶ್ಯೇದ್ದ, ಅವನ ಯಾವಾಗ ಇವ್ನು ಹಿಂಸೆ ಮಾಡ್ತಾನೋ ನಿಶ್ಚೇಪಿ ವರೋರ್ಜಿತಂ, ಇವನು ಎಷ್ಟೇ ವರ ಪಡ್ಕೊಂಡಿದ್ರು ಹಿರಣ್ಯಕಶಿಪುನ ನಾನು ಸಂಹಾರ ಮಾಡ್ತೀನಿ. ಅವನ ಮಗನ ಮೇಲೆ ಯಾವಾಗ ಇವನು ದ್ರೋಹ ಬಗೆತಾನೋ, ಹಿಂಸೆ ಮಾಡ್ತಾನೋ, ನಾನು ಸಂಹಾರ ಮಾಡ್ತೀನಿ. ಇದು ತಾತ್ಪರ್ಯ ಏನು ಅಂದರೆ, ಈ ಪ್ರಹ್ಲಾದ ಹುಟ್ಟಕ್ಕೆ ಮುಂಚೆನೇ ಭಗವಂತ ಅವನ ಸದ್ಗುಣಗಳನ್ನು ಹೇಳ್ಬಿಡ್ತಾನೆ. ನಿರ್ವೈರಾಯ, ಪ್ರಶಾಂತಾಯ, ಸ್ವಸುತಾಯ, ಮಹತ್ವ ಬಿಡ್ತಾನೆ ಅಂತ. ಇದು ಜನಗಳು ಹಾಗೆ ಇಟ್ಕೋಬೇಕು, ಭಗವಂತನೇ ಹೊಗಳೋ ಥರ ಇಟ್ಕೋಬೇಕಂತ ಮಹಾನ್ ಭಾವರು ರಾಘವೇಂದ್ರ ಸ್ವಾಮಿಗಳು. ನಮ್ಮ ರಾಯರು ಛತ್ರಪತಿ ಶಿವಾಜಿ ಅವರಿಗೆ ಆಶೀರ್ವಾದ ಮಾಡಿದ್ರು ಅಂತ ಕೇಳಿದ್ವಿ. ನಿಜಕ್ಕೂ ನಡೆದಿತ್ತಾ ಈ ಪ್ರಸಂಗ? ಏನಿ ಕಥೆ ಅಂತ? ಹೌದು, ಇದು ಸತ್ಯ. ಅದು ಇಲ್ಲಿ ಶಿವಾಜಿ ಮಹಾರಾಜಿಗೆ ಅವರ ಸಲಹೆಗಾರ ಒಬ್ಬರು ನಾರೋಪಂತ ಮಹಂತೆ ಅಂತಿರ್ತಾರೆ. ನಾರೋಪಂತ ಹನುಮಂತೆ ಅಂತ ಬಹಳ ದೊಡ್ಡ ಪ್ರಕಾಂಡ ಪಂಡಿತರು, ಮಾಧ್ವ ಪಂಡಿತರು. ಅವರು ಶಿವಾಜಿಗೆ ಹೇಳ್ತಾರಪ್ಪ, ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದಿದ್ದಾರೆ, ಇಲ್ಲಿ ಇವರು ಕೊಲ್ಲಾಪುರದಲ್ಲಿ ಕ್ಯಾಂಪ್ ಮಾಡಿರ್ತಾರೆ. ಕೊಲ್ಲಾಪುರದಲ್ಲಿ ಚಾತುರ್ಮಾಸದಲ್ಲಿ ರಾಯರಲ್ಲಿ ಉಳ್ಕೊಂಡಿರ್ತಾರೆ. ಹಿಂದೆ ಯತಿಗಳೆಲ್ಲ ಚಾತುರ್ಮಾಸದಲ್ಲಿ 4 ತಿಂಗಳು ಒಂದು ಕಡೆ ಇರಬೇಕು ಅಂತ ನಿಯಮ ಇರ್ತಿತ್ತು. ಅಲ್ಲಿರೋ ಜನಗಳಿಗೆ ವೇದದ ವಿಚಾರ, ಧರ್ಮದ ವಿಚಾರ, ಶಾಸ್ತ್ರದ ವಿಚಾರ ಅದನ್ನು ಅವರೆಲ್ಲ ಹೇಗೆ ಅನುಸರಿಸ್ಕೊಂಡು ಹೋಗಬೇಕು, ಅದರಿಂದ ಅವ್ರಿಗಾಗೋ ಲಾಭ ಏನು, ಇದನ್ನೆಲ್ಲ ವಿವರಣೆ ಮಾಡೋಕ್ಕೋಸ್ಕರ ಚಾತುರ್ಮಾಸದಲ್ಲಿ ಒಂದೇ ಕಡೆ ಇರ್ತಿದ್ರು. ಅಲ್ಲಿ ಜನಕ್ಕೆ ಅದ್ರ ಉಪಯೋಗ ಆಗಬೇಕು ಅಂತೇಳಿ. ಹಾಗೆ ಇವರು ಅಲ್ಲಿಗೆ ಕೊಲ್ಲಾಪುರಕ್ಕೆ ಹೋದಾಗ ಅವರು ಮಹಂತ ಹೇಳ್ತಾರೆ, ನಾರೋಪಂತ ಹನುಮಂತೆ ಶಿವಾಜಿಗೆ ಅವ್ರನ್ನ ಕರೆಸಪ್ಪ ಅರಮನೆಗೆ ಅಂತ. ಶಿವಾಜಿಗೂ ಅವ್ರ ಬಗ್ಗೆ ತುಂಬ ಕೇಳಿರ್ತಾನೆ, ಆಮಂತ್ರಣ ಕಳಿಸ್ತಾನೆ. ರಾಯರು ಸಂತೋಷ ಆಗುತ್ತೆ ನೋಡಿ. ಅವರಿಗೆ ಸಮಾಜದಲ್ಲಿ ಪರಿವರ್ತನೆ ತರಬೇಕು ಅನ್ನೋದೇ ರಾಯರ ಇಷ್ಟ. ರಾಯರು ಒಪ್ಕೋತಾರೆ, ಬರ್ತೀನಿ ಅಂತ ಒಂದು ದಿವಸ ನಿಶ್ಚಯ ಆಗುತ್ತೆ. ಅರಮನೆಯ ಬಾಗಿಲಲ್ಲಿ ಶಿವಾಜಿ ಮಹಾರಾಜು, ಅವರ ಪತ್ನಿ ರಾಣಿ, ಆಮೇಲೆ ಅವ್ರ ತಾಯಿ ಜೀಜಾಬಾಯಿ, ಅವ್ರ ಮಗ ಸಾಂಬಾಜಿ ಎಲ್ಲ ನಿಂತಿರ್ತಾರೆ. ಆಪ್ತ ವಂಶಗಳು ಎಲ್ಲ ರಾಯರನ್ನ ಸ್ವೀಕಾರ ಮಾಡ್ತಾರೆ. ಒಳಗಡೆ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಹೋಗಿ ರಾಯರ ಪಾದಪೂಜೆ ಆಗುತ್ತೆ. ಶಿವಾಜಿ ಪುಲಕಿತನಾಗ್ಬಿಡ್ತಾನೆ. ರಾಯರಿಗೂ ಆನಂದ ಆಗುತ್ತೆ. ಶಿವಾಜಿ ಏಕೆಂದರೆ ಹಿಂದೂ ಸಾಮ್ರಾಜ್ಯವನ್ನು, ಧರ್ಮವನ್ನು ಉಳಿಸೋಕ್ಕೋಸ್ಕರ ತನ್ನ ಜೀವನವನ್ನೇ ಪಣ ಇಟ್ಟಂಥ ಮಹಾನ್ ಭಾವ. ವಿಶೇಷವಾಗಿ ಭವಾನಿಯಿಂದ ಖಡ್ಗವನ್ನು ಸ್ವೀಕಾರ ಮಾಡಿದಂಥವನು ಶಿವಾಜಿ ಮಹಾರಾಜು. ನೋಡಿ, ಒಂದು ಬ್ರಹ್ಮ ತೇಜಸ್ಸು, ಇನ್ನೊಂದು ಕ್ಷಾತ್ರ ತೇಜಸ್ಸು, ಇದೆರಡು ಮಿಲನ ಇರಬೇಕಂತ ಯಾವಾಗಲೂ. ಬ್ರಹ್ಮ ತೇಜಸ್ಸು, ಕ್ಷಾತ್ರ ತೇಜಸ್ಸು. ಶಿವಾಜಿಯಲ್ಲಿ ಕ್ಷಾತ್ರ ತೇಜಸ್ಸು, ರಾಘವೇಂದ್ರ ಸ್ವಾಮಿಗಳಲ್ಲಿ ಬ್ರಹ್ಮ ತೇಜಸ್ಸು. ಇದೆರಡೂ ಹೋದ್ರೇ ನಿಜವಾಗಲೂ ಧರ್ಮ. ಹಿಂದೆ ವಿಶ್ವಾಮಿತ್ರ ಮತ್ತು ರಾಮಾಯಣದಲ್ಲಿ ಹೇಳ್ತಾರೆ ವಸಿಷ್ಠರ ಮುಂದೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಈ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ ಇರಲಿ, ನಂದಕ್ಕೆ ಬ್ರಹ್ಮ ತೇಜಸ್ಸನ್ನು ಪಡಿಬೇಕು, ನಾನು ಶ್ರೇಷ್ಠ ಬ್ರಾಹ್ಮಣನಾಗ್ತೇನೆ ತಪಸ್ಸು ಮಾಡಿಬಿಡ್ತಾರೆ. ಹಾಗೆ ಇಲ್ಲಿ ಎರಡು ಕೂಡ ಶಿವಾಜಿ ಮಹಾರಾಜ್ ಒಂದು ಮಾತು ಕೇಳ್ತಾರೆ, ನಾನು ಅನೇಕರನ್ನ ಹತ್ಯೆ ಮಾಡಿಬಿಟ್ಟು, ಯಾಕೆಂದ್ರೆ ಅವ್ರ ಗುಡಿ ಗೋಪುರಗಳನ್ನೆಲ್ಲ ಬಹಮನಿ ಸುಲ್ತಾನರು, ಈ ಕೆಲವು ಮೊಘಲರ ದೊರೆಗಳು ಪಾಪ ಎಷ್ಟೋ ದೇವಸ್ಥಾನಗಳು ಒಡೆದಾಕ್ಬಿಡ್ತಿದ್ರು, ಎಷ್ಟೋ ಜನನ ಅಪಹರಣ ಮಾಡಿಬಿಡ್ತಿದ್ರು, ಅತ್ಯಾಚಾರ ಮಾಡ್ತಿದ್ರು. ಅದನ್ನು ತಡೆಯೋಕ್ಕಾಗದೆ ಎಷ್ಟೋ ಜನ ಕೊಂದು ಹಾಕ್ಬಿಟ್ಟಿದ್ದೀನಿ ನಾನು. ಇದರಿಂದ ನನಗೇನಾದ್ರು ದೋಷ ಬರುತ್ತೆ, ಹತ್ಯಾ ದೋಷ ಬರುತ್ತೆ ಅಂತ ವಿಚಾರ ಮಾಡ್ತಾರೆ. ರಾಯರು ಹೇಳ್ತೀನಿ, ಯಾವ ದೋಷನೂ ಬರೋದಪ್ಪ, ನಿನ್ನ ಕರ್ತವ್ಯ ಅದು. ನೀನು ಕ್ಷತ್ರಿಯ ರಾಜನಾಗಿ ನಿನ್ನ ಆದ್ಯ ಕರ್ತವ್ಯ ನೀನು ಮಾಡೋದು. ನಿನಗೆ ಯಾವ ದೋಷವೂ ಇಲ್ಲ, ನೀನು ಮಾಡಬೇಕಾದ್ದು. ನಾನು ನನ್ನ ಕೆಲಸನೂ ಮಾಡಬೇಕು, ನೀನು ನಿನ್ನ ಕೆಲಸನೂ ಮಾಡಬೇಕು. ಶಿವಾಜಿ ಇನ್ನೊಂದು ಮಾತು ಹೇಳ್ತಾನೆ, ಯಾಕೆ ಇಷ್ಟೊಂದು ನಮ್ಮ ಧರ್ಮದ ಮೇಲೆ ಇಷ್ಟೊಂದು ಆಕ್ರಮಣ ಆಗ್ತಾಯಿದೆ, ಧರ್ಮ ಯಾಕಿಷ್ಟು ದುರ್ಬಲ ಆಗೋಯ್ತು, ಈ ಪ್ರಶ್ನೆ ಕೇಳ್ತಾರೆ. ಅವ್ರು ಹೇಳ್ತಾರೆ, ಭಗವಂತನಲ್ಲಿ ನಂಬಿಕೆ ಕಳ್ಕೊಂಬಿಟ್ಟಿದ್ದೀವಿ ನಾವು. ಭಗವಂತನಲ್ಲಿ, ಧರ್ಮದಲ್ಲಿ, ಆಚರಣೆಯಲ್ಲಿ ನಮ್ಮಲ್ಲಿ ಯಾವಾಗ ಮರವು ಉಂಟಾಯಿತು, ಯಾವಾಗ ಇದರಲ್ಲಿ ಅನುಮಾನ ಶುರು ಆಯಿತು, ಯಾವಾಗ ಇದನ್ನು ಅನುಸರಣೆ ಕಡಿಮೆ ಆಯಿತು, ಈ ಥರ ಆಗುತ್ತಪ್ಪ. ಇದು ಸರ್ವೇ ಸಾಮಾನ್ಯ. ನಿನ್ನ ಕಾರ್ಯ ನೀನು ಮಾಡು, ನಿನಗೆ ಕೊಡಬೇಕಾದಂಥ ಫಲ ಭಗವಂತ ಕೊಡ್ತಾನೆ, ನೀನು ಚಿಂತೆ ಮಾಡಬೇಕಾದ್ದಿಲ್ಲ ಅಂತ ಹೇಳ್ತಾರೆ. ಅನೇಕ ಸೂಕ್ಷ್ಮ ವಿಷಯಗಳೆಲ್ಲ ಶಿವಾಜಿ ಮಹಾರಾಜು ಇವರಿಂದ ಕೇಳಿ ತಿಳ್ಕೊತಾರೆ. ಕಡೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಶಿವಾಜಿ ಮಹಾರಾಜ್ ತಲೆ ಮೇಲೆ ಕೈ ಇಡ್ತಾರೆ. ಇವನು ಅದ್ಭುತವಾದ ಪ್ರತಿಕ್ರಿಯೆ ಆಗಿಬಿಡುತ್ತೆ, ರೋಮಾಂಚನ ಆಗಿಬಿಡುತ್ತೆ ಶಿವಾಜಿ ಮಹಾರಾಜ್ಗೆ. ಇಂಥ ತಪಸ್ವಿಗಳು ರಾಯರು ತುಂಬ ಆನಂದ ಪಡ್ತಾನೆ. ಶಿವಾಜಿ ಹೇಳ್ತಾನೆ, ಇವತ್ತು ನನಗೆ ಧೈರ್ಯ ಬಂತು, ನಾನು ಮುಂದೆ ಕಾರ್ಯ ಮಾಡೋಕ್ಕೆ, ನನ್ನ ಸನಾತನ ಧರ್ಮದ ಕಾರ್ಯವನ್ನು ಮಾಡೋಕ್ಕೆ ಇನ್ನೂ ಹೆಚ್ಚು ಶಕ್ತಿ ಸಾಮರ್ಥ್ಯ ನನಗೆ ಪ್ರಾಪ್ತಿ ಆಯಿತು ಅಂತ. ಅದನ್ನು ತುಂಬ ಚೆನ್ನಾಗಿದೆ ಆ ಸಂವಾದ. ರಾಯರು ನಿನ್ನ ಕಾರ್ಯ ನೀನು ಮಾಡು. ರಾಯರು ಆ ಉದ್ದೇಶಕ್ಕೆ ಬಂದಿದ್ದು ನೋಡಿ, ಎಂಥ ಒಂದು ಪರಸ್ಪರವಾದಂಥ ಉತ್ತಮವಾದಂಥ ಭೇಟಿ ಅದು. ಅಷ್ಟು ಕಾರ್ಯ ಛತ್ರಪತಿ ಶಿವಾಜಿ ಮಾಡಿದ್ದು. ರಾಯರು ಅದಕ್ಕೆ ಅನುಮೋದನೆ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಅಂಥ ಯತಿಗಳು ಬೇಕು ನಮ್ಗೆ ಇವಾಗ. ಸಮಾಜದಲ್ಲಿ ಶುದ್ಧ ವಿಚಾರಕ್ಕೆ ಪ್ರೋತ್ಸಾಹ ಕೊಡುವಂಥ, ಆ ಶುದ್ಧ ಕಾರ್ಯ ಮಾಡ್ತಿರೋರಿಗೆ ಧೈರ್ಯ ಶಕ್ತಿಯನ್ನು ಕೊಡುವಂಥ ಯತಿಗಳು, ಗುರುಗಳು ತುಂಬ ಅಗತ್ಯ ಇದೆ ಇವಾಗ, ಅಲ್ವೇ? ಮುಂದೆ ಹೀಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಕನಕದಾಸರನ್ನ ಭೇಟಿ ಮಾಡುವಂತ ಪ್ರಸಂಗ ಬರುತ್ತೆ ಅಂತ ಹೇಳ್ತಾರೆ. ಇದು ಯಾವಾಗ ಆಗುತ್ತೆ?
ಈ ಥರದ್ದು ತುಂಬ ಕಾರ್ಯಕ್ರಮ, ತುಂಬ ಘಟನೆಗಳಿದೆ. ಒಂದು ದಿವಸ ಅವರು ಭಗವಂತನ ಮೂಲರಾಮನ ಪೂಜೆ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ದೇವಸ್ಥಾನದ ಚಾವಡಿಲಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮಂಗಳಾರತಿ ಆಗುತ್ತೆ. ನೋಡ್ತಾರೆ ರಾಯರು, ಯಾರನ್ನೋ ನೋಡ್ತಾರೆ. ಆ ಧ್ವಜಸ್ತಂಭದ ಹತ್ರ, ಆ ದೇವಸ್ಥಾನ ಧ್ವಜಸ್ತಂಭದ ಹತ್ರ ಒಬ್ಬ ವ್ಯಕ್ತಿ ಬಂದು ನಿಂತಿರ್ತಾರೆ. ತಕ್ಷಣ ರಾಯರು ಇಳಿದು ಹೋಗ್ತಾರೆ. ಮುಡಿಲಿದ್ದಾರೆ, ಎಲ್ಲ ನೋಡ್ತೀಯಾರೆ, ಇದೇನು ರಾಯರು ಇಳಿದು ಹೋಗ್ತಾ ಇದ್ದಾರೆ ಪೂಜೆ ಆದಮೇಲೆ ಅಂತ. ಇಳಿದು ಹೋಗಿ ಮಾತಾಡಿಸ್ತಾರೆ. ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತನ ಥರ ಕಾಣ್ತಾ ಇರ್ತಾರೆ ಒಬ್ಬ ವ್ಯಕ್ತಿ. ಮಾತಾಡಿಸ್ತಾರೆ, ಏನು ಕನಕರು, ಎಷ್ಟು ದಿವಸ ಆಯಿತು ನಿಮ್ಮನ್ನು ನೋಡಿ, ಏನು ಅಂತ. ಒಬ್ರಿಗೊಬ್ರು ಪರಸ್ಪರ ಮಾತಾಡ್ತಾರೆ. ಆಮೇಲೆ ರಾಯರು ಒಂದು ಮಾತು ಕೇಳ್ತಾರೆ, ನನ್ನ ರಾಮನಿಗೆ ನೀವೇನು ತಂದಿಲ್ವೇ? ಅವ್ರಿಗೆ ಏನು ತರೋದು, ಏನೋ ಒಳ್ಳೆ ಏನೋ ಮನಸ್ಸಿನಲ್ಲಿ ಸಂಕೋಚ ಆಗಿಬಿಡುತ್ತೆ. ನನ್ನ ರಾಮನಿಗೆ ಏನಾದ್ರು ತೊಗೊಂಡು ಬನ್ನಿ. ಅವ್ರು ಕೇಳ್ತಾನೆ, ನಾನು ಯಾವಾಗ ಉದ್ಧಾರ ಆಗ್ತೀನಪ್ಪ ಮಹಾನುಭಾವ. ಯಾಕೆಂದರೆ ಪೂರ್ವದಲ್ಲಿ ಇವರು ವ್ಯಾಸರಾಜರು, ಕನಕದಾಸರು ಇವರು ಆಪ್ತ ಶಿಷ್ಯರು. ಆಗಲೂ ಒಂದು ಘಟನೆ ನಡೆದಿರುತ್ತೆ. ವ್ಯಾಸರಾಜರು ಕುಳಿತಿರುವಾಗ ಕನಕರು ಒಂದು ಮಾತು ಕೇಳುತ್ತಾರೆ, ಅಪ್ಪ ಗುರುವರ್ಯ, ನಾನು ಮತ್ತೆ ತಿರ್ಗಾ ಹುಟ್ಟಬೇಕಾ, ನಂಗೆ ಇನ್ನೂ ಜನ್ಮ ಇದೆಯಾ ಅಂತ. ಹೌದು ಕನಕ, ನೀನೂ ಹುಟ್ಟಬೇಕು, ನಾನೂ ಹುಟ್ಟಬೇಕು, ಇಬ್ಬರೂ ಹುಟ್ಟಬೇಕು, ಇನ್ನೂ ಇದೆಯಪ್ಪ ನಾವು ಮಾಡಬೇಕಾದ ಕಾರ್ಯ ಅಂತ. ಇದೇ ಹಿಂದೆ ವ್ಯಾಸರಾಜರು ಕೃಷ್ಣದೇವರಾಯನಿಗೆ ಒಂದು ಮಾತು ಹೇಳಿರ್ತಾರೆ, ಏ ಕೃಷ್ಣದೇವರಾಯ, ನೀನು ಶಾಶ್ವತ ಅಲ್ಲ, ನಾನು ಶಾಶ್ವತ ಅಲ್ಲ. ಅದರಿಂದ ನಿನ್ನ ಸಂಪತ್ತಿದೆಯಲ್ಲ, ಏನೇನಿದೆ ಆದಷ್ಟು ಎಷ್ಟು ಸಾಧ್ಯವಾದಷ್ಟು ತಿರುಪತಿ ತಿಮ್ಮಪ್ಪನ ಸಮರ್ಪಣೆ ಮಾಡಿಬಿಡು. ಎಷ್ಟು ಸಾಧ್ಯ ಆ ಗೋಪುರಕ್ಕೆಲ್ಲ ಚಿನ್ನದ ತಗಡು ಹಾಕಿಸು, ಅವನ ಸೇವೆ, ಸ್ವಾಮಿಯ ಸೇವೆ ಸ್ವಲ್ಪ ಮಾಡು ಅಂಥೇಳಿ ಮಾರ್ಗದರ್ಶನ ಮಾಡ್ತಾರೆ ವ್ಯಾಸರಾಜರು. 1519 ಇಸ್ವಿ ಅಂತ ಕಾಣುತ್ತೆ. ಆ ಸಮಯದಲ್ಲಿ ಕೃಷ್ಣದೇವರಾಯ ಬೇಕಾಡ್ ಚಿನ್ನವನ್ನು ತಿರುಪತಿಗೆ ಕೊಡ್ತಾನೆ. ತುಂಬ ಆಭರಣಗಳನ್ನು ತಿರುಪತಿಗೆ ಸಮರ್ಪಣೆ ಮಾಡ್ತಾನೆ. ನೋಡಿ, ಅದಾಗಿ ಸ್ವಲ್ಪ ದಿವಸಕ್ಕೆ ವಿಜಯನಗರ ಸಾಮ್ರಾಜ್ಯ ಹೊರಟೋಗ್ಬಿಡುತ್ತೆ. ಮೊಘಲರು ಪೂರ್ತಿ ಕೊಳ್ಳೆ ಹೊಡೆದ್ಬಿಟ್ಟು, ನಾವಂಥ ಹಂಪೆನ ಇವತ್ತು ಹಾಳು ಹಂಪೆ ಅಂತೀವಿ. ನಾವು ಬಾಯಲ್ಲಿ ಹೇಳೋಕ್ಕೆ ಬೇಜಾರಾಗುತ್ತೆ ಅಲ್ವೇ. ಅಂಥ ಹಂಪೆ ಪಂಪಾಂಬಿಕೆಯ ಕ್ಷೇತ್ರ. ಅದು ಪಂಪಾಂಬಿಕೆ ತಪಸ್ಸು ಮಾಡಿ ರುದ್ರನ ಪರಮೇಶ್ವರನ ಉಳಿಸ್ಕೊಳ್ಳೋಕ್ಕೆ ತಪಸ್ಸು ಮಾಡೋಂಥ ಜಾಗ ಅದು. ಅದು ಇವತ್ತು ಹಾಳು ಹಂಪೆ ಅಂತ ಹೇಳೋಕ್ಕೆ ಬೇಜಾರಾಗುತ್ತೆ ನಮಗೆ. ಪ್ರಾಯಶಃ ವ್ಯಾಸರಾಜರು ಹೆಚ್ಚು ಆಭರಣಗಳಲ್ಲಿ ಕೊಡು. ಇವತ್ತು ಇದು ಅಲ್ಲೂ ಇದೆ. ತಿರುಮಲದಲ್ಲಿ ಬೇಕಾಷ್ಟು ಈ ಸ್ವತಃ ಕೃಷ್ಣದೇವರಾಯರು ಕೊಟ್ಟಿದ್ದೇನೆ ಸ್ವಾಮಿಗೆ ತೊಡಸ್ತಾರೆ, ಶ್ರೀನಿವಾಸನಿಗೆ. ಹೀಗೆ ಇದು ಅಪರೋಕ್ಷ ಜ್ಞಾನಿಗಳು ಆ ಥರ ಹೇಳಿರ್ತಾರೆ. ಇವ್ರು ಬಂದಾಗ ಹೇಳ್ತಾರೆ ರಾಯರು, ಏನಾದರೂ ತೊಗೊಂಡು ಬಾಪ ನಮ್ಮ ಮೂಲ ರಾಮನಿಗೆ ಅಂತ. ತಕ್ಷಣ ಹೋಗಿ ಸ್ವಲ್ಪ ಸಾಸಿವೆ ತೊಗೊಂಡು ಬರ್ತಾರೆ. ಯಾವುದೋ ಒಂದು ಪೊಟ್ಟಣದಲ್ಲಿ ಒಂದಿಷ್ಟು ಸಾಸಿವೆ ತೊಗೊಂಡು ಬರ್ತಾರೆ, ಕಾಗದದಲ್ಲಿ ತೊಗೊಂಡ್ಬಿಟ್ಟು ತನ್ನ ಆಪ್ತ ಕಾರ್ಯದರ್ಶಿಗೆ ಹೇಳ್ತಾನೆ, ನೋಡು ಇದನ್ನು ದೇವ್ರಿಗೆ ಸಮರ್ಪಣೆ ಮಾಡಿ, ಇವತ್ತು ಭೋಜನಕ್ಕೆ ಭಗವಂತ ನೈವೇದ್ಯಕ್ಕೆ ಹಾಕು ಅಂತ. ಅವರೊಂದು ಸಂಶಯ ಪಡಿಸ್ತಾರೆ, ಈ ಚಾತುರ್ಮಾಸ ಈ ಧಾನ್ಯ ನಾವು ಉಪಯೋಗಿಸೋ ಹಾಗಿಲ್ಲ ಗುರುಗಳೇ ಅಂತ ಕೇಳ್ತಾರೆ. ಏನು ಚಿಂತೆ ಮಾಡಿದ್ದು, ಹೋಮ ದ್ರವ್ಯ ಇದು ಭಗವಂತನ ಇಷ್ಟಪಟ್ಟು ಒಳ್ಳೆ ಸದ್ಭಕ್ತರು ಕೊಟ್ಟಿದ್ದಾರೆ, ಭಗವಂತನಿಗೆ ಸಮರ್ಪಣೆ ಮಾಡಿ. ಇವತ್ತಷ್ಟೇ ಅಲ್ಲ, ಇನ್ನು ಮುಂದೆ ಚಾತುರ್ಮಾಸದಲ್ಲಿ ಸಾಸಿವೆಯನ್ನು ಉಪಯೋಗಿಸ್ಬೋದು ಅಂತ ರಾಯರೇ ಆದೇಶ ಕೊಟ್ಟು ಬಿಡ್ತಾರೆ. ಅದಕ್ಕೆ ಹೇಳೋದು, ಅಹಂ ಭಕ್ತ ಪರಾಧೀನ. ಭಗವಂತ ಭಕ್ತರನ್ನು ಇಷ್ಟಪಡ್ತಾನೆ ಅಲ್ವೇ. ಅಯ್ಯ, ಶಬರಿ ಕೊಟ್ಟಿದ್ದ ಹಣ್ಣು ಏನು ಭಾಳ ಬಲಿಷ್ಠವೇ, ನೋಡ್ತಾನೆ ಯಾರೋ ಲಕ್ಷ್ಮಣ, ಏನು ರಾಮ ಹೇಗೆ ತಿಂತಾ ಇದ್ದಾನೆ, ಎದ್ದು ಏನೂ ತಿಂದೇ ಇದ್ದ ರಾಮ ಹಾಕಿ ಕೊಟ್ಟಳು ಅಂತೇಳಿ ಹಣ್ಣು ತಿಂತಾ ಇದ್ದಾನೆ. ಭಗವಂತನ ವೈಭವ. ವಿದುರನ ಮನೆಗೆ ಹೋಗಿ ಕೃಷ್ಣ ಊಟ ಮಾಡ್ತಾನೆ, ದಾಸಿಪುತ್ರ. ಆ ಭಕ್ತಿ ಇದೆಯಲ್ಲ, ಭಗವಂತ ಅವನ ಭಕ್ತ ಪರಾಧೀನ, ಭಕ್ತರಿಗೆ ಪರಾಧೀನ. ಹಾಗೆ ಇಲ್ಲಿ ರಾಯರು ಅವ್ರು ಕೊಟ್ಟಿದ್ದನ್ನು ನೋಡು, ಮುಂದೆನೂ ಸಮರ್ಪಣೆ ಮಾಡು. ಇವತ್ತಿಗೂ ಮಂತ್ರಾಲಯದಲ್ಲಿ ಸಾಸಿವೆಯನ್ನು ಉಪಯೋಗಿಸ್ತಾರೆ, ಕನಕರು ಕೊಟ್ಟಿದ್ದು ಅಂತ. ಆಮೇಲೆ ನೋಡಿ, ಅದನ್ನು ಹಾಕಿ ಅದನ್ನೇ ಶುದ್ಧ ಮಾಡಿ ರಾಮದೇವರಿಗೆ ಸಮರ್ಪಣೆ ಮಾಡ್ತಾರೆ. ಅದನ್ನೇ ಪ್ರಸಾದ ಕನಕದಾಸರಿಗೆ ಬಡಿಸ್ತಾರೆ. ಕನಕರೇ ಕೂತ್ಕೊಳ್ಳಿ, ಭಗವಂತನ ಪ್ರಸಾದ ಸ್ವೀಕಾರ ಮಾಡಿ. ಎಲ್ಲ ಅವರು ತೀರ್ಥ ತಗೊಂಡು ಪ್ರಸಾದ ತೊಗೊತಾರೆ. ಅದಾದಮೇಲೆ ಏನೋ ಒಂದು ಮನಸ್ಸಿಗೆ ಆನಂದ ಆಗಿಬಿಡುತ್ತೆ. ಅಪ್ಪ ರಾಗಪ್ಪ, ತುಂಬ ಆನಂದ ಆಯ್ತು ನನಗೆ. ನೋಡಿ, ನಿಮ್ಮೆಲ್ಲ ಕ್ಲೇಶಗಳು ಹೊರಟೋಯ್ತು, ನಿಮ್ಮೆಲ್ಲ ತೊಂದರೆಗಳು ಹೊರಟೋಯ್ತು, ಭಗವಂತನ ಪಡೆಯ ಕರ್ಕತೆ ಪ್ರಾಪ್ತಿ ಆಗೋಯ್ತು ನಿಮಗೆ, ಅಪ್ಪ ನನಗೆ ಆನಂದ ಆಗ್ತಾ ಇದೆ ಅಂತ ಆ ಧ್ವಜಸ್ತಂಭದ ಹತ್ರನೇ ರಾಘವೇಂದ್ರ ಸ್ವಾಮಿಗೆ ಕನಕದಾಸರು ನಮಸ್ಕಾರ ಮಾಡ್ತಾರೆ, ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ, ತಿರ್ಗಿ ಹೇಳೋದೇ ಇಲ್ಲ. ರಾಯರು ಒಳಗಡೆ ಆನಂದ ಪಡ್ತಾರೆ. ಎಲ್ಲ ನೋಡ್ತಾ ಇದ್ದಾರೆ, ಇವ್ರು ಎಲ್ಲಿ ಹೇಳ್ತಾರೆ ಅವರು. ರಾಯರು ಹೇಳ್ತಾರೆ, ನೋಡಿ ಮೇಲ್ಗಡೆ ದಿವ್ಯ ವಿಮಾನ ಗಂಟೆ ನಾದ ಆಗುತ್ತಂತೆ. ಗಂಟೆ ನಾದ, ದಿವ್ಯ ವಿಮಾನದ ಗಂಟೆ ನಾದ, ದಿವ್ಯ ವಿಮಾನದಲ್ಲಿ ಕನಕರು ಹೊರಟೋದ್ರು ಅಂಥೇಳಿ ಅವರಿಗೆ ಮೋಕ್ಷ ಕೊಟ್ಟರು ಅಂತ ಉಲ್ಲೇಖ ಮಾಡ್ತಾರೆ. ಇದೇ ರೀತಿ ರಾಯರ ಜೀವನದಲ್ಲಿ ಚಿತ್ರದುರ್ಗದಲ್ಲಿ ಒಂದು ಘಟನೆ ನಡೆಯುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ನೀರಿನ ವೆಂಕಣ್ಣ ಅಂತ, ಎಲ್ರಿಗೂ ಊಟ ಬಡಿಸೋ, ನೀರು ಬಡಿಸೋನಂತೆ. ಎಲ್ರಿಗೂ ಯಥೇಚ್ಛವಾಗಿ ನೀರು ಬಡ, ಅವ್ನಿಗೆ ಅದೊಂದೇ ಗೊತ್ತಿರೋದು, ಎಲ್ರಿಗೂ ನೀರು ಬಡಿಸೋನಂತೆ. ಆಮೇಲೆ ರಾಯರದು ಎಲ್ಲ ಕಾರ್ಯ ಎಲ್ಲ ಆದಮೇಲೆ ಅವರು ಮಲ್ಕೊಂಡಾಗ ಅವ್ರ ಪಾದ ಒತ್ತುವಾಗ ತನ್ನ ಬಟ್ಟೆ ತೊಗೊಂಡು ಒತ್ತಾನಂತೆ. ಹಾಗೆ ಒತ್ತಿದ್ರೆ ಅವ್ರ ಕಾಲು ನೋವುತ್ತೆ ಅಂತ.
ಮೂಳೆ ಒಣಕ್ಲ ಮೂಳೆಗಿಳೆ ತಾಕತ್ತೆ ಅಂತ ಬಟ್ಟೆ ತೊಗೊಂಡು ನಿಧಾನಾಗಿ ಓದ್ತಾನಂತೆ. ಯಾರು ಕೇಳಂತೆ, ವೆಂಕಣ್ಣ ನಿಂಗೆ ಏನು ಬೇಕು ಹೇಳಪ್ಪ ಅಂತ. ನಂಗೆ ಏನು ಬೇಡ ಗುರುಗಳೇ, ನಾನು ಮುಕ್ತಿ ಕೊಡಿಸ್ಬಿಡಿ ಗುರುಗಳೇ, ನಂಗೆ ಮುಕ್ತಿ ಕೇಳಿದಾಗೆಲ್ಲ ಕಣ್ಣೀರು ಹಾಕೋನಂತೆ. ಸಮಯ ಬೇಕಪ್ಪ, ಅದಕ್ಕೆ ಪ್ರಾರಬ್ಧ ಕಳಿಬೇಕಪ್ಪ. ಒಂದು ದಿವಸ ಹೇಳ್ತಾನೆ, ಈಗ ಅವನ ಕಾಲು ಹೊತ್ತೆ ನೋಡು, ನಾಳೆ ಸಿದ್ಧವಾಗು ನೀನು, ನಿನ್ನೆಲ್ಲ ಆನ್ಹಿಕನ ಮಾಡಿಕೊಂಡು ಸಿದ್ಧ, ನಿನ್ನ ಬೀಜಾಕ್ಷರ ಮಂತ್ರ ಕೊಡ್ತೀನಿ, ಏನು ಸ್ವೀಕಾರ ಮಾಡಬೇಡ ಆಹಾರ, ಬೆಳಿಗ್ಗೆನೆ ಬಾ ಅಂತ. ಏನು ರಾತ್ರಿ ಎಲ್ಲ ನಿದ್ದೆನೇ ಇಲ್ಲವಂತೆ ಪಾಪ. ಬೆಳಗ್ಗೆ ಎದ್ದು ಮಡಿಯೆಲ್ಲ ಮಾಡಿಕೊಂಡು ಸ್ನಾನಾದಿಗಳು ಮಾಡಿಕೊಂಡು ರಾಯರ ಹತ್ರಕ್ಕೆ ಬರ್ತಾನೆ. ಬೀಜಾಕ್ಷರ ಉಪದೇಶ ಮಾಡ್ತಾರೆ, ಮಂತ್ರ ಉಪದೇಶ ಮಾಡ್ತಾರೆ. ಯಜ್ಞಕುಂಡ ಮಾಡಿದ್ದೀನಿ, ಆದರೂ ಒಂದು ನಾನು ಹೇಳಿದಾಗ ಅಗ್ನಿರ್ ಬೀಳ್ತೀಯಾ, ಸಿದ್ಧ ಬಿದ್ದು ಬಿಡ್ತೀನಿ ಗುರುಗಳೇ, ನಂಗೆ ಮುಕ್ತಿ ಸಿಕ್ಕಿದ್ರು ಸಾಕು ಅಂತ ಕೂಡಿಸ್ಕೋತಾರೆ. ಇವರೇನು ಏಕಾಂತದಲ್ಲಿ ಕೂತ್ಯಾವೆ. ಒಂದು ಕ್ಷಣ ಪಾಪ ಅವನು ವೆಂಕಣ್ಣ ಅನ್ಕೋತಾನೆ. ತಕ್ಷಣ ಬಂದು ರಾಯರಿಗೆ ಪ್ರದಕ್ಷಿಣೆ ಹಾಕ್ತಾನೆ. ಇಂಥ ಗುರುಗಳು ಸಿಗ್ತಾರೆ, ಪ್ರದಕ್ಷಿಣೆ ಹಾಕೋ ಕೂತ್ಕೋತಾನೆ. ಸ್ವಲ್ಪ ಸಮಯ ಆದಮೇಲೆ, ವೆಂಕಣ್ಣ ನಿಂತ್ಕೋತಾನೆ. ವೆಂಕಣ್ಣ ಹಾರ್ಬಿಡೋ, ದಗ ಉರಿತಿದೆ, ಬೆಂಕಿಲಿ ಬಿದ್ದುಬಿಡ್ತಾನೆ. ಇವ್ರು ಬಂದು ಇದೇನು ವೆಂಕಣ್ಣ ಬೆಂಕಿಲ ಬಿದ್ದುಬಿಟ್ನಲ್ಲ, ಅವ್ರು ಏನೋ ಬಾಯಿ ಮಾತು ಅಂದ್ಕೊಂಡಿದ್ರು, ಬೆಂಕಿಲೇ ಬಿದ್ದು ಬಿಡ್ತಾನೆ. ರಾಯರು ಹೇಳ್ತಾರೆ, ಮೇಲ್ಗಡೆ ಹೇಳೋ ದಿವ್ಯ ವಿಮಾನದಲ್ಲಿ ಹೋಗ್ತಾ ಇದ್ದಾನೆ. ಏನು ಗಂಟೆ ಸದ್ದು ಆನಂದವಾಗಿ ಹೋಗ್ತಾ ಇದೆ ದಿವ್ಯ ವಿಮಾನದಲ್ಲಿ. ಈಗಲೂ ನೀವು ಚಿತ್ರದುರ್ಗದಲ್ಲಿ ಗೋಪಾಲಕೃಷ್ಣನ ದೇವಸ್ಥಾನ ಇದೆ ಮೇಲೆ, ಗುಡ್ಡದ ಮೇಲೆ, ಪಂಚಪಾಂಡವರು ಪೂಜೆ ಮಾಡಿದ ಜಾಗ ಅಂತ ಐತಿಹಾಸಿಕ ಘಟನೆ. ಜನಮೇಜಯ ರಾಜ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಉಲ್ಲೇಖ ಇದೆ. ಅಲ್ಲಿ ಆಂಜನೇಯನಿಗೆ 5 ಬಾಲದಲ್ಲಿ 5 ಗಂಟೆ ಇದೆ, ಪಂಚಪಾಂಡವರು ಉಪಾಸನೆ ಮಾಡಿದ್ದು ಅಂತಿದೆ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಏನು ಅಂದರೆ ರಾಘವೇಂದ್ರ ಸ್ವಾಮಿಗಳು ನೀರಿನ ವೆಂಕಣ್ಣನಿಗೆ ಮುಕ್ತಿ ಕೊಟ್ಟಂಥ ಸ್ಥಳ ಅಂತ. ಅವನ ಪರಂಪರೆಯವರು, ಆ ವೆಂಕಣ್ಣನ ಪರಂಪರೆಯವರು. ಅವಾಗ ರಾಯರ ಬೃಂದಾವನಸ್ಥ ಆಗಿರಲಿಲ್ವಲ್ಲ, ಆ ಜಾಗ ನಾವು ಕೊಂಡ್ಕೊಂಡು ಅಲ್ಲಿ ರಾಘವೇಂದ್ರ ಸ್ವಾಮಿ ಮೃತ್ತಿಕಾ ಬೃಂದಾವನ ಮಾಡಿ ಅದರ ಮಂತ್ರಾಲಯಕ್ಕೆ ಕೊಟ್ಟಿದ್ದಾರೆ. ಬಹಳ ಪ್ರಸಿದ್ಧ ಕ್ಷೇತ್ರ ಅದು. ಇದು ನಡೆದ ಘಟನೆ ಇದು. ಅವರು ಅಂದರೆ ಅರ್ಹತೆ ಪ್ರಾಪ್ತಿಯಾಗಿರಬೇಕು. ರಾಯರು ಕೊಡ್ತಾರೆ ಅಂದರೆ ಅದನ್ನು ಪಡೆಯೋಕ್ಕೆ ಅರ್ಹತೆ ಪ್ರಾಪ್ತಿಯಾಗಿದ್ದರೆ ರಾಯರು ಅದನ್ನು ಕೊಡ್ತಾರೆ. ಒಂದೊಂದೆಲ್ಲ ಘಟನೆ ನಾವೆಲ್ಲೋ 5 ಘಟನೆ ಕೇಳ್ತೀವಿ, ಯಾರೋ ಒಂದು 10 ಬರೆದಿರ್ತಾರೆ, ನಮ್ಗೆ ಅದರಲ್ಲಿ ಒಂದು 5 ಗೊತ್ತಿರುತ್ತೆ. ಅವರು 10 ಬರೆಯೋರು ಸಾವಿರಾರು ಇರುತ್ತೆ, ಎಲ್ಲೋ ಕೆಲವು ಘಟನೆನ ಮಾಡಿರ್ತಾರೆ. ಇವರು ಇಡೀ ಜೀವನದಲ್ಲಿ ನಿತ್ಯವೂ ಹಾಗೆ ಯಾರ್ಯಾರ ಹತ್ರ ಬಂದರೂ ಆರ್ತರು ಎಲ್ರಿಗೂ ಸಣ್ಣ ಪರಿಹಾರ ಮಾಡಿದ್ದಾರೆ. ಅದು ಅದ್ಭುತ. ಅದನ್ನು ಓದ್ತಾ ಇದ್ದರೆ ಬಹಳ ವಿಶಿಷ್ಟವಾದ ರಾಯರ ಜೀವನ ಚರಿತ್ರೆ. ರಾಘವೇಂದ್ರ ಸ್ವಾಮಿಗಳು ಮಳೆ ಬರೆಸಿದಂತ ಒಂದು ದಿನ ಇತಿಹಾಸದಲ್ಲಿ ರೆಕಾರ್ಡ್ ಕೂಡ ಆಗಿದೆ ಅಂತ ಹೇಳ್ತಾರಲ್ಲ, ಏನಿದು ಪ್ರಸಂಗ ಅಂತ? ಹಿಂದೆ ಇದು ಕುಂಭಕೋಣಂನಲ್ಲಿ ನಡೆದಂಥ ಘಟನೆ. ರಘುನಾಥ ಭೂಪಾಲ ಅಂತ ರಾಜ ಇರ್ತಾನೆ. ಆ ಸಂದರ್ಭದಲ್ಲಿ ತಂಜಾವೂರು, ಕುಂಭಕೋಣಂ ಆ ಕಡೆ ಎಲ್ಲ ಯುದ್ಧ ನಡೆಯುತ್ತೆ. ಸುಮಾರು ಜನ ಅವನ ಮೇಲೆ ಒಟ್ಟಿಗೆ ಆಕ್ರಮಣ ಮಾಡ್ತಾರೆ. ಅವನಿಗೂ ಸ್ವಲ್ಪ ಅಲ್ಪ ಸಾಮರ್ಥ್ಯ ಇರೋಲ್ಲ, ಯಾರ ಮಾತು ಕೇಳಲ್ಲ. ಯುದ್ಧ ನಾನು ಮಾಡ್ತೀನಿ, ಇಲ್ಲಿ ಹಿಂದೆ ಸ್ವಲ್ಪ ಬಿಗುಮಾನ ಜಾಸ್ತಿ, ಅಭಿಮಾನ ಜಾಸ್ತಿ, ಯುದ್ಧಗಳು ನಡೆದು ಹೋಗುತ್ತೆ. ಅವಾಗ ಏನು ತನ್ನ ರಾಜ್ಯದಲ್ಲೆಲ್ಲ ಬೊಕ್ಕಸ ಖಾಲಿ ಆಗಿಬಿಡುತ್ತೆ. ಮತ್ತು ಅವನ ದುರಾದೃಷ್ಟಕ್ಕೆ ಕ್ಷಾಮ ಬಂದ್ಬಿಡುತ್ತೆ, ಮಳೆನೇ ಆಗೋಲ್ಲ, ಭಾಳ ದುರ್ಭಿಕ್ಷೆ ಆಗಿಬಿಡುತ್ತೆ, ತುಂಬ ಒದ್ದಾಡೋಡ್ತಾನೆ. ರಘುನಾಥ ಭೂಪಾಲ ಅಂತ, ರಘುನಾಥ ನಾಯಕ ಅಂತಲೂ ಹೇಳ್ತಾರೆ ಅವನಿಗೆ. ಅವಾಗ ಯಾರೋ ಹಿರಿಯರು ಅಡ್ವೈಸ್ ಮಾಡ್ತಾರೆ, ಕುಂಭಕೋಣಮಲ್ಲಿ ರಾಯರಿದ್ದಾರೆ, ನಿನ್ನ ತಂದೆ ತಾತ ಎಲ್ಲ ಆ ಪರಂಪರೆ ವಿಜೇಂದ್ರ ತೀರ್ಥನ ಉಪಾಸನೆ ಮಾಡಿದ್ದು, ಅವ್ರನ್ನ ಕೇಳ್ಕೊ, ಇನ್ಯಾರು ಪರಿಹಾರ ಮಾಡಲ್ಲ, ಗುರುಗಳೇ. ಅದಕ್ಕೆ ಗುರು ಸ್ಥಾನ ತುಂಬ ಎತ್ತರದ್ದು. ಭಗವಂತನ ನಾವು ಪಡಿಬೇಕಾದ್ರೆ ನಮ್ಮನ್ನು ಯಾರು ಸಿದ್ಧ ಮಾಡ್ತಾರೆ ಅಂದರೆ ಗುರುಗಳು. ಭಗವಂತ ನಮ್ಮನ್ನು ಸ್ವೀಕಾರ ಮಾಡ್ಬೇಕಾದ್ರೆ ನಮ್ಮನ್ನು ಸಿದ್ಧ ಯಾರು ಮಾಡ್ತಾರೆ? ಗುರುಗಳು. ಶಾಲೆ ಕಳಿಸ್ಬೇಕಾದ್ರೆ ಮಗುಗೆ ಯಾರು ತಾಯಿ ಮಾಡ್ತಾರೆ, ಚೆನ್ನಾಗಿ ಟ್ರಿಮ್ಮಾಗಿ ಹಾಕಿ, ಬಟ್ಟೆ ಹಾಕಿ, ಯೂನಿಫಾರ್ಮ್ ಹಾಕಿ, ಡ್ರೆಸ್ ಮಾಡೋ, ಈಗ ಸರಿ ಇದು ಹೋಗು ಅದು ಸ್ವೀಕಾರ ಮಾಡ್ತಾರೆ. ಇವನು ಅರ್ಧಂಬರ್ಧ ಹೋದ್ರೆ ಅಲ್ಲಿ ಕಳಿಸ್ಬಿಡ್ತಾರಲ್ಲ, ಹಾಗೆ ಹೋಗು ನೀನು ಗುರುಗಳನ್ನ ಅಪ್ರೋಚ್ ಮಾಡು ಅಂತೇಳಿ. ತಕ್ಷಣ ಅವನಿಗೆ ಅನಿಸುತ್ತೆ, ಧಾವಿಸಿ ಬರ್ತಾನೆ, ಕುಂಭಕೋಣಕ್ಕೆ ಬರ್ತಾನೆ, ರಾಯರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾನೆ, ಕಣ್ಣೀರು ಹಾಕ್ತಾನೆ. ತುಂಬ ದುಸ್ಥಿತಿಯಲ್ಲಿ ಇದೆ ನಾನು, ಪ್ರಜೆಗಳೆಲ್ಲ ದುಃಖಿಸ್ತಾ ಇದ್ದಾರೆ, ತೊಟ್ಟು ನೀರಿಲ್ಲ, ಕ್ಷಾಮ ಆಗಿ ಹೋಗ್ಬಿಟ್ಟಿದೆ, ನನ್ನ ರಾಜಭಂಡಾರದಲ್ಲೂ ಹೆಚ್ಚಿಗೆ ಏನಿಲ್ಲ, ಏನಾದ್ರು ಮಾಡಿ ಅನುಗ್ರಹ ಮಾಡಿ ನೀವು ಅಂತ. ಒಂದು ಕ್ಷಣ ರಾಯರು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾರೆ. ಅವ್ರಿಗೊಂದು ಶಕ್ತಿ ಇತ್ತು, ಪ್ರತಿಸ್ಮೃತಿ ಅಂತ. ಇದು ಅನೇಕ ಋಷಿಗಳು ಪಡ್ಕೊಂಡಿದ್ರು ತಮ್ಮ ಧ್ಯಾನದಿಂದ, ತಪಸ್ಸಿನಿಂದ. ಪ್ರತಿಸ್ಮೃತಿ. ಈ ಪ್ರತಿಸ್ಮೃತಿ ಏನು ಅಂದರೆ, ಅವ್ರು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಏನು ನೋಡಬೇಕು ಅಂತಿರ್ತಾರೆ ಎಲ್ಲ ಕಾಣ್ತಾ ಇರುತ್ತೆ. ಯಾವ ಊರಿನಲ್ಲಿ ಏನು ನಡೀತಾ ಇದೆ ಘಟನೆ, ಅಲ್ಲೇನು ನಡೀತಾ ಇದೆ, ಇದೆಲ್ಲ ಅವರ ಮನಪಟಲದಲ್ಲಿ ಬರುತ್ತೆ. ಇದಕ್ಕೆ ಹೆಸರೇ ಪ್ರತಿಸ್ಮೃತಿ ಅಂತ. ನಮ್ಮಲ್ಲಿ ಅನೇಕ ದೊಡ್ಡ ದೊಡ್ಡ ಋಷಿಗಳು ಈ ಶಕ್ತಿಯನ್ನು ಪಡೆದಿದ್ದರು. ಅದು ರಾಯರಿಗಿತ್ತು. ಅವ್ರಿಗೆ ಅದಕ್ಕೇನೆ ಯಾರು ಒಬ್ಬ ಭಕ್ತರು ಬಂದು ನಿಂತ್ಕೊಂಡ್ರೆ ಅವನು ಯಾರು ಹಿಂದೆ ಏನೇನು ಮಾಡಿದ್ದ ಎಲ್ಲ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಇವ್ನು ಪ್ರಾರಬ್ಧ ಏನು, ಹೋಗುತ್ತೋ ಆಗುತ್ತೋ ಇಲ್ವೋ ಎಲ್ಲ ಚಿಂತನೆ ಮಾಡಿಬಿಡೋರು ಅವರು. ಹಾಗೆ ಅವ್ರು ಸ್ವಲ್ಪ ಒಂದು ಕ್ಷಣ ನೋಡಿ ಹೇಳ್ತಾರಪ್ಪ, ಇದು ತಕ್ಷಣ ಪರಿಹಾರ ಆಗುವಂಥದ್ದಲ್ಲ, ಆಯಿತು ನೀ ಚಿಂತೆ ಮಾಡಬೇಡ, ನಿಂದು ಸ್ವಲ್ಪ ದೋಷ ಇದೆ,
ಆಯಿತು, ಪ್ರಜೆಗಳನ್ನು ನೋಡ್ಕೋಬೇಕಪ್ಪ. ಆಯಿತು, ನಾನು ನಾಳೆ ಬರ್ತೀನಿ, ನಿನ್ನ ಸಂಸ್ಥಾನಕ್ಕೆ ನಾಳೆ ಬರ್ತೀನಿ ತಂಜಾವೂರಿಗೆ, ನೀನು ಹೊರಡು ಅಂತೇಳಿ ಅಕ್ಷತೆ ಕೊಟ್ಟು ಕಳಿಸ್ತಾರೆ. ಅವನು ಹೊರಟೋಗ್ತಾನೆ. ರಾಯರಿಗೆ ಇಷ್ಟು ಹೇಳಿದ್ದೇನಲ್ಲ, ನೀವು ಡಾಕ್ಟ್ರ್ ಹತ್ರ ಹೋದಾಗ ಅರ್ಧ ಸಮರ್ಪಣೆ ಮಾಡ್ತೀವಿ, ಸದ್ಯ ಅವರು ಹ್ಞೂ ಅಂದ್ರಲ್ಲ, ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಅಂತ. ಬರ್ತಾನೆ. ಮಾರನೇ ದಿವಸ ರಾಯರು ಬರುವಾಗ ಅನೇಕ ಬಂಡಿ ಬರುತ್ತೆ. ಅಲ್ಲಿದ್ದ ಧಾನ್ಯ ಎಲ್ಲ ತೊಗೊಂಡ್ಬರ್ತಾರೆ. ಮಠದಲ್ಲಿದ್ದಂಥ ದವಸ ಧಾನ್ಯಗಳು, ಚಿನ್ನ, ಬೆಳ್ಳಿ, ಅನೇಕ ಆಭರಣಗಳು, ಅಮೂಲ್ಯ ಆಭರಣಗಳು ಎಲ್ಲ ಎತ್ಕೊಂಡ್ಬಂದ್ಬಿಡ್ತಾರೆ. ಸುಮಾರು ಬಂಡಿಗಳಲ್ಲಿ ಬಂದ್ಬಿಡುತ್ತೆ. ಬಂಡಿಗಳಲ್ಲಿ ಬಂದು ರಾಜನಿಗೆ ಹೇಳ್ತಾರೆ. ಇದು ನೋಡಿ ಅವನು ರಾಜನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಹೇಳ್ತಾನೆ, ನೋಡಪ್ಪ, ಇದೆಲ್ಲ ಚಿನ್ನ, ಬೆಳ್ಳಿ, ಮುತ್ತು ರತ್ನ ಎಲ್ಲ ಇದೆ. ಇದರ ಮೂಲ್ಯ ಏನಿದೆ ತೊಗೊಂಡು ಬೇಗ ದನಗಳಿಗೆ ನೀರು ಕೊಡು, ಜನಗಳಿಗೆ ಆಹಾರ ಕೊಡು, ಬೇಗ ಇದನ್ನು ಈ ಕ್ಷಣ ಮಾಡು. ಕೆಲವು ದವಸ ಧಾನ್ಯಗಳೆಲ್ಲ ತಂದಿದ್ದೀವಿ ಮಠದಲ್ಲಿದ್ದಿದ್ದು, ಅದೆಲ್ಲ ಉಪಯೋಗಿಸ್ಕೊ. ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಹೇಳ್ತಾನೆ, ರಾಜನಿಂದ ಮಠಗಳು ತೊಗೊಂಡು ಹೋಗ್ತಾರೆ ಹೊರತು ಮಠದ ಸಾಮಗ್ರಿಗಳು ನಾವು ಇಸ್ಕೊಳ್ಳೋದು ಏನು ಗುರುಗಳೇ, ಹೇಗೆ ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಹತ್ತಿರುವಂಥ ಚಿನ್ನ, ಬೆಳ್ಳಿ ಎಲ್ಲ ನಾವು ಉಪಯೋಗಿಸ್ಕೊಳ್ಳೋಕ್ಕಾಗುತ್ತೆ? ಆಗ ಹೇಳ್ತಾರಪ್ಪ, ಈ ಮಠಕ್ಕೆ ನಿಮ್ಮ ತಂದೆ, ನಿಮ್ಮ ತಾತ, ಮುತ್ತಾತ ಕಾಲದಲ್ಲಿ ಎಲ್ಲ ಕೊಟ್ಟಿದ್ದರು. ಇದು ಜನರಕ್ಷಣೆ. ಮಠ ಇರೋದು ಯಾರಿಗೆ? ಜನಕ್ಕೋಸ್ಕರ, ಜನದ ಅನುಕೂಲಕ್ಕೋಸ್ಕರ ಮಠ ಇರೋದು. ಜನನೇ ಕೊಟ್ಟಿರೋದು ಇದು. ಜನಕ್ಕಲ್ಲದೆ, ಜನ ಎಲ್ಲ ಇಲ್ಲದೆ ಇದ್ಮೇಲೆ ಮಠ ಕಟ್ಕೊಂಡು ನಾವು ಎಂಥ ಮಾತು ಹೇಳ್ತಾರೆ ಗೊತ್ತಾ? ಇದಿರೋದೇ ಮಠಕ್ಕೋಸ್ಕರ, ಉಪಯೋಗಿಸ್ಕೊ. ಮುಂದೆ ನಮ್ಮ ಕ್ಷೇತ್ರ ಚೆನ್ನಾಗಾದರೆ ಜನಗಳೇ ಕೊಡ್ತಾರೆ. ಮಠದಲ್ಲಿ ಇಟ್ಕೊಂಡು ನಾನೇನು ಮಾಡಲಿ? ತಗೋ, ಎಲ್ಲ ಬೇಗ ಆ ಕೆಲಸ ಮಾಡಿದ್ದೀನಿ. ನಾನು ನೀನು ಯೋಚನೆ ಮಾಡೋ ಸ್ಥಿತಿಲಿ ಇಲ್ಲ ಇವಾಗ. ಬೇಗ ಜನವನ್ನು ಉಳಿಸು. ಎಷ್ಟೋ ಜನ ಹೋಗ್ಬಿಡ್ತಾ ಇದ್ದಾರೆ ಪಾಪ, ಎಷ್ಟೋ ಹಸುಕರುಗಳು ಹೊರಟೋಗ್ತಾ ಇದೆ. ಬೇಗ ಅದಕ್ಕೆ ನೀರು ವ್ಯವಸ್ಥೆ ಮಾಡುತ್ತಾ ತ್ವರೆ ಮಾಡ್ತಾರೆ. ಅವನ್ನ ಉಪಯೋಗಿಸ್ಕೋತಾರೆ. ಇದು ಮೊದಲನೇ ಘಟನೆ. ಎರಡನೇದು, ಆ ಧಾನ್ಯಾಗಾರದಲ್ಲಿ ಹೋಗಿ ನೋಡ್ತಾರೆ. 4-5 ದಿವಸಕ್ಕೆ ಆಗೋಷ್ಟು ಧಾನ್ಯ ಇರುತ್ತಷ್ಟೆ. ಓ, ಇದು ಮುಗಿದು ಹೋಗ್ಬಿಡುತ್ತೆ ಅಂತ ಗೊತ್ತಾಗಿ ಆಗೇನು ಮಾಡ್ತಾರೆ, ರಾಯರು ಮಂಗಳ ಸ್ನಾನ ಮಾಡಿ ಒಂದು ಮಾತು ಹೇಳ್ತಾರೆ. ನಾನು ಎಚ್ಚರ ಆಗೋವರೆಗೂ ಯಾರು ಎಬ್ಬಿಸ್ಬಾರ್ದು. ಗುರುಗಳೇ, ರಾಯರೇ ಅಂತ ಹೇಳೋದು, ಏನು ಸದ್ದು ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ರಾಯರ ಆದೇಶ ಕೊಟ್ಬಿಟ್ಟು ಒಂದು ಮಣೆ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಶಾಂತವಾಗಿ. 3 ದಿವಸ ಕೂತಿರ್ತಾರೆ. ಇದು ಇತಿಹಾಸದಲ್ಲಿ ರೆಕಾರ್ಡ್ ಆಗಿದೆ. 3 ದಿವಸ ಕೂತಿರ್ತಾರೆ ಉಪವಾಸದಲ್ಲಿ, ಧ್ಯಾನ ಮಾಡ್ತಾ ಮಾಡ್ತಾ. 3ನೇ ದಿವಸ ಆದಮೇಲೆ ಆ ಗೋದಾಮು ಎಲ್ಲ ತುಂಬೋಗ್ಬಿಡುತ್ತೆ. ಎಲ್ಲ ಧಾನ್ಯಗಳು ತುಂಬೋಗ್ಬಿಡುತ್ತೆ. ಸುಮಾರು ಜನ ಸೇರಿಬಿಡ್ತಾರೆ. ರಾಯರು ಮೊನ್ನೆಯಿಂದ ಕೂತಿಯಾರಂತೆ, ಉಪವಾಸದಲ್ಲಿ ಕೂತಿಯಾರಂತೆ, ಕಣ್ಣೇ ಬಿಟ್ಟಿಲ್ವಂತೆ, ಯಾರು ಮಾತಾಡಿಸ್ಬೇಡಿ ಅಂತ ಹೇಳಿದಾರಂತೆ. ಜನ ಒಂದು ಸುತ್ತು ಕೂತಿಯಾರೆ, ಮೌನವಾಗಿ ಕೂತಿಯಾರೆ. 3 ದಿವಸ ಆದಮೇಲೆ ಏನು ಇಡೀ ಗೋಡನೆ ತುಂಬೋಗ್ಬಿಡುತ್ತೆ, ಭರ್ತಿ ತುಂಬೋಗುತ್ತೆ. ಆಮೇಲೆ ರಾಯರೇ ಕಣ್ಬಿಟ್ಟು ನೋಡ್ತಾರೆ. ಆಮೇಲೆ ಒಂದು ಮಾತು ಹೇಳ್ತಾರೆ, ಇದು ಶಾಶ್ವತ ಅಲ್ಲಪ್ಪ, ಇದಕ್ಕೆ ಸಾಕಷ್ಟು ಯಜ್ಞಗಳು ಮಾಡಿಸ್ಬೇಕು ನೀವು, ಏಕೆಂದರೆ ಇಡೀ ರಾಜ್ಯ ನೋಡ್ಕೋಬೇಕಲ್ಲ. ಆಗ ಹೇಳಿ ಅನೇಕ ತಮ್ಮ ಶಿಷ್ಯರಿಗೆ ಹೇಳಿ ದೊಡ್ಡ ದೊಡ್ಡ ಯಜ್ಞಗಳು ಮಾಡಿಸ್ತಾರೆ. ಯಜ್ಞಗಳು ಮಾಡಿಸಿ ಆವಾಹನೆ ಮಾಡ್ತಾರೆ. ಏನು ವರುಣನ ಕೃಪೆ ಆಗ್ಬಿಡುತ್ತೆ. ಒಂದು ಮಳೆ ಸುರಿಯುತ್ತೆ ಸುರಿಯುತ್ತೆ ಸುರಿಯುತ್ತೆ, ಕಾವೇರಿ ತುಂಬರಿದು ಹೋಗ್ಬಿಡುತ್ತೆ. ವಿಪರೀತ. ಎಲ್ಲ ಅವ್ರುಗಳು ರೈತರೆಲ್ಲ ಉಳಕ್ಕೆ ಶುರು ಮಾಡ್ತಾರೆ. ಏನು ಅದು 4-5 ತಿಂಗಳಲ್ಲಿ ಏನು ಬೇಕಾದ್ರೆ ದವಸ ಧಾನ್ಯ ಕಲ್ಪನೆನೇ ಮಾಡಿರಲ್ಲ, ಅಷ್ಟು ದವಸ ಧಾನ್ಯಗಳು ಬಂದ್ಬಿಡತ್ತೆ. ಅದರಿಂದ ಹೆಚ್ಚು ಪ್ರಚಾರ ಆಗ್ತಾರೆ ರಾಯರು. ಎಲ್ರಿಗೂ ದೇವರೇ, ರಾಯರು ಅಂದರೆ ದೇವರೇ. ರಾಯರು ಅಲ್ಲಲ್ಲಿ ಎಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಲ್ಲ ಅಂಥ ಮಹಾನ್ ಭಾವ ಇರಬೇಕಪ್ಪ. ಅಂಥ ಮಹಾನ್ ಭಾವ ಇರ್ಬೇಕಾರೆ ರಾಯರು ಅಂದರೆ ದೇವರು. ಈ ಥರ ನೋಡಿ, ಯಾಕೆ ಅಲ್ಲಿಂದ ಪ್ರಚಲಿತ ಬಂತು ಅಂದರೆ ಜನಕ್ಕೆ ಸ್ಪಂದಿಸ್ತಾರೆ ಇವರು. ಈ ಮಠಕ್ಕೆ ಬೇಕು ಚಿನ್ನ ಬೆಳ್ಳಿ ಅಂತ ಇಟ್ಕೊಳ್ಳಿಲ್ಲ, ಇದು ಸಮಾಜದ್ದು. ಯಾವ ಭಾವನೆ ಎಷ್ಟು ಜನಕ್ಕೆ ಬರುತ್ತೆ ಅಲ್ವಾ? ಅದು ಸ್ಪಂದಿಸ್ಬೇಕು. ಹಾಗಾಗಿ ವಿಪರೀತ ಮಳೆ ಬರುತ್ತೆ. ಅಲ್ಲಿ ಇನ್ನೊಂದು ಘಟನೆ ನಡೆದೋಗುತ್ತೆ. ಇದೆಲ್ಲ ಯಜ್ಞ ಆದಮೇಲೆ ಈ ರಾಜ ಏನು ಮಾಡ್ತಾನೆ, ತಾನೇನೋ ರಾಯರಿಗೇನೋ ಒಂದು ಒಳ್ಳೆ ಕಾಣಿಕೆ ಕೊಡ್ತೇನೆ ಅಂದ್ಬಿಟ್ಟು ಒಂದು ರತ್ನದ ಹಾರ ಕೊಟ್ಬಿಡ್ತಾನೆ. ಚೆನ್ನಾಗಿರೋ, ಗುರುಗಳೇ ತೊಗೊಳ್ಳಿ ಇದು ರತ್ನದ ಹಾರ, ಇದು ರಾಜ ಮರ್ಯಾದೆಯಿಂದ ನಿಮಗೆ ಕೊಡ್ತಾ ಇದ್ದೀವಿ ಅಂತ. ರಾಯರು ಅದನ್ನು ನೋಡ್ತಾರೆ. ಆ ದಗದಗ ಅಂತ ಉರಿತಿರುತ್ತಲ್ಲ ಅಗ್ನಿ, ಅಗ್ನಿಯಲ್ಲಿ ಅವರು ಪರಶುರಾಮನ ಕಾಣ್ತಾರೆ. ಹರಿಣೀಪತಿ ಪರಶುರಾಮ ದೇವರನ್ನು ದರ್ಶನ ಮಾಡ್ತಾರೆ. ಇವರ ರತ್ನದ ಹಾರವನ್ನು ಪರಶುರಾಮ ದೇವರಿಗೆ ಅಲಂಕಾರ ಮಾಡ್ತಾರೆ. ಹೊರಗಡೆಯವ್ರಿಗೇನು ಅಗ್ನಿಗೆ ಹಾಕಿದ್ರು ಅಂತ. ರಾಜ ಪೆಚ್ಚಾಗ್ಬಿಡ್ತಾನೆ. ನೋಡಿ, ಇಷ್ಟೆಲ್ಲ ಮಾಡಿದ್ದಾರೆ ರಾಯರು ಅನೇಕ ವರ್ಷಗಳು, ಅದನ್ನೆಲ್ಲ ಚಿಂತನೆ ಮಾಡದೆ ಏನಿದೆ, ನಾನು ಕೊಟ್ಟಿದ್ದೀನಿ, ರಾಜ ಕೊಟ್ಟಿದ್ದೀನಿ, ಇಷ್ಟು ಒಳ್ಳೆ ಅಮೂಲ್ಯವಾದ ರತ್ನ ಹಾರನ ಬೆಂಕಿಗೆ ಹಾಕ್ಬಿಟ್ರಲ್ಲ ಇವರು. ಇದನ್ನ ನಮ್ಮ ಜನಗಳ ಬುದ್ಧಿನೇ ಹಾಗೆ. ಎಷ್ಟು ಸತ್ಕಾರ್ಯ ನಮ್ಮ ಪರಂಪರೆ ಮಾಡಿರುತ್ತೆ, ನಮ್ಮ ಧರ್ಮನೇ ನಿಂದನೆ ಮಾಡಿಬಿಡೋದು, ಮಠಗಳನ್ನೇ ನಿಂದನೆ ಮಾಡೋದು. ಯಾವ ಮಠ ರೀ, ಯಾವ ದೇವಸ್ಥಾನ, ಯಾವುದು ಬೇಕಾಷ್ಟು ಅನುಗ್ರಹ ಮಾಡಿರ್ತಾರೆ, ಇವನು ತಾತ್ಕಾಲಿಕ ಅನುಕೂಲ ಆಗಲಿಲ್ಲ ಅಂಥೇಳಿ ಕೆಟ್ಟದಾಗ ಮಾತಾಡೋದುಂಟು. ಅವನು ಹಾಗೇ ಇದ್ದು ಭೂಪಾಲ. ಆಗ ರಾಯರಿಗೆ ಅನಿಸುತ್ತೆ, ರಾಯರಿಂದು ಬೇಜಾರು ಮಾಡ್ಕೊಳ್ಳಲ್ಲ, ಎಲ್ಲ ಪೂರ್ಣಾತಿ ಆಗಿದೆ, ಏನು ಅಗ್ನಿ ಉರಿತಿದೆ ಆಳೆತ್ರ. ಆಗ ರಾಯರು ಕೇಳ್ತಾರೆ, ಏನಪ್ಪ ರಾಜ, ಈ ಹಾರನ ಅಗ್ನಿಗೆ ಹಾಕ್ಬಿಟ್ಟೆ ಅಂತ ನಿಮ್ಗೆ ಬೇಸರ ಆಯಿತು ಅಂತ. ಹೌದು ಗುರುಗಳೇ, ಎಷ್ಟು ಅಮೂಲ್ಯವಾದ ನಿಮಗೆ ಕೊಟ್ಟೆ ನಾನು, ನೀವು ನೋಡಿ ಅದನ್ನು ತಾತ್ಸಾರ ಮಾಡಿ ಹಾಗೆ ಹೇಳ್ಬಿಡ್ತಾನೆ, ಅಗ್ನಿಗೆ ಹಾಕ್ಬಿಟ್ರಿ ಅಂತ.
ಚಿಂತೆ ಮಾಡಿಬಿಡಪ್ಪ. ಕೈಯಲ್ಲಿ ಹಿಂಗೆ ಕೈ ಹಾಕ್ತಾರೆ. ಎಲ್ಲ ನೋಡ್ತಾ ಹೀಗೆ ಕೈ ಹಾಕ್ಬಿಟ್ಟು ವಾಪಸ್ ತೆಗಿತಾರೆ ಅದನ್ನು. ಏನು ಉರಿತಿದೆ ಅಗ್ನಿ, ತೆಗೆದುಬಿಟ್ಟು ನೋಡಪ್ಪ ಇದು ಸ್ವತಃ ಪರಶುರಾಮ ದೇವರು ಕೊಟ್ಟಂಥ ಆಶೀರ್ವಾದ, ನಿನಗೆ ಪ್ರಸಾದ ಅಂತ ಇದನ್ನು ಸ್ವೀಕಾರ ಮಾಡು. ಫಳ ಫಳ ಅಂತ ಹೊಳಿತಿರುತ್ತೆ. ಸುಮಾರು 3-4 ಗಂಟೆ ಆಗಿರುತ್ತೆ ಅಗ್ನಿಲಿ ಹಾಕಿ. ಅದು ಕರ್ರಗಾಗೋದು, ಧೂಳು ಬೀಳೋದು, ಅದಕ್ಕೆ ಬೂದಿ ಮುಚ್ಕೊಂಡಿದ್ದು ಏನೂ ಇಲ್ಲ. ಸುಲಭವಾಗಿ ಹಾಗೆ ತಾವೇ ಕೈ ಹಾಕಿ ತೆಗೆದು ಕೊಡುತ್ತಾರೆ. ಇದು ನಡೆದ ಘಟನೆ. ಇದು ಒಂದು ಮಳೆ ಬಂದಿದ್ದು ಅಷ್ಟೇ ಅಲ್ಲ, ಈ ಥರ ಒಂದು ಅಪರೋಕ್ಷ ಜ್ಞಾನ, ಎಲ್ಲ ಸಿದ್ಧಿಯನ್ನು ಪಡೆದಂಥ ಸಿದ್ಧ ಪುರುಷರು. ಸಿದ್ಧ ಪುರುಷರು ಸಿಗೋದು ಕಷ್ಟ. ಸ್ವಾಮಿಗಳು ಸಿಗ್ತಾರೆ, ಉಪಾಸನೆ ಮಾಡೋರು ಸಿಗ್ತಾರೆ, ಏನೋ ಕೆಲವೆಲ್ಲ ಸಿದ್ಧಿಗಳು ಅಷ್ಟಸಿದ್ಧಿಗಳು ಪಡೆದು ಮಾಡೋವಂಥವ್ರು ಇದೆ. ಇವರು ಸ್ವತಃ ಸಿದ್ಧ ಪುರುಷರು, ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಂಥ ಮಹಾನ್ ಭಾವರು ಇವರು ಮುಖ್ಯವಾಗಿ. ಬೃಂದಾವನಕ್ಕೆ ರಾಯರ ಪ್ರವೇಶ ಹೇಗಾಯ್ತು, ಯಾವಾಗಾಯ್ತು, ಮತ್ತು ಅದರ ಮೇಲ್ಚಾವಣಿ ಮುಚ್ಚಿದ್ದು ಯಾವಾಗ ಅಂತ? 1671ನೇ ಇಸ್ವಿ. ಅವರು ಸನ್ಯಾಸತ್ವ ತಗೊಂಡಿದ್ದು 1621. 50 ವರ್ಷ ಅವರು ಎಲ್ಲ ಕಡೆ ಪ್ರವಾಸ ಮಾಡಿ ಧರ್ಮ ಸ್ಥಾಪನೆ ಮಾಡ್ತಾರೆ. ಕಡೆಯಲ್ಲಿ ಅವರೇ ನಿಶ್ಚಯ ಮಾಡ್ತಾರೆ 1671ರಲ್ಲಿ. ಪ್ರಾಯಶಃ ರಾಯರಿಗೆ ಅನಿಸಿರ್ಬೋದು, ನಾನು ಶರೀರ ಸ್ವಸ್ಥ ಇರುವಾಗಲೇ ಬೃಂದಾವನದಲ್ಲಿ ಪ್ರವೇಶ ಮಾಡಿ ತಪಸ್ಸು ಮಾಡಿದ್ರೆ ಇನ್ನೂ ಅಷ್ಟು ವರ್ಷ ಸಾಧನೆ ಮಾಡಬಹುದು. ಈ ಸಾಮಾನ್ಯವಾಗಿ ಶರೀರ ಬಿಟ್ಟ ಮೇಲೆ ಚೇತನ ಇರೋಲ್ಲ, ಹೊಟ್ಟೋಗಿರುತ್ತೆ ಚೇತನ, ಏನು ಮಾಡೋಕ್ಕಾಗಲ್ಲ. ಆದರೆ ಶರೀರ ಇದ್ದಾಗಲೇ, ಸ್ವಸ್ಥ ಇರುವಾಗಲೇ ತಾನು ಬೃಂದಾವನ ಪ್ರವೇಶ ಮಾಡಿದ್ರೆ ಆ ತಪಸ್ಸಿನ ಶಕ್ತಿಯಿಂದ ಇನ್ನಷ್ಟು ವರ್ಷ ಸಾಧನೆ ಪ್ರಾಯಶಃ ನಾನು ಅಂದ್ಕೊಂಡಿರೋದು. ಇದು ಅವ್ರ ಮನಸ್ಸಿಗೆ ಅನಿಸಿದೆ. ಮತ್ತು ಇದೆಲ್ಲ ಭಗವಂತಂದು ಸಂಕಲ್ಪ ಇರುತ್ತೆ. ಆಗ ರಾಯರು ನಿಶ್ಚಯ ಮಾಡಿಬಿಡ್ತಾರೆ, ನಾವು ಬೃಂದಾವನದಲ್ಲಿ ಪ್ರವೇಶ ಮಾಡಿ. ಸುಲಭ ಅಲ್ಲ, ನಾವು ನೀವು ಕಲ್ಪನೆ ಮಾಡ್ದಂಗಲ್ಲ ಅಲ್ವೇ. ಯಾರು ನಿಂತಲ್ಲ ಕಲ್ಲು ಹಾಕ್ತೀನಿ, ನಿಂತಲ ಮೇಲೆ ಕಲ್ಲು ಹಾಕೋ ಅಂತ ಯಾರು ಒಪ್ಕೋತಾರೆ? ಅಂಥದ್ರಲ್ಲಿ ಸಜೀವವಾಗಿ ಶರೀರದ ಪ್ರವೇಶ ಮಾಡುತ್ತೆ ಅಲ್ಲಿ ಅಂತಂದರೆ ಅಷ್ಟು ಸುಲಭ ಚಿಂತನೆ ಮಾಡ್ತಾರೆ. ತಾವೇ ಪ್ರತಿಷ್ಠಾಪನೆ ಮಾಡಿದಂಥ ಶ್ರೀನಿವಾಸ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ ರಾಯರು. ನಾನು 700 ವರ್ಷ ಇಲ್ಲಿ ತಪಸ್ಸು ಮಾಡಬೇಕು ಅಂತೀನಿ, ಬೃಂದಾವನದಲ್ಲಿ ಪ್ರವೇಶ ಮಾಡ್ತಾ ಇದ್ದೀನಿ. ಅದು 6 ಅಡಿಯ ಅಂತರ್ಗುಹೆ, ಅದು ಕಲ್ಲಿನ ಗುಹೆ. ನೀನು ನನಗೆ ಅನುಗ್ರಹ ಮಾಡಬೇಕು. ನಾನು ತಪಸ್ಸು ಯಾರಿಗೆ ಮಾಡ್ತೀನಿ? ನನಗೋಸ್ಕರ ಅಲ್ಲ. ನನಗೆ ಯಾವ ಕೀರ್ತಿಯನ್ನು ಕೊಡಬೇಡ, ನನಗೆ ಯಾವ ಮುಕ್ತಿಯೂ ಅಗತ್ಯ ಇಲ್ಲ, ನನಗೆ ಯಾವ ಲೌಕಿಕ ಸುಖನೂ ಅಗತ್ಯ ಇಲ್ಲ, ಯಾವ ಆನಂದವೂ ನನಗೆ ಅಗತ್ಯ ಇಲ್ಲ. ಯಾಕೆಂದರೆ ನೀನಿದೆ ನನ್ನ ಹಿಂದೆ, ನೀನೇ ಪರಮಾನಂದ. ನೀನಿರುವಾಗ ನನಗಿನ್ನು ಯಾವುದೂ ಅಗತ್ಯವೇ ಇಲ್ಲ, ನನಗೆ ಯಾವ ಮುಕ್ತಿನೂ ಅಗತ್ಯ ಇಲ್ಲ. 700 ವರ್ಷ ತಪಸ್ಸು ಮಾಡಬೇಕು ಅಂತಿದ್ದೀನಿ, ಆ ಶಕ್ತಿ ನನಗೆ ಕೊಡು. ನಾನು ತಪಸ್ಸು ಯಾರಿಗೋಸ್ಕರ ಮಾಡ್ತೀನಿ ಅಂದರೆ ಸಜ್ಜನರಿಗೋಸ್ಕರ. ಅನೇಕ ಜೀವಿಗಳು ರಾಘವೇಂದ್ರ, ನಾರಾಯಣ, ಹರಿ ಅಂದ್ಕೊಂಡು ಬರ್ತಾರೆ, ಆರ್ತರು ಪಾಪ. ಅವರು ಭಗವದ್ಭಕ್ತರೇ, ಆದರೆ ತಮ್ಮ ಕರ್ಮದಿಂದಾಗಿ ಅನೇಕ ಕಷ್ಟವನ್ನು, ಸಂಕಟವನ್ನು, ದುಮ್ಮಾನವನ್ನು, ದುಗುಡವನ್ನು ಅನುಭವಿಸ್ತಾರೆ. ಅದರ ಪರಿಹಾರ ಮಾಡು, ಅದರ ಪರಿಹಾರ ಅವ್ರಿಗೆ ಮಾಡು. ತಪಸ್ಸು ನಾನು ಮಾಡ್ತೀನಿ. ನಾನು ತಪಸ್ಸು ಮಾಡೋದು ನನಗೋಸ್ಕರ ಅಲ್ಲ, ಅವರಿಗೋಸ್ಕರ ಮಾಡ್ತೀನಿ. ನನ್ನ ತಪಸ್ಸಿನಿಂದ ಅವರಿಗೆ ನೀನು ಅನುಗ್ರಹ ಮಾಡು, ಅಷ್ಟು ಮಾಡು ಸ್ವಾಮಿ. ನೋಡಿ ಎಂಥ ಪ್ರಾರ್ಥನೆ. ಭಗವಂತ ಒಪ್ಪದೇ ಇರ್ತಾನೆಯೇ? ಅಲ್ಲ, ಇನ್ನೊಬ್ಬರಿಗೋಸ್ಕರ ನಾನು ಬದುಕ್ತೀನಪ್ಪ ಅಂದರೆ ಭಗವಂತ ಸಂತೋಷ ಪಡಲ್ವೇ? ಪ್ರಾರ್ಥನೆ ಮಾಡ್ಕೋತಾರೆ. ಮಂಚಾಲಮ್ಮನ್ನು ಪ್ರಾರ್ಥನೆ ಮಾಡ್ಕೋತಾರೆ, ದುರ್ಗೆಯನ್ನು ಇದೇ ರೀತಿ ಪ್ರಾರ್ಥನೆ ಮಾಡಿಕೊಂಡ್ರು ಅಂತಿದೆ. ಆಮೇಲೆ ನಿಶ್ಚಯ ಮಾಡ್ತಾರೆ. ರಾಯರು ಬೃಂದಾವನಸ್ಥರಾಗ್ತಾರೆ ಏನು ಗೊತ್ತಾದ ಕೂಡಲೇ ಅವರು ಅನೇಕ ಭಕ್ತರು ಸುತ್ತಮುತ್ತಲಿಂದೆಲ್ಲ ಬರ್ತಾರೆ. ವೆಂಕಣ್ಣನೇ ಒಂದು ಪ್ರಶ್ನೆ ಕೇಳುತ್ತಾನೆ, ನೀವು ಯಾಕೆ ಬೃಂದಾವನ ಪ್ರವೇಶ ಮಾಡಬೇಕು ಅಂತಿದ್ದೀರಿ? ನಾವೆಲ್ಲ ಆನಂದ ಪಡ್ತಾ ಇದ್ದು ನಿಮ್ಮ ಜೊತೆ, ನಿಮ್ಮ ನೋಡೇ ಆನಂದ ಆಗ್ತಾ ಈಗ ನಮಗೆ. ಯಾಕೆ ನಮ್ಮಿಂದ ಏನಾದ್ರು ತೊಂದರೆ ಆಯಿತಾ? ನೀವು ಯಾಕೆ ಬೃಂದಾವನ ಪ್ರವೇಶ ಮಾಡ್ತೀರಿ ಅಂತ ಹೇಳ್ತಾರೆ. ಇದು ವಿಧಿ ಸಂಕಲ್ಪಪ್ಪ, ದೈವಿ ಸಂಕಲ್ಪ. ಇದೆಲ್ಲ ಕೆಲವಾರು ರಹಸ್ಯಗಳು ಯಾರೂ ಹೇಳ್ಕೊಳಕ್ಕಾಗಲ್ಲ. ಕಡೆಗೆ ಯಾವುದೋ ಬೃಂದಾವನ ಸಿದ್ಧ ಮಾಡ್ತಾನೆ, ಗ್ರಾನೈಟಲ್ಲಿ, ಭಾಳ ದೊಡ್ಡ ಗ್ರಾನೈಟಲ್ಲಿ ಒಂದು ಬೃಂದಾವನ ರೆಡಿ ಮಾಡ್ತಾನೆ. ರಾಯರು ನಕ್ಕು ಬಿಡ್ತಾರಪ್ಪ, ಇದಲ್ಲಪ್ಪ, ಇದಲ್ಲಿ ಬೃಂದಾವನ ಮಾಡೋದಲ್ಲ, ನಾನು ಒಂದು ಶಿಲೆ ತೋರಿಸ್ತೀನಿ, ಆ ಶಿಲೆಯಲ್ಲಿ ಬೃಂದಾವನ ಮಾಡು ಅಂತ ಕರ್ಕೊಂಡು ಹೋಗ್ತಾರೆ. ಮಾದಾವರ ಅಂತ ಒಂದು ಕ್ಷೇತ್ರ ಬರುತ್ತೆ, ಹಳ್ಳಿ, ಭಾಳ ದೊಡ್ಡ ಬಂಡೆ ಎಲ್ಲ ಇರೋವಂಥ ಬೆಟ್ಟ ಇದ್ದಾಗಿರುತ್ತೆ. ತೋರಿಸ್ ನೋಡು, ಈ ಕಲ್ಲಿಂದ ನೀನು ಬೃಂದಾವನ ಮಾಡು. ಅವ್ನು ಕೇಳ್ತಾನೆ ವೆಂಕಣ್ಣ, ಏನು ಗುರುಗಳೇ, ನಾನು ಏನು ಮಾಡಿದ್ರು ಹೇಳ್ತೀವಿ, ಇಷ್ಟು ಚೆನ್ನಾಗಿರೋ ಒಳ್ಳೆ ಗ್ರಾನೈಟಲ್ಲಿ ಮಾಡಿಸಿದ್ದೀನಿ, ಒಳ್ಳೆ ಕಲ್ಲು, ಅದು ಹ್ಯಾಕ್ ಶೈನಿಂಗ್ ಇದೆ, ಇದಲ್ಲಲ್ಲಪ್ಪ ನನ್ನದು. ಈ ಬಂಡೆ ಏನು ಅಂದ್ಕೊಂಡೆ, ರಾಮ ಲಕ್ಷ್ಮಣ ಇಬ್ಬರು ಕೂಡ ಸೀತೆಯ ಅನ್ವೇಷಣೆ ಮಾಡೋಕ್ಕೆ ಬಂದಾಗ 9 ಮುಹೂರ್ತ ಈ ಬಂಡೆ ಮೇಲೆ ಕೂತಿದ್ದ ರಾಮಚಂದ್ರ. ಪವಿತ್ರ, ಇದು ಸಾಲಿಗ್ರಾಮ ಶಿಲೆಯಷ್ಟೇ ಪವಿತ್ರಪ್ಪ. ನನ್ನಂಥ ಭಕ್ತ ಸಾಧನೆ ಮಾಡಬೇಕಾದ್ರೆ ಇಂಥ ಕಲ್ಲು ನನಗೆ ಹತ್ತಿರ ಇರಬೇಕು, ಆ ಪ್ರಭುವಿನ ಆಶೀರ್ವಾದ ನನಗಿರಬೇಕು, ರಾಮನ ಆಶೀರ್ವಾದ ನನಗಿರಬೇಕು. ಅದರಿಂದ ಈ ಕಲ್ಲಲ್ಲಿ ಮಾಡು. ಇದು ರಾಯರಿಗೆ ಗೊತ್ತಿರುತ್ತೆ ಹೊರತು ಬೇರೆಯವ್ರಿಗೆ ಏನು ಗೊತ್ತು, ನಮ್ಮಂಥವ್ರಿಗೆ ಏನು ಗೊತ್ತಿರುತ್ತೆ. ಹಾಗಾಗಿ ಅದರಲ್ಲೇ ಬೃಂದಾವನ ಮಾಡು. ಇವತ್ತು ನಾವು ಮಂತ್ರಾಲಯದ ಬೃಂದಾವನ ನೋಡಿದ್ರೆ ಈ ಶಿಲೆಯಿಂದಲೇ ಬೃಂದಾವನ ಮಾಡಿರೋದು. ಅದು ಆ ಬೃಂದಾವನ ಸಿದ್ಧ ಮಾಡ್ತಾನೆ.
ಈಗ ನೀನು ಮಾಡಿರೋ ಬೃಂದಾವನ ಮುಂದೆ ನನ್ನ 5ನೇ ತಲೆಯಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ, ಅವ್ರಿಗೆ ಆ ಬೃಂದಾವನವನ್ನು ಉಪಯೋಗಿಸ್ಬೋದು ಅಂತಾರೆ. ಆ ಯತಿಗಳಿಗೆ ಅದು ಉಪಯೋಗ ಆಗುತ್ತೆ. ಆಮೇಲೆ ಆ ಬೃಂದಾವನ ಸಿದ್ಧ ಮಾಡ್ತಾರೆ. ಸುಮಾರು 700 ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಅದರಲ್ಲಿ ಇಟ್ಟಿದ್ದಾರೆ. ಬಹಳ ದೊಡ್ಡ ತಾಮ್ರದ ಸಂಪುಟದಲ್ಲಿ 700 ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಪವಿತ್ರವಾದ್ದು ಅಲ್ಲಿದೆ. ಮತ್ತು ಕೆಳಗಡೆ 6 ಅಡಿ ಚಚ್ಚೌಕದ ಪೂರ್ತಿ ಕಲ್ಲಿನ ಬೃಂದಾವನ ಅದು. ಕೆಳಗಡೆ ಎಲ್ಲ ಗೋಮಯದಿಂದ ಸಾರಿಸಿ ಒಳ್ಳೆ ಕೃಷ್ಣಾಜಿನ ಹಾಕಿ ರಾಯರು ಅಲ್ಲಿ ಪೂರ್ವಾಭಿಮುಖವಾಗಿ ಕುಳಿತಿದ್ದಾರೆ. ಕಮಂಡಲು, ಜಪದ ಮಾಲೆ ಕಮಂಡಲು ಇಟ್ಕೊಂಡು ಪೂರ್ವಾಭಿಮುಖವಾಗಿ ರಾಯರು ತಪಸ್ವಿಯಾಗಿ ಅಲ್ಲಿ ಕುಳಿತಿದ್ದಾರೆ. ಅದಕ್ಕೆ ಮುಂಚೆ ಅಲ್ಲಿ ಇಡೀ ಮಂಚಾಲೆ ಕ್ಷೇತ್ರದಲ್ಲಿ ಪ್ರದಕ್ಷಿಣೆ ಮಾಡಿಸ್ತಾರೆ. ಎಲ್ಲ ಸಜ್ಜನರು ಬಂದ್ಬಿಟ್ರೆ ತುಂಬ ಜನ ಬರ್ತಾರೆ. ಎಲ್ಲ ರಾಯರನ್ನು ನೋಡಬೇಕು, ಚರ್ಮ ದರ್ಶನ ಆಗಬೇಕು ಅಂಥೇಳಿ ಎಲ್ಲ ಬರ್ತಾರೆ. ಕೆಲವರು ಬ್ರಹ್ಮಸೂತ್ರ ಹೇಳ್ತಾ ಇದ್ದಾರೆ, ಆಮೇಲೆ ಪಂಡಿತರೆಲ್ಲ ಪಾರಾಯಣ ಮಾಡ್ತಾರೆ, ವೇದ ಪಾರಾಯಣ ಆಗ್ತಾ ಇದೆ. ಇನ್ನು ಕೆಲವರು ದೇವ್ರ ನಾಮಗಳು ಹಾಡ್ತಾ ಇದ್ದಾರೆ, ಕೆಲವರು ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದಾರೆ. ಅವರವರು ತೋರಿದ್ದು ಸಮರ್ಪಣೆ ಮಾಡ್ತಾ ಇದ್ದಾರೆ. ರಾಯರು ಮಾಹೇಂದ್ರಿ ಅಂತ ಆನೆ ಇತ್ತು, ಅದ್ರ ಮೇಲೆ ಕುಡಿಸಿ ಮೆರವಣಿಗೆ ಮಾಡಿ ಕರ್ಕೊಂಬರ್ತಾರೆ ರಾಯರನ್ನು. ಆಮೇಲೆ ಒಂದು ಚಿಕ್ಕ ಆನೆ ಲಕ್ಷ್ಮಿ ಅಂತ ಪುಟ್ಟದು ಜೋಡಿ ಚಾಮರದಿಂದ ರಾಯರಿಗೆ ಸೇವೆ ಮಾಡಿಸ್ತಾರೆ. ಇದೆಲ್ಲ ವರ್ಣನೆ ಇದೆ. ಕಡೆಗೆ ರಾಯರು ಆ ಬೃಂದಾವನದ ಕಟ್ಟೆ ಮೇಲೆ ಬಂದು ನಿಂತ್ಕೋತಾರೆ. ಎಲ್ಲ ಕೂಗ್ತಾರೆ ಪಾಪ. ಎಲ್ಲರ ಕಣ್ಣಲ್ಲೂ ನೀರು ಬರ್ತಾ ಇರುತ್ತೆ. ಜಯ ಜಯ ರಾಘವೇಂದ್ರ, ಜಯ ಜಯ ರಾಘವೇಂದ್ರ. ಎಷ್ಟೋ ಜನ ಅರಳಾಗ್ತಾ ಇದ್ದಾರೆ, ಹೂವು ಹಾಕ್ತಾ ಇದ್ದಾರೆ, ಎರಚುತ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಅಂದರೆ ಅವ್ರ ಸಂಕಲ್ಪ ಅದು. ರಾಮಚಂದ್ರ ಹೋಗ್ತೀನಿ ಅಂತ ಹೊರಟಾಗ ಸರಿಯೂ ನದಿಯಲ್ಲಿ ಪ್ರವೇಶ ಮಾಡ್ತಾನೆ ರಾಮಚಂದ್ರ. ಅವನದೇ ಸಂಕಲ್ಪ ಅದು, ಯಾರು ಏನು ಮಾಡೋಕ್ಕಾಗಲ್ಲ, ದುಃಖಿಸ್ತಾರೆ. ರಾಮಚಂದ್ರ ಹೇಳ್ತಾನೆ, ನೀವು ಯಾರು ಬರ್ತೀರೋ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ, ಕರ್ಕೊಂಡೇ ಹೋಗ್ಬಿಡ್ತಾನೆ ರಾಮ. ಅವನು ಪೂಜೆ ಮಾಡೋರು ಇವರು. ಕಡೆಗೆ ಅವರ ಶಿಷ್ಯರು ಯೋಗೇಂದ್ರ ತೀರ್ಥರು ಅಂತ ಅವರಿಗೆ ಪಟ್ಟ ಕೊಡ್ತಾರೆ. ಅವರಿಗೆ ತಾವು ಹಾಕ್ಕೊಂಡಿದ್ದ ಪಾದುಕೆಯನ್ನು ರಾಯರು ಅವರು ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಅವರ ತಲೆ ಮೇಲೆ ಕೈ ಇಟ್ಟು ತಮ್ಮ ಶಕ್ತಿಯನ್ನು ಅವರಿಗೆ ಧಾರೆ ಎರೀತಾರೆ ಯೋಗೇಂದ್ರ ತೀರ್ಥರಿಗೆ. ಆಮೇಲೆ ಎಲ್ರಿಗೂ ಹೇಳ್ತಾರೆ, ನೋಡಿ, ಭಗವಂತನ ವಿಚಾರಕ್ಕೆ ಯಾರೂ ವಿರುದ್ಧ ಹೋಗೋಕ್ಕಾಗಲ್ಲ. ಇಡೀ ಪ್ರಪಂಚ ಚರಾಚರ ಸೃಷ್ಟಿಯೇ ನಾರಾಯಣನ ಅಧೀನ. ಅವನ ಅಧೀನದಲ್ಲೇ ಎಲ್ಲ ನಡೆಯೋದು. ಅವನ ಸಂಕಲ್ಪಕ್ಕೆ ನಿಂತು ಅದೇ ನಡೆಯೋದು. ಅವನ ವಿಚಾರಕ್ಕೆ ಸ್ಪಂದಿಸಿ ನಾವೆಲ್ಲ ನಡ್ಕೋಬೇಕು. ಅದರಿಂದ ಅದರ ಧರ್ಮದ ವಿರುದ್ಧವಾಗಿ ಎಂದೂ ಹೋಗಬೇಡಿ. ಧರ್ಮಜ್ಞೋ ಧರ್ಮನಿರತಃ ಸಧರ್ಮ ಫಲಮಶ್ನುತೆ. ಯಾರು ಧರ್ಮದಲ್ಲಿ ಹೋಗ್ತಾರೋ ಧರ್ಮದ ಫಲ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಇದು ಪರಮೇಶ್ವರ ಹೇಳೋದಂಥ ಮಾತು. ಅದಕ್ಕೆ ರಾಘವೇಂದ್ರ ಇವರು ಯೋಗೀಂದ್ರ ತೀರ್ಥರ ಅವ್ರ ಶಿಷ್ಯರು ಬರೆದಂಥ ಇದು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನವೇ. ಚರ್ಮಗೀತೆ ಅವ್ರದ್ದು, ಅವರೇ ಬರೆದಿದ್ದದು. ಅವ್ರ ಕಣ್ಣಲ್ಲೂ ನೀರು ಬರ್ತಾ ಇದೆ. ಎಲ್ಲರೂ ಹೇಳ್ತಾರೆ ರಾಯರು, ನಾನು ಶರೀರ ಬಿಟ್ಟು ಹೋಗಲ್ಲ. ಯಾರು ಹೀಗೆ ಅನ್ಕೋಬೇಡಿ, ಇವ್ರು ಹೋಗ್ಬಿಟ್ರು ಅಂತ ಹೀಗೆ ಅನ್ಕೋಬೇಡಿ. ಬೃಂದಾವನದಲ್ಲೇ ಇರ್ತೀನಿ. ಪಾಂಚಭೌತಿಕ ಈ ಶರೀರವನ್ನು ಬೃಂದಾವನದಲ್ಲಿ ಅಡಗಿಸ್ಕೊಂಡು ನಿಮ್ಮೆಲ್ರಿಗೂ ನಾನು ಅನುಗ್ರಹ ಮಾಡ್ತೀನಿ. ಪಾಂಚಭೌತಿಕ ಶರೀರದಲ್ಲಿ ಇತಿಮಿತಿ ಇರುತ್ತೆ, ಇದಕ್ಕೆ ಇತಿಮಿತಿ ಇಲ್ಲ. ನೀವೆಲ್ಲಿ ಕೇಳಿದ್ರೆ ಅಲ್ಲೇ ನಾನು ಅನುಗ್ರಹ ಮಾಡ್ತೀನಿ. ಭಗವಂತನ ಉಪಾಸನೆ ಮಾಡಿ, ಧರ್ಮದ ಕಡೆ ನಿಮ್ಮ ಹೆಜ್ಜೆ ಇರಲಿ. ಧರ್ಮದಿಂದ ಎಂದರೂ ಅತೀತರಾಗಬೇಡಿ. ಧರ್ಮೋ ರಕ್ಷತೆ ರಕ್ಷಿತ. ಧರ್ಮವನ್ನು ಯಾರು ಕಾಪಾಡ್ಕೊಂಡು ಬರ್ತಾರೆ ಅವರಿಗೆ ಧರ್ಮದ ರಕ್ಷಣೆ ಇದ್ದೇ ಇರುತ್ತೆ. ಇಂಥ ಶ್ರೇಷ್ಠವಾದ ಸಂದೇಶ ಕೊಡ್ತಾರೆ ರಾಯರು. ಅವ್ರು ಹೇಳ್ತಾರೆ, 700 ವರ್ಷ ನಾನು ಈ ಬೃಂದಾವನದಲ್ಲಿ ಇರ್ತೀನಿ, ಎಲ್ರಿಗೂ ಅನುಗ್ರಹ ಮಾಡ್ತೀನಿ. ಭಗವಂತ ನನ್ನಲ್ಲಿ ನಿಂತು ಅನುಗ್ರಹ ಮಾಡ್ತಾನೆ. ಹಿಂದೆ ಏನು ಸರಸ್ವತಿ ಕೇಳ್ಕೊಂಡ್ಲಿ, ವಿದ್ಯಾಲಕ್ಷ್ಮಿ ಹೇಳಿದ್ದಲ್ಲ, ನೀನು ವೆಂಕಟನಾಥ ಸನ್ಯಾಸತ್ವ ತಗೋ, ನಿನ್ನ ನಾಲಿಗೆಯಲ್ಲಿ ನಾನು ಇರ್ತೀನಿ, ನಾನು ನಿನ್ನ ನಾಲಿಗೆಯಲ್ಲಿ ಇರ್ತೀನಿ, ಹೇಳಿದ್ದನ್ನು ಸಿದ್ಧಿ ಮಾಡ್ತೀನಿ, ಸನ್ಯಾಸತ್ವ ಸ್ವೀಕಾರ ಮಾಡು ಅಂತ ವಿದ್ಯಾಲಕ್ಷ್ಮಿ ಹೇಳಿದ್ದಲ್ಲ, ಅದು ಕಠೋರ ಸತ್ಯ. ರಾಯರು ಆಗ ಬೃಂದಾವನ 1671 ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ಶುಕ್ರವಾರ ಬೃಂದಾವನ ಪ್ರವೇಶ ಮಾಡ್ತಾರೆ ರಾಯರು. ಬಹಳ ವಿಶೇಷ, ಬಹಳ ದೊಡ್ಡ ಬಯಲು ಅದು. ಈಗೆಲ್ಲ ಒಳ್ಳೆ ವೃದ್ಧಿ ಆಗಿಬಿಟ್ಟಿದೆ. ಬಯಲು ಪ್ರದೇಶ, ಒಳ್ಳೆ ಕಾಡು ಪ್ರದೇಶ ಇದ್ದಂಗಿತ್ತು, ಏನೂ ಇರಲಿಲ್ಲ ಅಲ್ಲಿ. ಆದರೆ ತುಂಗಭದ್ರಾ ತಟ, ಒಳ್ಳೆ ನದಿಯ ಸನ್ನಿಧಾನ, ಮಹಾಸನ್ನಿಧಾನ, ಅಲ್ಲಿ ರಾಯರು ಬೃಂದಾವನಸ್ಥೆ ಆಗ್ತಾರೆ. ರಾಯರ ಆಪ್ತರು ಅಪ್ಪಣಾಚಾರ್ಯರ ಬಗ್ಗೆ ಹೇಳೋದಾದ್ರೆ? ಅಪ್ಪಣಾಚಾರ್ಯರು ಭಾಳ ಮೇಧಾವಿಗಳು. ಅವರು ರಾಯರಲ್ಲಿ ಸುಮಾರು 12 ವರ್ಷ ವೇದಾಧ್ಯಯನ ಮಾಡಿದವರು. ಎಲ್ಲದಕ್ಕಿಂತ ಅವರಿಗೆ ಆಪ್ತ ಸೇವಾಕರ್ತರು. ಅಪ್ಪಣಾಚಾರ್ಯರು ತುಂಬ ಆಪ್ತ ಸೇವೆ ಮಾಡಿದಂಥವ್ರು, ಜೊತೆಗೆ ಸದಾ ಇದ್ದವರು. ಈ ಅವರು ಒಂದ್ಸಲಿ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಹೊರಡ್ತಾರೆ ಪತ್ನಿ ಸಮೇತ. ಯಾರು? ಅಪ್ಪಣಾಚಾರ್ಯರು. ರಾಯರಿಗೆ ಪ್ರಾರ್ಥನೆ ಮಾಡಿಕೊಂಡು ಈ ತೀರ್ಥಯಾತ್ರೆಗೆ ಹೋಗ್ತಿದ್ದೀನಿ, ನೀವು ಆಶೀರ್ವಾದ ಮಾಡಿ ಅಂದಾಗ ರಾಯರು ಅವ್ರಿಗಷ್ಟೇ ಕೊಡ್ತಾರೆ. ಇವರು ಹೊರಡ್ತಾರೆ ತೀರ್ಥಯಾತ್ರೆಗೆ. ತೀರ್ಥಯಾತ್ರೆ ಎಲ್ಲ ಮುಗಿಸ್ಕೊಂಡು ಅಪ್ಪಣಾಚಾರ್ಯ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ
ರಾಯರು ಬೃಂದಾವನಸ್ಥರಾಗಿ 3 ದಿವಸ ಆಗೋಯ್ತು ಅಂತ. ಭಾಳ ತುಂಬ ದುಃಖ ಆಗ್ಬಿಡುತ್ತೆ. ಅಯ್ಯೋ, ರಾಯರು ಬೃಂದಾವನಸ್ಥರಾಗುವಾಗ ನನಗೆ ಈ ವಿಷಯವೇ ಗೊತ್ತಿಲ್ವೇ? ರಾಯರು ಯಾರಿಗೆ ಹೇಳ್ತಾರೆ? ಎಲ್ಲ ಭಗವಂತನ ಪ್ರತಿರೂಪ ಇದ್ದಾಗ. ಕೃಷ್ಣ ತಾನು ಹೊರಡುವಾಗ ತನ್ನ ದಾರುಕನಿಗೆ ಹೇಳ್ತಾನೆ, ನೋಡು, ನಾನೀಗ ನನ್ನ ವೈಕುಂಠ ಧಾಮ ಕೊಟ್ಟೋಗ್ತಾ ಇದ್ದೀನಿ, ಸಶರೀರವಾಗಿ ವೈಕುಂಠ ಕೊಟ್ಟೋಗ್ತಿದ್ದೀನಿ, ನನ್ನ ಒಂದು ಎಲ್ಲ ಕಾರ್ಯ ಎಲ್ಲ ಮುಗೀತು, ಇದನ್ನು ಹೋಗಿ ನನ್ನ ತಂದೆ ವಸುದೇವನಿಗೆ, ತಾಯಿ ದೇವಕಿಗೆ, ನನ್ನ ಪತ್ನಿ ರುಕ್ಮಿಣಿಗೆ, ಸತ್ಯಮಗೆ ಎಲ್ಲ ತಿಳಿಸ್ಬಿಡು ದ್ವಾರಕೆ ಜನಗಳಿಗೆ. ಇನ್ಯಾರೂ ಯಾದವರು ಬರೋಲ್ಲ ದ್ವಾರಕೆಗೆ, ಎಲ್ಲ ತೀರ್ಕೊಂಡ್ಬಿಟ್ರು, ಈ ವಿಷಯ ತಿಳಿಸ್ಬಿಡು, ನಾನು ಪರಂಧಾಮಕ್ಕೆ ಹೋಗ್ಬಿಟ್ಟೆ ಅಂತ ಹೇಳ್ಬಿಡಪ್ಪ ದಾರುಕ ಅಂತ ಹೇಳಿ ಕಳಿಸ್ಬಿಡ್ತಾನೆ ಕೃಷ್ಣ. ತಾನು ಹೇಳೋದು ಹೀಗೆ, ಅಟ್ಯಾಚ್ಮೆಂಟ್ ಇಲ್ಲ ಅವ್ರಿಗೆಲ್ಲ, ಅಟ್ಯಾಚ್ಮೆಂಟ್ ಇಲ್ಲ ನೋಡಿ. ರಾಯರಿಗೂ ಹಾಗೇನೆ. ಹಾಗೆ ಅವ್ರಿಗೆ ಹೇಳ್ತಾರೆ ರಾಯರು, ನಾನು ಬೃಂದಾವನಸ್ಥ ಆಗ್ತೀನಿ, ಹೋಗ್ಬೇಡ ಕಣೆ, ಏನೂ ಇಲ್ಲ. ಅವ್ರಿಗೆ ಅನಿಸುತ್ತೆ, ಅಪ್ಪಣಾಚಾರ್ಯ ಭಾಳ ದುಃಖಿಸ್ತಾರೆ. ರಾಯರು ಬೃಂದಾವನಸ್ಥ 3 ದಿವಸ ಆಯಿತು ಅಂತ ಕೇಳಿದ ತಕ್ಷಣ ನಿಶ್ಚಯ ಮಾಡ್ತಾರೆ, ಈ ಬೃಂದಾವನ ಆದರೂ ದರ್ಶನ ಮಾಡ್ತೇನೆ, ಅಲ್ಲಿವರೆಗೂ ಒಂದು ತೊಟ್ಟು ನೀರು ಕೂಡ ಕುಡಿಯಲ್ಲ ಅಂಥೇಳಿ ತುಂಬ ತಕ್ಷಣ ಬಿಚ್ಚಾಲೆ ಕ್ಷೇತ್ರದಿಂದ ಹೊರಡ್ತಾರೆ. ತುಂಗಾ ನದಿ ತುಂಬ ಹರಿತಿರುತ್ತೆ, ಒಳ್ಳೆ ಪ್ರವಾಹ ಹರಿದಂಗೆ. ಆದರೂ ಯೋಚನೆ ಮಾಡಲ್ಲ, ಯಾಕೆಂದರೆ ಇನ್ಯಾವುದಾದ್ರು ಇದು ದೋಣಿಗೆ ಹಿಡ್ಕೊಂಡು ಹೋಗ್ತೇನೆ, ಮುಟ್ಟಕ್ಕೆ ಆಗಲ್ಲ ಅಂಥೇಳಿ ತಕ್ಷಣ ನದಿಗೆ ಹಾರಿಬಿಡ್ತಾರೆ. ಅವ್ರಿಗೆ ಈಜು ಬರೋಲ್ಲ ಸರಿಯಾಗಿ, ಅರ್ಧಂಬರ್ಧ ಈಜು ಪ್ರವಾಹದಲ್ಲಿ. ಹಾಗೂ ರಾಘವೇಂದ್ರ ನೀನಿದೆ, ಹೋದ್ರೆ ಹೀಗೆ ಹೋಗ್ಬಿಡ್ತೀನಿ, ಕೈ ಕಾಲು ಬಡಿದು 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 ಬಂದ್ಬಿಡ್ತಾರೆ. ಅವ್ರಿಗನ್ಸುತ್ತೆ ಅಪ್ಪಣಾಚಾರ್ಯ ಯಾವುದೋ ಒಂದು ಶಕ್ತಿ, ವಿಶೇಷ ಶಕ್ತಿ ತಮ್ಮನ್ನು ದಡ ಸೇರಿಸ್ತು ಅಂತ ಅನುಭವನೂ ಆಗುತ್ತೆ. ಅವ್ರ ದಡಕ್ಕೆ ಬರ್ತಿದ್ದಾಗೇನೆ ಆಗಲೇ ಅವ್ರಿಗೆ ಶ್ರೀ ಪೂರ್ಣಬೋಧ ರಾಯರ ಸ್ತೋತ್ರ ಏನಿದೆ ಸ್ಪಾಂಟೇನಿಯಸ್ ಆಗಿ ಹೇಳ್ಕೊಂಡು ಹೋಗ್ತಾರೆ. ಭಾಳ ಭಾಳ ದೊಡ್ಡ ಸ್ತೋತ್ರ, ನಮ್ಮಲ್ಲಿ ತುಂಬ ಪ್ರಚಲಿತ ಅದು. ಆ ರಾಘವೇಂದ್ರ ಸ್ತೋತ್ರವನ್ನು ತಾವೇ ಸ್ಪಾಂಟೇನಿಯಸ್ ಆಗಿ ಹೇಳ್ಕೊಂಡು ಹೋಗ್ತಾರೆ. ಆ ದಡಕ್ಕೆ ಮುಟ್ಟೋದಾಗ ಅಲ್ಲಿ ಯಾರೋ ಭಕ್ತರು ಹೇಳ್ತಾರೆ, ಅಪ್ಪಣಾಚಾರ್ಯ ನೀವು ಈಗ ಬರ್ತಾ ಇದ್ದೀರಾ, ರಾಯರು ಬೃಂದಾವನಸ್ಥ 3 ದಿವಸ ಆಗೋಯ್ತು, ನಮ್ಮನ್ನೆಲ್ಲ ಬಿಟ್ಟು ಬೃಂದಾವನಸ್ಥ ಆಗ್ಬಿಟ್ರು ರಾಯರು ಅಂತ. ಇವ್ರಿಗೆ ಇನ್ನೂ ದುಃಖ ಶುರು ಆಗ್ಬಿಡುತ್ತೆ. ಅಳತ್ರ ಆಡ್ತಾ ಓಡ್ತಾರೆ ಬೃಂದಾವನದ ಹತ್ರ, ಹೋಗ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅವರ ಸ್ತೋತ್ರ ಇನ್ನೂ ಪೂರ್ತಿ ಆಗಿರೋಲ್ಲ, ಪೂರ್ತಿ ಅವರ ಮಹಿಮೆನ ಏನು ಪೂರ್ಣ ಹೇಳಿರ್ತಾರೆ. ಕಡೆಯ ಬೃಂದಾವನದಿಂದ ಒಂದು ಧ್ವನಿ ಬರುತ್ತೆ, ಸಾಕ್ಷಿ ಹಯಸ್ಯೋತ್ರ ಹಿ. ನೀನು ಬರೆದಂಥ ರಾಯರ ಮಹಿಮೆ ಬಗ್ಗೆ ಬರೆದಂಥ ಸ್ತೋತ್ರ ಏನಿದೆ, ಈ ಸ್ತೋತ್ರಕ್ಕೆ ಸಾಕ್ಷಿ ಯಾರು ಅಂತಂದರೆ ಸಾಕ್ಷಾತ್ ಭಗವಂತನೇ, ಹಯಗ್ರೀವ ದೇವರೇ ಸಾಕ್ಷಿ. ಪ್ರಾಯಶಃ ಅವರು ಹಯಗ್ರೀವ ಮಂತ್ರವನ್ನು ಉಪಾಸನೆ ಮಾಡ್ತಿದ್ರು ಅಂತ ಕಾಣುತ್ತೆ, ಜಪಮಾಲೆ ಇಟ್ಕೊಂಡು. ಅದನ್ನು ವೆಂಕಣ್ಣಗೆ ಹೇಳಿರ್ತಾರೆ, ನಾನು ಈ ಜಪಮಾಲೆ ಇಟ್ಕೊಂಡು ಜಪಿಸ್ತಾ ಇರ್ತೇನೆ, ಯಾವಾಗ ಜಪಮಾಲೆ ನಿಂತು ಹೋಗುತ್ತೋ ಆಗ ಮೇಲ್ಚಾವಣೆ ಹಾಕು. ನೀವು ಅದನ್ನು ಪ್ರಶ್ನೆ ಕೇಳಿದ್ರಿ, ಆಗ ಮೇಲ್ಚಾವಣಿ ಹಾಕ್ಬಿಡು ಅಂತ ಹೇಳಿರ್ತಾರೆ. ಎಲ್ಲ ನಿರೀಕ್ಷೆ ಮಾಡ್ತಿರ್ತಾರೆ. ಇವರು ಯಾವಾಗ ಜಪಮಾಲೆ ನಿಲ್ಲುತ್ತೋ ಮೇಲ್ಗಡೆ ಅದೆಲ್ಲ ಒಂದು ಸುತ್ತ ರಜತ ದಿಂದ ಮಾಡಿದಂಥವು, ರಜತ ಲೋಹದಿಂದ ಮಾಡಿದ ಅತ್ಯಂತ ಶ್ರೇಷ್ಠವಾದಂಥ ಚಾವಣಿ. ಅದು ಕೂರ್ಮಾಕಾರದಲ್ಲಿರುತ್ತೆ ಚಾವಣಿ, ಕೆಳಗಡೆನೂ ಅಷ್ಟೆ ಕೂರ್ಮಾಕಾರದಲ್ಲಿರುವಂಥ ಪೀಠದಲ್ಲಿ, ಕೂರ್ಮ ಪೀಠದ ಮೇಲೇ ರಾಯರು ಸನ್ನಿಧಾನವಾಗಿ ಕೂತಿದ್ದಾರೆ. ಪ್ರತಿ ನಮ್ಮಲ್ಲಿ ಈಗಲೂ ಕೂಡ ರಾಯರ ಮಠದೆಲ್ಲ ಬೃಂದಾವನನ ಕೂರ್ಮಾಕಾರದಲ್ಲಿ ಪೀಠ ಇರುತ್ತೆ, ಅದ್ರ ಮೇಲೆ ಬೃಂದಾವನ ಇರುತ್ತೆ. ಅದೇನು ಅಂದರೆ ತಮ್ಮ ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡೋ ಶಕ್ತಿ ಇರುತ್ತೆ. ಈ ಕೂರ್ಮ ಏನಿರುತ್ತೆ ಆಮೆ ತನ್ನ ಮುಖ 4 ಕಾಲುಗಳನ್ನ ಸಮಯ ಅಂದರೆ ಎಲ್ಲ ಒಳಗೆಳ್ಕೊಂಡ್ಬಿಡುತ್ತೆ. ಆಮೇಲೆ ಬರೀ ಒಂದು ಗುಡ್ಡೆ ಥರ ಕಾಣುತ್ತೆ, ಯಾರೇನು ಕಲ್ಲೆತ್ತು ಹಾಕಿದ್ರು ಏನೂ ಆಗಲ್ಲ. ಹಾಗೆ ಆ ಪಂಚೇಂದ್ರಿಯಗಳನ್ನು ನಿಗ್ರಹ ಮಾಡುವಂಥ ಸಾಮರ್ಥ್ಯ ಇಂಥ ಯತಿಗಳಿಗಿರುತ್ತೆ ಅಂತ ಕೂರ್ಮ ಪೀಠದ ಮೇಲೆ ಕೂತ್ಕೊಳ್ಳುವಂಥ ಅಭ್ಯಾಸ, ಆ ಕೂರ್ಮಾಸನ ಇರುತ್ತೆ. ಮೇಲ್ಗಡೆ ಮೇಲ್ಚಾವಣಿಲಿ ಪೂರ್ತಿ ಅವರು ಆ ಜಪ ನಿಂತ ಮೇಲೆ ಅದನ್ನು ಮುಚ್ಚಿರ್ತಾರೆ. ಅದಕ್ಕೆ ಸಾಕ್ಷಿ ಹಯಾಸ್ಯೋತ್ರಹಿ ಅಂದರೆ, ನೀವು ಹೇಳದಂಥ ಈ ಮಹಿಮೆಗೆ ಯಾರು ಸಾಕ್ಷಿ ಅಂದರೆ ಭಗವಂತನೇ ಸಾಕ್ಷಿ ಅಂತ. ಅದು ರಾಯರ ಧ್ವನಿ, ಅದು 3 ದಿವಸ ಆಗೋಗಿರುತ್ತೆ. ಒಳಗಡೆ ಬೃಂದಾವನದಿಂದ ಈ ಧ್ವನಿ ಬಂದಾಗ ಅಪ್ಪಣಾಚಾರ್ಯರಿಗೆ ಸಂತೋಷ ಆಗುತ್ತೆ. ನಾನು ಬರೆದ ಸ್ತೋತ್ರಕ್ಕೆ ಈ 7 ಅಕ್ಷರದ ಒಂದು ಮುದ್ರೆಯನ್ನು ಒತ್ತಿದ್ರು ರಾಯರು ಅಂತ ಅಪಾರವಾದ ಸಂತೋಷ ಆಗಿಬಿಡುತ್ತೆ. ಇವತ್ತು ನಮ್ಮಲ್ಲಿ ಲಕ್ಷ ಜನ ರಾಘವೇಂದ್ರ ಸ್ತೋತ್ರವನ್ನು ಹೇಳಿ ಆನಂದವನ್ನು ಅನುಭವಿಸ್ತಾ ಇದ್ವಿ. ಅದಕ್ಕಷ್ಟೇ ಮಹಿಮೆ ಇದೆ. ಆ ಸ್ತೋತ್ರ ಹೇಳಿದ್ರೇ ಒಂದು ವೈಬ್ರೇಷನ್ ಇದೆ. ಅಂಥ ಸ್ತೋತ್ರವನ್ನು ಅಪ್ಪಣಾಚಾರ್ಯ ಕೊಟ್ಟವರು. ಆಮೇಲೆ ಮೊದಲನೇ ಬೃಂದಾವನ ಮಾಡ್ತಾರೆ ಅವರು. ಈ ರಾಯರ ಬೃಂದಾವನ ಏನಾಯಿತು, ಮೂಲ ಬೃಂದಾವನ, ಮೃತ್ತಿಕಾ ಬೃಂದಾವನನ ಸದಾ ಇಲ್ಲಿ ಬರೋಕ್ಕಾಗಲ್ಲ ಅಂತ ಮುಂಚೆಲೆ ರಾಯರ ಆದೇಶ ಆಗುತ್ತೆ ಅವರಿಗೆ. ಮುಂಚಾಲಯದಲ್ಲಿ ಮೃತ್ತಿಕಾ ಬೃಂದಾವನ ಮಾಡ್ತಾರೆ. ಮೃತ್ತಿಕಾ ಬೃಂದಾವನ ಅಂದ್ರೆ ಏನು? ಇಲ್ಲಿ ಒಳಗಡೆ ಏನು ಮಾಡ್ತಾರೆ ಅಂದರೆ, ಈ ಸಾಲಿಗ್ರಾಮ ಎಲ್ಲ ಹಾಕಿದ್ಮೇಲೆ ಶುದ್ಧವಾದಂಥ ಮಣ್ಣನ್ನು ಇದರಲ್ಲಿ ಬೃಂದಾವನದಲ್ಲಿ ಹಾಕಿದ್ದಾರೆ. ಶುದ್ಧವಾದಂಥ ಮಣ್ಣು, ಆ ಮಣ್ಣನ್ನೇ ಅದರಲ್ಲಿ ಸನ್ನಿಧಾನ ಇರುತ್ತೆ. ರಾಯರ ಮಹಾ ಸನ್ನಿಧಾನ ಮೃತ್ತಿಕೆ. ನಾನಾಗಲೇ ಆ ರಾಕ್ಷಸನ ಕಥೆ ಹೇಳಿದ್ನಲ್ಲ, ಮೃತ್ತಿಕೆಯ ಶಕ್ತಿ ಎಷ್ಟಿರುತ್ತೆ. ಆ ಮೃತ್ತಿಕೆಯನ್ನು ತೊಗೊಂಡು ಹೋಗ್ತಾರೆ. ಸಾಮಾನ್ಯ ಪದ್ಧತಿ ಹೇಗಿದೆ ಅಂದರೆ, ಮೃತ್ತಿಕೆಯನ್ನು ತೊಗೊಂಡು ಹೋಗೋರು ಎಲ್ಲಿ ರಾಯರ ಮಠ ಮಾಡ್ತಾರೆ ಅಲ್ಲಿಗೆ ಮಡಿಯಿಂದ ತೊಗೊಂಡು ಹೋಗಬೇಕು.
ಪಾದಚಾರಿಯಾಗಿ ಹೋಗಬೇಕು ಅಂತಲೂ ನಿಯಮ ಇದೆ. ಏನೇನೋ ಆದಷ್ಟು ಉಪವಾಸದಲ್ಲಿದ್ದು ಕೆಲವು ವ್ರತಗಳಿದೆ, ಅದನ್ನು ಪಾಲನೆ ಮಾಡಿಕೊಂಡು ಪಾದಚಾರಿಯಾಗಿ ತೊಗೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡಬೇಕು. ಸಾಮಾನ್ಯ ಯತಿಗಳೇ ಹಾಕ್ತಾರೆ. ಸಾಧ್ಯವಾದರೆ ಇದೇ ಮೂಲ ಮಂತ್ರಾಲಯದ ಪ್ರಭುಗಳನ್ನೇ ಸ್ವಾಮಿಗಳೇ ಹೋಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಾಗದೇ ಬೇರೆ ಯತಿಗಳು ಆ ಮೃತ್ತಿಕೆಯನ್ನು ಆ ಬೃಂದಾವನದಲ್ಲಿ ಹಾಕಿ ಅದನ್ನು ಮುಚ್ಚಿ ಸಿದ್ಧ ಮಾಡ್ತಾರೆ. ಆ ಮೃತ್ತಿಕೆಯಲ್ಲಿ ರಾಯರ ಮಹಾ ಸನ್ನಿಧಾನ ಇರುತ್ತೆ. ಮಂತ್ರಾಲಯದಲ್ಲಿ ಹೇಗೆ ಸನ್ನಿಧಾನ ಇದೆಯೋ ಅದೇ ರೀತಿ ಸನ್ನಿಧಾನ ಮೃತ್ತಿಕಾ ಬೃಂದಾವನದಲ್ಲೂ ಇರುತ್ತೆ. ಈ ಮೃತ್ತಿಕೆನೇ ಬಹಳ ಶ್ರೇಷ್ಠ. ಎಷ್ಟೋ ಜನಗಳು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಏನೋ ಅಲ್ಲಿ ಇಲ್ಲಿ ಕೇಳಿಕೊಂಡು ಸ್ವಲ್ಪ ಮೃತ್ತಿಕೆಯನ್ನು ಗುರುಗಳಿಂದ ಇಸ್ಕೊಂಬಂದು ತಮ್ಮ ಮನೆಯಲ್ಲೂ ಕೆಲವು ಬೃಂದಾವನದಲ್ಲಿ ಮೃತ್ತಿಕೆ ಇಟ್ಕೊಳ್ಳೋಂಥ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಈಗ ಅಲ್ಲಿ ಮೂಲ ಬೃಂದಾವನದಲ್ಲಿ ಎಷ್ಟು ಶಕ್ತಿ ಇರುತ್ತೋ ಮೃತ್ತಿಕಾ ವೃಂದಾವನದಲ್ಲೂ ಅದೇ ಸಮಾನವಾದಂಥ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಅನುಷ್ಠಾನ ಹೇಗಿರುತ್ತೆ ಅದರ ಮೇಲೆ ಹೋಗುತ್ತೆ. ಅವ್ರು ಯಾವ ಥರ ಆಚರಣೆ ಇರುತ್ತೆ, ಭಕ್ತರನ್ನ ಹೇಗೆ ನೋಡ್ಕೋತಾರೆ, ಪೂಜೆಗಳು ಯಾವ ರೀತಿ ನಡೆಯುತ್ತೆ, ಅದರ ಆಧಾರದ ಮೇಲೆ ರಾಯರ ಸನ್ನಿಧಾನನೂ ಹಾಗೆ ಇರುತ್ತೆ. ಇಂಥ ಬೃಂದಾವನಕ್ಕೆ ಬ್ರಿಟಿಷ್ ಅಧಿಕಾರಿಯೊಬ್ರು ಶೂ ತೆಗೀದೇ ಬರ್ತಾರೆ, ಒಂದ್ ಪ್ರಸಂಗನೇ ನಡೆದು ಹೋಗತ್ತಲ್ಲಿ ಅಂತ ಹೇಳ್ತಿದ್ದೀರಿ ನೀವು. ಯಾವಾಗ ಆಗತ್ತೆ ಇದು ಅಂತ? ಅದು 1820ರಲ್ಲಿ ನಡೆದಿದ್ದು. ಥಾಮಸ್ ಮಂಡ್ರೋ ಅಂಥೇಳಿ ಒಬ್ಬ ಬ್ರಿಟಿಷ್ ಅಧಿಕಾರಿ. ಅವನು ಇದೇನಿಲ್ಲ, ವಿರೋಧಿ ಅಲ್ಲ, ಸ್ವಲ್ಪ ಹಿಂದೂ ವಿಚಾರದಲ್ಲಿ ನಂಬಿಕೆ ಇದ್ದಂಥವನು ಥಾಮಸ್ ಮಂಡ್ರೋ. ತಿರುಪತಿಲೂ ಒಂದು ಘಟನೆ ನಡೆಯುತ್ತೆ ಅವನು ಇದೇ ಥರನೇ. ತಿರುಪತಿದು ಹೇಳ್ಬಿಟ್ಟಿರ್ತೀನಿ ಈ ಸಂಖ್ಯೆಯಲ್ಲಿ. ಅವ್ನು ತಿರುಪತಿಲಿ ಒಂದ್ಸಲಿ ಕ್ಯಾಂಪ್ ಮಾಡ್ತಾನೆ ಮೇಲ್ಗಡೆ. ಈ ಜನಗಳು ಹೋಗೋದನ್ನೆಲ್ಲ ನೋಡ್ತಾನೆ. ಏನು ಹುಚ್ಚರು, ಯಾರು ಹೋಗ್ತಾರೆ ಈ ಥರ, ಯಾಕೆ ಹೋಗ್ತಾರೆ? ಅವ್ನು ಯಾರು ಹೇಳೋರೇ ಇಲ್ಲ. ಅವ್ನು ಇಂಗ್ಲೀಷು, ಅವ್ನು ಯಾವ ಭಾಷೆ, ತೆಲುಗು ಬರೋಲ್ಲ, ಕನ್ನಡ ಬರೋಲ್ಲ. ಕಡೆಗೆ ಒಂದು ಇವನೇ ಹೀಗೆ ಕೇಳ್ತಿರ್ತಾನೆ, ಯಾರು ನನಗೆ ಆನ್ಸರ್ ಮಾಡಲ್ಲ, ಯಾಕೆ ಒಳ್ಳೆ ಹುಚ್ಚುಚ್ಚಾಗಿ ಅಲ್ಲಿ ಹೋಗ್ತಾರೆ, ಇವನನ್ನು ಅಲ್ಲಿ ಸೇರಿಸೋಲ್ಲ, ಇವನು ಕ್ರಿಶ್ಚಿಯನ್ ಅಂತೇಳಿ ಅಲ್ಲಿ ಒಳಗೆ ಸೇರಿಸೋಲ್ಲ. ಆಗ ಯಾರೋ ಒಬ್ಬ ಸಾತ್ವಿಕ ಬರ್ತಾನೆ, ಒಳ್ಳೆ ತೇಜಸ್ವಿ. ಅವನು ಇಂಗ್ಲೀಷಲ್ಲಿ ಮಾತಾಡ್ತಾನೆ. ಆಗ ಅವನು ಒಂದೇ ವಿಷಯ ಹೇಳ್ತಾನೆ, ಚೆನ್ನಾಗಿದೆ ರೆಕಾರ್ಡ್. ಅವ್ನು ಹೇಳ್ತಾನೆ, ಹುಚ್ಚರು ಇವರಲ್ಲಪ್ಪ, ಒಳಗಡೆ ಏನಲ್ಲ ಅವನೇ ಹುಚ್ಚ. ಇವ್ರನ್ನೆಲ್ಲ ಕರೆಸಿ ಪಾಪ ಯಾರೋ ಬಡವರು, ದುಡ್ಡಿರಲ್ಲ, ಕಾಸಿರಲ್ಲ, ತಿನ್ನಕ್ಕಿರಲ್ಲ, ಏನೂ ಇರಲ್ಲ, ಅವ್ರನ್ನೆಲ್ಲ ಕರೆಸಿ ಅವನೇ ಇವ್ರನ್ನೆಲ್ಲ ನೋಡೋಕ್ಕೋಸ್ಕರ ಕರೆಸ್ಕೋತಾನೆ. ಅವನೇ ಹುಚ್ಚ, ಅದರಿಂದ ಇವರೆಲ್ಲ ಹೋಗ್ತಾರೆ. ಇವನು ಏನೋ ಒಂಥರ ಏನು ಈ ಥರ ಎಲ್ಲ ಮಾತಾಡ್ತಾರೆ. ಹೌದಪ್ಪ ಅವನು ಹುಚ್ಚ. ಮತ್ತು ಆ ಪ್ರಸಾದ ಹೇಗಿರುತ್ತೆ ಗೊತ್ತಾ, ಅದ್ಭುತಪ್ಪ, ಅವನ ಸನ್ನಿಧಾನನೇ ಹೇಗೆ ಅಂತ. ಕಡೆ ಇವನಿಗೆ ಒಂದು ಸಲ ಆಶ್ಚರ್ಯ ಆಗುತ್ತೆ. ಕಡೆಗೆ ಅವನು ಯಾವ ಥರ ಟರ್ನ್ ಆಗಿಬಿಡ್ತಾನೆ ಅಂದರೆ, ಥಾಮಸ್ ಮಂಡ್ರೋ ಪ್ರತಿನಿತ್ಯ ತನ್ನ ಬ್ರೇಕ್ಫಾಸ್ಟಿಗೆ ಲಡ್ಡುನೇ ಇಟ್ಕೊಳ್ಳೋಣಂತೆ, ಅದು ಬಿಟ್ಟು ಬೇರೆ ತಿಂತಾ ಇರಲ್ವಂತ ಕಡೆವರೆಗೂ. ಟಿಲ್ ಲಾಸ್ಟ್ ಅಂತ ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಆ ಪ್ರಸಾದ ರುಚಿಯಾಗೂ ಇರುತ್ತೆ, ನಾವು ಅದನ್ನು ಟಿಫನ್ ಥರ ತಿನ್ನಬಾರ್ದು, ಪ್ರಸಾದ ಅಂತ ನಾವು ತಿಂತೀವಿ. ಅವನು ಅದನ್ನು ಟಿಫನ್ ಥರನೇ ಉಪಯೋಗಿಸ್ತಿದ್ದ, ಭಕ್ತಿಯಿಂದ ತಗೋತಿದ್ದ ಅಂತ. ಅದು ಮುಂದೆ ಆದ ಘಟನೆ. ಅವನ್ನ ಬ್ರಿಟಿಷ್ ಗೌರ್ಮೆಂಟು ಅವನು ಮಡ್ರಾಸ್ ರೆಸಿಡೆನ್ಸಿಗೆ ವಾಸ್ DC ಡಿಸ್ಟ್ರಿಕ್ಟ್ ಕಲೆಕ್ಟರ್, ಭಾಳ ಎತ್ತರದ ಸ್ಥಾನ. ಅವ್ನು ಡೆಪ್ಯೂಟ್ ಮಾಡ್ತಾರೆ. ಈಗ ನಮ್ಮಲ್ಲಿ ಹೇಗೆ ಎಂಡೋಮೆಂಟಿಗೆ ಕೆಲವು ದೇವಸ್ಥಾನ ತಗೋತಾರಲ್ಲ, ಈಗ ನಮ್ಮ ಸರ್ಕಾರ ಎಲ್ಲ ಹಾಗೆ ತಾನೆ. ಯಾರೋ ಭಕ್ತರು ದೇವಸ್ಥಾನ ಉದ್ಧಾರಕ್ಕೆ ಅಂತ ಹುಂಡಿಗೆ ಹಾಕಿದ್ರೆ ಅದನ್ನು ಸರ್ಕಾರಕ್ಕೆ ತೊಗೊಂಡ್ಬಿಡ್ತಾರೆ. ಇವರೆಲ್ಲ ತಿನ್ನಬೇಕಲ್ಲ. ನಮ್ಮಲ್ಲಿ ಇದೇ ಸ್ಥಿತಿ ನಮಗೆ. ಬ್ರಿಟಿಷ್ ಗೌರ್ಮೆಂಟು ಅದೇನೆ, ಚೆನ್ನಾಗಿ ಇನ್ಕಮ್ ಬರ್ತಾ ಇದೆ, ಮಂತ್ರಾಲಯದ ಜನ ಸಿಕ್ಕಾಬಿಟ್ಟೆ ಬರ್ತಾರಂತೆ. ಅಲ್ಲಿಗೇನೋ ತುಂಬ ಜನ ಬರ್ತಾ ಇದ್ರೆ ಇನ್ಕಮ್ ಇದ್ದೇ ಇರುತ್ತೆ. ನಾವು ಅದನ್ನು ಎನ್ಕ್ರೋಚ್ ಮಾಡ್ಕೊಂಬೋಣ ಗೌರ್ಮೆಂಟಿಗೆ ಅಂತ ಇವನನ್ನು ಸರ್ವೆ ಮಾಡೋಕ್ಕೋಸ್ಕರ ಇವನು ಡೆಪ್ಯೂಟ್ ಮಾಡ್ತಾರೆ. ಇವನು ಸರ್ವೆ ಮಾಡೋಕ್ಕೋಸ್ಕರ ಇವನೊಂದು ಆರ್ಡ್ರ್ ಮಾಡ್ತಾನೆ. ಅಲ್ಲಿ ಲೋಕಲ್ ತಹಸೀಲ್ದಾರು, ಅಲ್ಲಿಯ ಶಾನ್ಭೋಗ್ರು, ಜೋಡಿದಾರು ಯಾರ್ಯಾರು ಇರ್ತಾರೆ ಸಂಬಂಧಪಟ್ಟವ್ರಿಗೆಲ್ಲ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು, ನಾನು ಬಂದು ವೆರಿಫೈ ಮಾಡ್ತೀನಿ, ನೀವೆಲ್ಲ ಬನ್ನಿ ಅಲ್ಲಿ ಅಂತ. ಇವನು ಹೋಗ್ತಾನೆ, DC ಥಾಮಸ್ ಮಂಡ್ರೋ. ಇವನು ಹೋದಾಗ ಅಲ್ಲಿ ಅದೃಷ್ಟಕ್ಕೆ ಅಲ್ಲಿದ್ದಂಥ ಸ್ವಾಮಿಗಳು ನಂಜನಗೂಡಿಗೆ ಬಂದುಬಿಟ್ಟಿರ್ತಾರೆ. ಅವ್ರು ಇರೋಲ್ಲ, ದಾಖಲೆಗಳು ಯಾವುದೂ ಸಿಕ್ಕೋಲ್ಲ. ಇವನು ಹೋಗಿ ಅಲ್ಲಿ ತಹಸೀಲ್ದಾರು ಯಾರ್ಯಾರು ಇರ್ತಾರೆ ಅವನಿಗೆ, ಸರ್ಕಾರಿ ಅಧಿಕಾರಿಗೆಲ್ಲ ಸಂಬಂಧಪಟ್ಟವ್ರಿಗೆ ಕೇಳ್ತಾನೆ, ವೇರ್ ಇಸ್ ದ ಸ್ಟೋನ್, ಎಲ್ಲಿದೆ ಅದು ಸಮಾಧಿ ಎಲ್ಲಿದೆ ಅಂತ. ಅವ್ರು ತೋರಿಸ್ತಾರೆ, ನೋಡಿ ಅಲ್ಲಿದೆ ಸಮಾಧಿ ಅಂತ. ಇವನಿಗೆ ಆಮೇಲೆ ಯಾರೋ ಸಜೆಷನ್ ಕೊಡ್ತಾರೆ, ನೀವು ಬಂದಿದ್ದೀರಿ ತುಂಗಭದ್ರಾ ನದಿಲಿ ಸ್ವಲ್ಪ ಕಾಲು ತೊಳ್ಕೊಂಡು ಹೋಗಿ, ಒಳ್ಳೆಯದು, ನಮ್ಮಲ್ಲಿ ಪದ್ಧತಿ ಹಾಗೆ ಅಂತ. ಅವನು ಅವ್ರನ್ನೇ ನೋಡ್ತಾನೆ, ಇದು ಏನೇನೋ ಇಟ್ಕೊಂಡಿದ್ದೀರಿ ನಿಮ್ಮಲ್ಲಿ ಇದು ಅಂತ. ಶೂ ತೆಗೆದು ಕಾಲು ತೊಳ್ಕೊಂಡು ಹೋಗ್ತಾನೆ. ಅವನು ಶೂ ತೆಗೆದು ಕಾಲು ತೊಳ್ಕೊಂಡೇ ಹೋಗ್ತಾನೆ, ಅದಿದೆ, ರೆಕಾರ್ಡ್ ಇದೆ. ಹೋಗ್ತಾನೆ. ಆಮೇಲೆ ಸುಮಾರು ಎಲ್ಲರೂ ಹೋದಾಗ ಇವ್ರಿಗೆಲ್ಲ ಏನಂದರೆ, ಎಲ್ಲೂ ಹೋಗಿ ಒಳಗೆ ಬೃಂದಾವನ ಮುಟ್ಟಿಬಿಡ್ತಾನೆ, ಇವ್ರಿಗೆಲ್ಲ ಭಯ. ಅದನ್ನ ಒಂದು ದೊಡ್ಡ ಅಧಿಕಾರಿ, ಏನು ಯಾರು ಬೇಕಂತಲೇ ಮುಟ್ತೀನಿ ಅಂತಲೇ ಹಠ ಮಾಡಿಬಿಟ್ರೆ, ಕಡೆಗೆ ಒಂದಷ್ಟು ದೂರ, ಇನ್ನೊಂದು ಸ್ವಲ್ಪ ದೂರ ಇದೆ, ತಕ್ಷಣ ನಿಂತ್ಕೊಂಡ್ಬಿಡ್ತಾನೆ. ಇವರೆಲ್ಲ ಹೋಗ್ತಾ ಇದ್ದ, ಅವ್ನು ಸ್ವಲ್ಪ ಮುಂದೆ ಇದ್ದಾನೆ, ತಕ್ಷಣ ನಿಂತ್ಕೊಂಡು ಪ್ರೇ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಪಿಟ 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 ಅಂತ. ಇವರೆಲ್ಲ ಇದೇನು ಪಿಟ ಪಿಟ ಅಂತ ಇದ್ದಾನೆ. ಕೂತ್ಕೊಂಡ್ಬಿಡ್ತಾನೆ, ವೀರಮಂಡಿ ಮೇಲೆ ಕೂತ್ಕೊಂಡು, ಈ ಸಾಮಾನ್ಯ ಚರ್ಚಲ್ಲಿ ಪ್ರೇ ಮಾಡ್ತಾರಲ್ಲ, ಪ್ರೇ ಮಾಡೋಕ್ಕೆ ಶುರು ಮಾಡ್ತಾನೆ. ತಕ್ಷಣ ಎದ್ದು ನಿಂತ್ಕೊಂಡು ಒಂದು 4 ಹೆಜ್ಜೆ ಹಿಂದೆ ಬರ್ತಾನೆ. ಹಾಗೇನೆ ನಿಂತೋನು ಹಾಗೆ
ಎಬೌಟ್ ಟರ್ನ್ ಮಾಡಿದ್ರೆ ಹಾಗೆ ಹಿಂಗಾಲ ಹಾಕ್ಕೊಂಡ್ಬರ್ತಾನೆ. ವಾಟ್ ಇಸ್ ದಿಸ್ ಏನಿದು? ರಾಯರು ಅವ್ನಿಗೆ ಅಕ್ಷತೆ ಕೊಟ್ಟಿರ್ತಾರೆ, ಮಂತ್ರಾಕ್ಷತೆ ಕೊಟ್ಟಿರ್ತಾರೆ. 1820 ನಡೆದಿದ್ದು. ಆವಾಗ ಅವ್ರಿಗೆ ಅರ್ಚಕರಿಗೆ ಆಶ್ಚರ್ಯ ಆಗ್ಬಿಡು, ಏನು ಪುಣ್ಯವಂತ ಇವನು, ರಾಯರು ಇವನಿಗೆ ಅಕ್ಷತೆ ಕೊಟ್ಟಿದ್ದಾರೆ. 1671 ಬೃಂದಾವನಸ್ಥರಾಗಿರೋದು. ಈ ಘಟನೆಗಳು 1820 ಆಫ್ಟರ್ 150 ಇಯರ್ಸ್ ಅಕ್ಷತೆ ಕೊಟ್ಟಿದ್ದಾರೆ. ಆಗ ಹೇಳ್ತಾರೆ, ನಿನ್ನ ಪುಣ್ಯವಂತಪ್ಪ, ಇಟ್ ಈಸ್ ಎ ಹೋಲಿ ರೈಸ್, ರಾಯರು ಕೊಟ್ಟಿದ್ದಾರೆ ನಿನಗೆ, ಏನು ಪುಣ್ಯ. ಅವನಿಗೂ ಒಂಥರ ರೋಮಾಂಚನ ಹೋಗ್ಬಿಡುತ್ತೆ, ಅದನ್ನು ಕೈಯಲ್ಲಿ ನೋಡ್ಕೊಂಡು ರೋಮಾಂಚನ ಆಗುತ್ತೆ. ಅವನು ತನ್ನ ಮಗಳಿಗೆ ಒಂದು ಲೆಟ್ರ್ ಬರೆದಿದ್ದಾನೆ, ಐ ಕೆಪ್ಟ್ ಹೋಲಿ ರೈಸ್ ಫಾರ್ ಯು ಆಲ್ಸೋ, ಐ ಸಾ ದಟ್ ಮಾಂಕ್, ಹೋಲಿ ಮಾಂಕ್ ಅಂತ ವಿವರಣೆ, ಇದು ಹಿಸ್ಟಾರಿಕಲ್ ಲೆಟರು. ಆ ಲೆಟ್ರ್ ಇದೆ, ಲಂಡನ್ಗೆ ತನ್ನ ಮಗಳಿಗೆ ಲೆಟ್ರ್ ಬರೆದಿದ್ದು ಉಂಟು ಅವನು. ಎಲ್ಲಿದೆ ಆ ಲೆಟರ್ ಈಗ? ಆ ಲೆಟರು ಇಲ್ಲೇ ಇದರಲ್ಲಿ ನಮ್ಮ ಬಳ್ಳಾರಿ ಗೆಜೆಟ್ನಲ್ಲಿದೆ. ಹೌದಾ? ಬಳ್ಳಾರಿ ಗೆಜೆಟಲ್ಲಿ ಇದೆ ಅದು. ಆ ಲೆಟರ್ ಇದೆ. ಬರೆದು ಅವನು ರಿಪೋರ್ಟ್ ಬರೀತಾನೆ. ಆ ರಿಪೋರ್ಟು ಬಳ್ಳಾರಿ ಗೆಜೆಟಲ್ಲಿದೆ. ಏನು ಅಂದರೆ, ನಮ್ಮ ಬ್ರಿಟಿಷ್ ಗೌರ್ಮೆಂಟ್ ಉಳ್ಕೋಬೇಕಾದ್ರೆ ಈ ಮಂತ್ರಾಲಯನ ಎಂದೂ ಟಚ್ ಮಾಡಬಾರ್ದು, ಡೋಂಟ್ ಡಿಸ್ಟರ್ಬ್ ದಿಸ್. ಇದು ಪರ್ಮನೆಂಟಾಗಿ ಮಂತ್ರಾಲಯ ಅಲ್ಲಿ ಟ್ರಸ್ಟ್ ಏನಿದೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡು. ಇದು ರಾಯರೇ ಆದೇಶ ಕೊಟ್ಟಿದ್ದು ಅವ್ರಿಗೆ. ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ ರಾಯರು. ರಾಯರ ವೈಶಿಷ್ಟ್ಯ ಅಂದರೆ, ಅಲಿ ಆದಿಲ್ ಶಾಹನ ಹತ್ರ ಉರ್ದುನಲ್ಲಿ ಮಾತಾಡಿದ್ದಾರೆ, ಬಿಜಾಪುರದಲ್ಲಿ ಅಲಿ ಆದಿಲ್ ಶಾಹನ ಹತ್ರ. ಆಮೇಲೆ ಶಿವಾಜಿ ಮಹಾರಾಜ್ ಹತ್ರ ಮರಾಠಿಲಿ ಮಾತಾಡಿದ್ದಾರೆ ನೋಡಿ, ಇವನ ಹತ್ರ ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ. ಏನು ವೈಭವ ರಾಯರದು ಅಂದರೆ, ಕೆಲವು ಸಲ ನಾವು ಕಲ್ಪನೆ, ನಾವು ಹೀಗೆ ರಾಯರು ಅಂತ ಹೇಳೋಕ್ಕೆ ಆಗಲ್ಲ. ನಾವು ಎಲ್ಲ ಥರದಲ್ಲೂ ಇದ್ದಾರೆ, ಭಗವಂತನ ರೂಪ ಇದ್ದ ಹಾಗೆ. ಕಡೆಗೆ ಅವನು ಅಲ್ಲಿ ಬರೀತಾನೆ, ನೀವು ಇದನ್ನು ಟಚ್ ಮಾಡಬಾರ್ದು, ಇಟ್ ಈಸ್ ಮೈ ರಿಪೋರ್ಟ್, ಇಟ್ಸ್ ಪರ್ಮನೆಂಟಾಗಿ ಈ ಮಂತ್ರಾಲಯ ಆ ಟ್ರಸ್ಟ್ಗೆ ಇರಬೇಕು, ಇದನ್ನು ಬ್ರಿಟಿಷ್ ಗೌರ್ಮೆಂಟ್ ಎಂಕ್ರೋಚ್ ಮಾಡ್ಕೋಬಾರ್ದು ಅಂತ ಭಾಳ ದೊಡ್ಡ ರಿಪೋರ್ಟ್ ಬರೆದಿಯಾನೆ ಅಂತ ರೆಕಾರ್ಡ್ ಇದೆ. ಆಮೇಲೆ ಅವನಿಗೆ ಏನಾಯಿತು ಅಂತಂದರೆ, ಅವನಿಗೆ ಸರ್ ಹುಡ್ ಸಿಕ್ತು ಅವನಿಗೆ, ರಾಯರ ಸ್ಥಿತಿಗೆ ಸರ್ ಥಾಮಸ್ ಮಂಡ್ರೋ ಅದ. ಆಮೇಲೆ ಅವನಿಗೆ ಅವಾರ್ಡ್ ಸಿಕ್ಕಿ ಕಡೆಗೆ ಅವನಿಗೆ ಪ್ರಮೋಷನ್ ಕೂಡ ಸಿಗುತ್ತೆ. ಮದ್ರಾಸ್ ರೆಸಿಡೆನ್ಸಿಯಿಂದ ಅವನಿಗೆ ಪ್ರಮೋಷನ್, ಇದು ರಾಯರ ಅನುಗ್ರಹ ಅಂದ್ಕೊಳ್ಳಿ, ಬ್ರಿಟಿಷ್ ಗೌರ್ಮೆಂಟ್ ಕೊಟ್ಟಿದ್ದಲ್ಲ, ರಾಯನವರಿಂದ ಸರ್ ಹುಡ್ ಸಿಕ್ತು. ಸರ್ ನೈಟ್ ಹುಡ್ ಅಂತಾನೆ ಏನೋ ಒಂದು ಬರುತ್ತೆ, ಅದನ್ನು ಬರೀತಾನೆ. ನೀವು ಮಂತ್ರಾಲಯಕ್ಕೆ ಹೋದ್ರೆ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ 1820 ಥಾಮಸ್ ಮಂಡ್ರೋ ಬಂದಾಗ ನಡೆದ ಘಟನೆ. ಅವನು ಹೇಳ್ತಾನೆ, ನಾನು ಹತ್ತಿರ ಹೋದಾಗ ರಾಯರು ಕಾಣಿಸ್ಕೊಂಡ್ರು ನನಗೆ. ಇದರಿಂದ ಬೃಂದಾವನದಿಂದ ಎದ್ದು, ಈ ಥರ ನೀನು ಇಲ್ಲೇನು ಬರಬೇಡ, ಇದನ್ನು ನೀನು ಶಾಶ್ವತವಾಗಿ ಸರ್ಕಾರ ಇಲ್ಲಿ ಉಳಿಬೇಕು ಅಂತಿದ್ರೆ ಇದನ್ನು ಯಾರು ಟಚ್ ಮಾಡಬಾರ್ದು, ಪವಿತ್ರವಾದಂಥ ಜಾಗ, ಇದು ಯೋಗಿಗಳಿಗಿರುವಂಥ ಸ್ಥಾನ, ಇದನ್ನು ಯಾವ ಸರ್ಕಾರನೂ ಟಚ್ ಮಾಡಬಾರ್ದು ಅಂತ ಆದೇಶ ಕೊಟ್ಟಿದ್ದಾರೆ. ಇದು ಅವನಿಗೆ ಪರಿಣಾಮ ಆಗೋಯ್ತು. ಅದು ನೋಡಿದಾಗಲೇ ಮೈಯೆಲ್ಲ ಜುಮ್ಮಂದು ಹೋಗಿದೆ. ಅವನಿಗೆ ತನ್ನ ಮಗಳ ಕೈ ಲೆಟ್ರ್ ಬರೆಯುವಾಗ ವರ್ಣನೆ ಮಾಡ್ತಾನಂತೆ, ಹೇಗೆ ಏನು ನೋಡು, ಇವ್ರಿಗೆಲ್ಲ ಆಶ್ಚರ್ಯ, ಇವನೇನು ಮಹಾಪುಣ್ಯ ಮಾಡಿದ್ದ ನೋಡಿ, ಅಲ್ಲಿಂದ ಬಂದು ಅವನಿಗೆ ದರ್ಶನ ಸಿಕ್ಕಿದೆ. ಅದಕ್ಕೆ ಹೇಳಿದ್ದು, ಯಾರ್ಯಾರು ನಾವೆಲ್ಲ ಹತ್ರ ಇದ್ದವ್ರಿಗೆ ಕೆಲವು ಸಲ ಲಾಭ ಇರೋಲ್ಲ, ಯಾರೋ ಪುಣ್ಯವಂತ ದೂರದಿಂದ ಬಂದು ಭಗವಂತನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅವರ ಸಾಧನೆ, ಅವರ ಪುಣ್ಯ, ಅದು ಅವ್ರು ಗಳಿಸಿದ ಪುಣ್ಯದ ಮೇಲೆ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗೆ ಬಹಳ ಅದ್ಭುತವಾದ ಘಟನೆ ಇದು. ಈ ಥರದ ಘಟನೆಗಳು ತುಂಬ ನಡೆದಿದೆ ರಾಯರ ಸನ್ನಿಧಿ. ಅವರು ಬೃಂದಾವನ ಪ್ರವೇಶ ಮಾಡಿದ್ಮೇಲೆ ಬೇಕಾಷ್ಟು ಘಟನೆಗಳು ನಡೆದಿದೆ. ನಂಜನಗೂಡು ಮಠಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಭೇಟಿ ಕೊಟ್ಟಾಗ ಒಂದು ಪ್ರಸಂಗ ನಡೆಯುತ್ತೆ ಅಂತ ಹೇಳ್ತಾರೆ. ಅವರು ಕೂಡ ರಾಯರ ಭಕ್ತರಾಗಿದ್ರು ಅಂತ ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರದು ಹಿಂದಿಂದು ಬೇರೆ ಬೇರೆ ಘಟನೆಗಳೆಲ್ಲ ಕೆಲವೆಲ್ಲ ವರ್ಣನೆ ಮಾಡ್ತಾರೆ. ಪೂರ್ವದಲ್ಲೇ ಅವರು ಹಿಂದಿನ ಜನ್ಮದಲ್ಲೇ ರಾಯರ ಭಕ್ತರಾಗಿದ್ದರು, ತಾವೇ ರಾಜರಾಗಬೇಕು ಅಂತೆಲ್ಲ ಧ್ಯಾನ ಮಾಡಿದ್ರು, ರಾಯರ ಅನುಗ್ರಹದಿಂದಲೇ ಅವ್ರಿಗೆ ರಾಜರಾದರು ಅಂತಲೂ ಕೆಲವೆಲ್ಲ ಇದೆ, ಉಲ್ಲೇಖ ಇದೆ. ಇದು ನಂಜನಗೂಡು ಇನ್ಸಿಡೆಂಟು ಕೂಡ ಬಹಳ ದೊಡ್ಡದು. ಮೊದಲು ಸುಜ್ಞಾನೇಂದ್ರ ತೀರ್ಥರು ಅಂತಿದ್ರು, ಬಹಳ ಶ್ರೇಷ್ಠವಾದಂಥ ಯತಿಗಳು, ರಾಯರ ಪರಂಪರೆಯೆಲ್ಲ ಬಂದಂಥವರು. 1836 1861 25 ವರ್ಷ ಪೀಠದಲ್ಲಿದ್ದರು ಸುಜ್ಞಾನೇಂದ್ರ ತೀರ್ಥ ಅಂತ. ಅವರು ರಾಯರನ್ನು ಎಷ್ಟು ಹಚ್ಕೊಂಡಿದ್ರು ಅಂದರೆ, ಅವ್ರಿಗೆ ಒಂದೇ ಮಂತ್ರ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರ, ಬರೀ ಇದೇನೆ. ಅವ್ರ ಮಂತ್ರ ಸಿದ್ಧಿನೇ ಆಗೋಗಿರುತ್ತೆ. ಒಂದು ದಿವಸ ಅವ್ರು ಬೆಳಗ್ಗೆ ಆಹ್ನಿಕ ಮಾಡುವಾಗ ಸಂಧ್ಯಾ ವಂದನೆ ಮಾಡ್ತಿದ್ದಾರೆ, ಬೆಳಗಿನ ಜಾವ ಕಿಚ 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 ಅಂತ ಸದ್ದು ಬರುತ್ತೆ. ಏನೋ ಸದ್ದು ಬರ್ತಿದೆ ಅಂತ ಕಣ್ಣು ಬಿಟ್ಟಾಗ ಯಾವುದೋ ಗುಬ್ಬಚ್ಚಿ ಅಕ್ಷತೆ ತಿಂತಾ ಇರುತ್ತೆ. ಇವ್ರು ಕಣ್ಣು ಬಿಟ್ಟಾಗ ಗುಬ್ಬಚ್ಚಿನೇ ಸುಟ್ಟೋಗ್ಬಿಡುತ್ತೆ. ಪಾಪ ಅಲ್ಲೇ ನಿಂತಲ್ಲೇ ಬೆಂಕಿಲಿ ಬುರ್ರ ಅಂತ ಉರಿದೋಗ್ಬಿಡುತ್ತೆ. ಇವರು ಒಂಥರ ಖೇಲವಾಗುತ್ತೆ, ಇದೇನಿದು, ನಾನು ಕಣ್ಣು ಬಿಟ್ಟಿದ್ದಕ್ಕೆ ಗುಬ್ಬಚ್ಚಿನೇ ಸುಟ್ಟೋಯ್ತಲ್ಲ, ಅಯ್ಯೋ ಏನಾಯಿತು, ನನ್ನಿಂದೇ ತಪ್ಪಾಯಿತೋ ಏನು ಹೊಡೆಯಲ್ಲ ಅವ್ರಿಗೆ. ಪೂಜೆ ಎಲ್ಲ ಮಾಡ್ತಾರೆ ಸಂಸ್ಥಾನ, ಅದು ಊಟ ಮಾಡಲ್ಲ, ಉಪವಾಸ ಎದ್ಬಿಡ್ತಾರೆ. ರಾತ್ರಿ ರಾಯರು ಸ್ವಪ್ನದಲ್ಲಿ, ಸುಜ್ಞಾನ ನಿಂದಲ್ಲ ತಪ್ಪದು, ನೀನು ಯಾಕೆ ಉಪವಾಸ ಇದೆಯಾ, ಅವನು ನನ್ನ ಭಕ್ತ ಒಬ್ಬ, ಹಿಂದೆ ಅವನು ಏನೋ ಪೂರ್ವ ಜನ್ಮದ ಪ್ರಾರಬ್ಧ ಆಯಿತು, ಸರ್ಪ ರೂಪದಲ್ಲಿದ್ದಾಗ ನನ್ನನ್ನು ಕೇಳ್ಕೊಂಡಿದ್ದ, ನಾನು ಉದ್ಧಾರ ಮಾಡಿದ್ದೆ, ನೀನು ಪಕ್ಷಿ ರೂಪದಲ್ಲಿ ಬಂದಾಗ
ನನ್ನ ಶಿಷ್ಯನಿಂದ ನಿನಗೆ ಉದ್ಧಾರ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೆ. ಈಗ ಅವನೇ ಆ ಪಕ್ಷಿ ರೂಪದಲ್ಲಿ ಬಂದಿದ್ದು. ಇದು ನಿನ್ನ ತಪ್ಪಲ್ಲ, ನಿನ್ನ ಪಾಡು ನೀನು ಭೋಜನ ಮಾಡು ಅಂತ ಆದೇಶ ಕೊಡ್ತಾರೆ. ಮತ್ತು ನೀನು ಯಾವಾಗಲೂ ಇಲ್ಲೇ ಇರಬೇಡ ಮಂತ್ರಾಲಯದಲ್ಲೇ. ನೀನು ಹೋಗು ಪ್ರಚಾರ ಮಾಡು. ಹುಡುಗ ದೈವಿ ವಿಚಾರಗಳನ್ನು, ಧರ್ಮದ ವಿಚಾರನ ಜನಗಳು ಮುಟ್ಸೋಕ್ಕೋಸ್ಕರ ಸನ್ಯಾಸಿ ಇರೋದು. ನೀನು ಹೋಗು ಹೊರಗಡೆ ಅಂತೇಳಿ. ಆಗ ಅವರ ಮಂತ್ರಾಲಯನ ಬಿಟ್ಟು ಹೊರಡ್ತಾರೆ ಸುಜ್ಞಾನೇಂದ್ರ ತೀರ್ಥರು. ಅವ್ರಿಗೆ ಅದು ಅವ್ರು ಹೇಳ್ತಾರೆ, ಮಂತ್ರಸಿದ್ಧಿ ಆಗಿದೆ ನಿನಗೆ ರಾಘವೇಂದ್ರ ರಾಘವೇಂದ್ರ ಅಂತಿರ್ತಿ. ಹೊರಗಡೆ ಕೂತ್ಕೊಂಡು ಆನಿಕ ಮಾಡಬೇಡ, ಪರದೆಯ ಹಿಂದೆ ತೆರೆಮರೆಯಲ್ಲಿ ನೀನು ಆನಿಕಗಳು ಮಾಡು ಇನ್ಮೇಲೆ ಅಂತ ರಾಯರ ಆದೇಶ ಕೊಡ್ತಾರೆ. ಅವ್ರು ನಂಜನಗೂಡಿಗೆ ಬರ್ತಾರೆ. ನಂಜನಗೂಡಿಗೆ ಬಂದಾಗ ಅವ್ರಿಗೆ ಇನ್ನೊಂದು ಘಟನೆ ಆಯಿತು. ಒಂದೇನಾಗುತ್ತೆ ಅಂತಂದರೆ, ಇನ್ನು 3 ದಿವಸದಲ್ಲಿ ಒಂದು ಶಿಲೆ ಬರುತ್ತೆ, ಅದನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ಸಿದ್ಧವಾಗು ನೀನು ಸುಜ್ಞಾನೇಂದ್ರ ಅಂತ ಒಂದು ಸ್ವಪ್ನದಲ್ಲಿ ಆದೇಶ ಕೊಡ್ತಾರೆ. ಆಮೇಲೆ ಒಬ್ಬ ಅಗಸ ಶ್ರೀರಂಗಪಟ್ಟಣದಲ್ಲಿ, ಅಪ್ಪ ನೀನು ಬಟ್ಟೆ ಯಾವಾಗಲೂ ನಿತ್ಯ ಒಗಿತೀಯಲ್ಲ ಕಲ್ಲು, ಅದು ನನ್ನ ಸನ್ನಿಧಾನ, ನೀನು ಹೊಡೆತ ತಡೆಯಲ್ಲಪ್ಪ, ನಾಳೆ ಒಬ್ಬ ಬ್ರಾಹ್ಮಣ ಬರ್ತಾನೆ, ಆ ಕಲ್ಲನ್ನು ಅವನು ಕೊಟ್ಬಿಡು ನೀನು ಅಂತ ಅವನಿಗೆ ಸ್ವಪ್ನ ಆಗುತ್ತೆ. ಅವನು ಬಂದು ನೋಡ್ತಾನೆ, ತಾನು ಒಗಿತಿದ್ದ ಕಲ್ಲು ಅದನ್ನು ಬೋರ್ಲು ಹಾಕಿದ್ರೆ ಒಬ್ಬ ಯತಿ ಧ್ಯಾನ ಮುದ್ರೆಯಲ್ಲಿ ಕೂತಿರೋ ಚಿತ್ರ ಇರುತ್ತೆ, ರೇಖಾಚಿತ್ರ. ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಅಲ್ಲಿ ಓಂಕಾರ ಬರ್ತಾ ಇದೆ. ಅವನು ಇದೇನು ನಾನು ಇಷ್ಟು ದಿವಸ ನೋಡಿರ್ಲಿಲ್ವೇ. ತಕ್ಷಣ ಆಮೇಲೆ ಅಲ್ಲಿ ಅರ್ಚಕರಿಗೆ ಸ್ವಪ್ನದಲ್ಲಿ ರಾಯರು, ನೋಡು ಒಬ್ಬ ಅಗಸ ನಿನಗೆ ಶಿಲೆ ಕೊಡ್ತಾನೆ, ಅದನ್ನು ತಂದು ಯೋಗೀಂದ್ರ ತೀರ್ಥರು ಕೊಡು ನಂಜನಗೂಡಲ್ಲೇ, ಅವ್ರು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ. ಆಗಲೇ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರಿಗೂ ಸ್ವಪ್ನದಲ್ಲಿ ಬಂದಿದ್ದು, ಈಗ ನನ್ನ ಈ ಥರ ಪ್ರತಿಮೆ ಬರುತ್ತೆ, ಅದು ನಂಜನಗೂಡಿಗೆ ಸಾಗಿಸೋಕ್ಕೆ ವ್ಯವಸ್ಥೆ ನೀವು ಮಾಡಿ, ನಿಮ್ಮ ಸನ್ನಿಧಾನ ನೇತೃತ್ವದಲ್ಲೇ ಅಲ್ಲಿ ಪ್ರತಿಷ್ಠಾಪನೆ ಆಗಲಿ. ಇದೆಲ್ಲ ಆಗುತ್ತೆ ಘಟನೆ. ನೋಡಿ, ಇಷ್ಟು 5 ಜನಕ್ಕೂ ಸ್ವಪ್ನ. ಕಡೆಗೆ ಅಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಈಗ ಚೆನ್ನಾಗಿ ಮೂಡಿದೆ ಅದು ನಂಜನಗೂಡಲ್ಲಿ. ಸುಜ್ಞಾನೇಂದ್ರ ತೀರ್ಥ ಅಲ್ಲಿದ್ದಾಗ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರು ಈ ಮೈಸೂರು ನಗರದ ಒಂದು ಪ್ಲ್ಯಾನ್ ರೆಡಿ ಮಾಡಿರ್ತಾರೆ, ಬ್ಲೂ ಪ್ರಿಂಟು ಅಂದ್ಕೊಳ್ಳಿ. ಅವನು ಈ ಬ್ರಿಟಿಷ್ ಅಧಿಕಾರಿ ಒಬ್ಬ DC ಬಂದಿರ್ತಾನೆ. ಇವ್ರು ಹೇಳ್ತಾರೆ, ನಾನು ರಾಜರಿಗೆ ಇದನ್ನು ತೋರಿಸಿ ಅವ್ರ ಆಶೀರ್ವಾದ ಪಡಿತೀನಿ ಅಂತ. ಇವನು ಹಾಸ್ಯ ಮಾಡಿಬಿಡ್ತಾನೆ. ಅವನಿಗೆ ವಾಟ್ ದಟ್ ಮಾಂಕ್ ಹ್ಯಾಸ್ ನೋಟ್, ಅವನಿಗೆ ಸನ್ಯಾಸಿಗೆ ಏನು ಗೊತ್ತಿರುತ್ತೆ ಬ್ಲೂ ಪ್ರಿಂಟ್ ಬಗ್ಗೆ, ಹಾಸ್ಯ ಮಾಡಿಬಿಡ್ತಾನೆ. ಮುಮ್ಮಡಿ ಕೃಷ್ಣರಾಜನವ್ರು ಹಾಗನ್ಬೇಡಿ, ಹಿ ನೋಸ್ ಎವ್ರಿಥಿಂಗ್. ಅವ್ರ ಆಶೀರ್ವಾದ ಬಲದಿಂದ ಬೇಕಾಷ್ಟು ಕಾರ್ಯ ಆಗಿದೆ, ಹಾಗನ್ಬೇಡಿ. ಇವತ್ತು ಹೋಗ್ತೀನಿ, ನೀವು ಬನ್ನಿ, ಅವ್ರನ್ನ ನೋಡಿದಾಗ ನಿಮಗೂ ಆನಂದ ಆಗುತ್ತೆ ಅಂತೇಳಿ ಅವ್ರನ್ನೇನೋ ಕನ್ವಿನ್ಸ್ ಮಾಡ್ತಾರೆ. ಏನೋ ಅರ್ಧಂಬರ್ಧ ಮಾತನಾಡಿ ಒಪ್ಕೊತಾನೆ ಅವ್ನು DC. ರಾಜರು ಕರ್ಕೊಂಡು ಬರ್ತಾರೆ. ಕರ್ಕೊಂಬಂದವರು ಗುರುಗಳ ಶಿಷ್ಯಗೆ ಹೇಳ್ತಾನೆ, ಈ ಥರ ಮಹಾರಾಜರು ಬಂದಿದ್ದಾರೆ ಅಂತೇಳು ಅವ್ರ ದರ್ಶನಕ್ಕೆ, ಈ DC ಬಂದಿದ್ದಾನೆ ನನ್ನ ಜೊತೆಲಿ, ಅವನು ಕರ್ಕೊಂಬಂದಿದ್ದೀನಿ. ಅವರು ತಕ್ಷಣ ಶಿಷ್ಯನ ಕೈಲಿ ಹೇಳಿ ಕಳಿಸ್ತಾರೆ ರಾಜರಿಗೆ. ರಾಜರು ಇವನು ಕರ್ಕೊಂಬಂದ್ಬಿಟ್ಟಿದ್ದಾರೆ, ಅವನಿಗೆ ವಾಪಸ್ ಕರ್ಕೊಂಡು ಹೋಗದೆ ಇರೋಕ್ಕಾಗಲ್ಲ, ಅಲ್ಲಿ ನೀನು ಬರಬೇಡ ನಾನು ಹೋಗ್ತೀನಿ ಅನ್ನೋಕ್ಕಾಗತ್ತಾ. ಅವನದು ಸ್ಟೇಟಸ್ ಇದೆ DC, ಅವನು ಕೂಡ. ರಾಯರು ಹೇಳ್ತಾರೆ, ಅವ್ನಿಗೆ ಅಷ್ಟೇ ಕೊಡಲಿ ಬಿಡಲಿ, ನಾನು ಹೇಳ್ಬಿಟ್ಟಿದ್ದೀನಿ ಕರ್ಕೊಂಬರ್ತೀನಿ, ಗುರುಗಳಿಗೆ ಹೇಳ್ಬಿಡಪ್ಪ ಅಂಥೇಳಿ ರಾಜರು ಕರ್ಕೊಂಡೇ ಬಂದುಬಿಡ್ತಾರೆ. ಕರ್ಕೊಂಬರ್ತಾರೆ. ರಾಜರಿಗೆ ಗುರುಗಳು ಅಕ್ಷತೆ ಕೊಡ್ತಾರೆ. ಆಮೇಲೆ ರಾಜರು ಹೇಳ್ತಾರೆ, ಹೀ ಈಸ್ ಅವರ್ ಗುರು ಅಂತ. ಇವನು ಕೂಕೋತಾ ಇದ್ದಾನೆ, ವೇರ್ ಈಸ್ ಎ, ಐ ಕಾಂಟ್ ಸೇಮ್, ವೇರ್ ಈಸ್ ಯು ಅಂತ ಇವನು ಕೂಕೋತಾ ಇದ್ದಾನೆ. ಇವನಿಗೆ ಏನು ಕಾಣ್ತಿಲ್ಲ, ಬರೀ ಖಾಲಿ ಮಣೆ ಕಾಣ್ತಾ ಇದೆ. ರಾಜರು ತೋರಿಸ್ತಾ ಇದ್ದಾರೆ, ನನ್ನ ಗುರುಗಳಲ್ಲಿದ್ದಾರೆ, ಈಸ್ ಮೈ ಗುರು, ಇವರೇ ನನಗೆ ಅಡ್ವೈಸ್ ಮಾಡೋದು, ನಾನು ಇವ್ರು ಹೇಳಿದ, ಇವ್ರು ಆಶೀರ್ವಾದ ಮಾಡಿ ಎಲ್ಲ ಕಾರ್ಯನೂ ಆಗ್ತಿದೆ, ಅವರ ಬ್ಲೆಸ್ಸಿಂಗ್ ಇಲ್ಲೇ ಎಲ್ಲ ನಡೀತಿದೆ ಅಂತ ಇವ್ರು ವಿವರಣೆ ಕೊಡ್ತಾ ಇದ್ದಾರೆ. ಅವ್ನು ಕೂಗೋತಾ ಇದ್ದಾನೆ ಬ್ರಿಟಿಷ್ ಅಧಿಕಾರಿ, ವೇರ್ ಈಸ್ ಎ, ಐ ಕಾಂಟ್ ಸಿ ಹಿಮ್, ಐ ಕಾಂಟ್ ಸಿಮ್. ರಾಜರಿಗೆ ಅವಾಗ ಗೊತ್ತಾಗುತ್ತೆ, ಓ ಇವ್ರು ದರ್ಶನ ಕೊಡ್ತಾ ಇಲ್ಲ, ಅರ್ಥ ಮಾಡ್ಕೋತಾರೆ, ಅಕ್ಷತೆ ತಗೊಂಡು ಬಂದು ಬಿಡ್ತಾರೆ. ಇದು ಅಷ್ಟಸಿದ್ಧಿಯಲ್ಲಿ ಒಂದು. ಇನ್ನೊಬ್ಬರಿಗೆ ಕಾಣಿಸ್ದೇ ಇರೋಕ್ಕೆ ರೀತಿಯಲ್ಲೂ ಕೂಡ ಇವರೆಲ್ಲ ಕೂಡ ಮರೆ ಆಗಿಬಿಡ್ತಾರೆ. ಕೆಲವರೆಲ್ಲ ಈಗ ನಮ್ಮಲ್ಲಿ ಅನೇಕ ಸಂತರು ಪ್ರತ್ಯಕ್ಷ ಓಡಾಡ್ತಿದ್ರು, ಯಾರಿಗೂ ಕಾಣಲ್ಲ. ಯಾಕೆಂದ್ರೆ ಅವರೆಲ್ಲ ಅಸಿದ್ಧಿ ಇರುತ್ತೆ, ಕಾಣಿಸ್ಕೊಳ್ಳಲ್ಲ ಯಾರಿಗೂ. ಅವರೇ ಇಚ್ಛೆ ಪಟ್ಟರೆ ಕಾಣಿಸ್ಕೋತಾರೆ ಅಷ್ಟೇ. ಭಗವಂತನೂ ಹಾಗೆ ಸರ್ವವ್ಯಾಪಿ ಇದ್ದಾನೆ, ಅವ್ನು ಕಾಣಿಸ್ಕೋಬೇಕಾದ್ರೆ ಅದಕ್ಕೆ ಬೇಕಾದಂಥ ಅನುಷ್ಠಾನ ಇರಬೇಕು, ಆ ಶಕ್ತಿ ಪುಣ್ಯ ಇರಬೇಕು. ಹಾಗೆ ಗೊತ್ತಾಗುತ್ತೆ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರಿಗೆ. ಅವರ ಅಧಿಕಾರಿನ ಹಾಗೆ ಕರ್ಕೊಂಡು ಹೋಗ್ತಾರೆ. ಇಂಥ ಒಂದು ಶಕ್ತಿ ಇದ್ದವರು ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರು ಬೇಕಾಷ್ಟು ಅದಕ್ಕೆ ನಡ್ಕೊಂಡಿದ್ದಾರೆ. ಅಲ್ಲಿ ಪಂಚಬೃಂದಾವನ ಇದೆ ನಂಜನಗೂಡಲ್ಲಿ, ಪಂಚಬೃಂದಾವನ. ಅದರಲ್ಲಿ ಇವ್ರದ್ದೊಂದು ಸುಜ್ಞಾನೇಂದ್ರ ತೀರ್ಥರದು 5 ಬೃಂದಾವನ ಇದೆ. ಏನು ಮಹಾಸನ್ನಿಧಾನ, ಪರಮೇಶ್ವರನ ಸನ್ನಿಧಾನ ಗರಳಗಿರಿ ಅಂತ ಹೇಳ್ತಾರೆ ನಂಜನಗೂಡು. ಅದಕ್ಕೇನೆ ಸಾಮಾನ್ಯವಾಗಿ ಮಂತ್ರಾಲಯದ ಮಠಗಳಿಗೆಲ್ಲ ನಂಜನಗೂಡು ರಾಯರ ಮಠ ಅಂತಲೇ ಹೇಳೋದು. ನಂಜನಗೂಡು ರಾಯರ ಮಠ, ಅದು ಬೇರೆ ಬೇರೆ ಅಕೌಂಟಿಂಗ್ ದೃಷ್ಟಿಯಿಂದ ಏನೋ ಮಾಡಿರ್ತಾರೆ ಕೆಲವು ಸಲ, ಅದೂ ಇರ್ಬೋದು. ಒಟ್ಟಿನಲ್ಲಿ ನಂಜನಗೂಡು ರಾಯರ ಮಠ ಅಂತಲೇ ಹೆಚ್ಚು ಫೇಮಸ್ಸು. ಸನ್ನಿಧಾನ ಚೆನ್ನಾಗಿದೆ ವಿಶಿಷ್ಟವಾಗಿ. ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕೋದು ಯಾಕೆ? ಈಗ ನಮ್ಮ ಕಲಿಯುಗದಲ್ಲಿ ನಮ್ಮ ಪ್ರತಿನಿತ್ಯದ ಕಷ್ಟಗಳಿಗೆ ರಾಯರ ಸೇವೆ ಹೇಗೆ ಮಾಡಿದ್ರೆ ನಾವು ಪರಿಹಾರನ ಕಂಡುಕೊಳ್ಬೋದು ಅಂತ. ನಮಗೆ ರಾಯರ ಉಪಾಸನೆ ಮಾಡೋದು ಅಂದ್ರೆ ಒಂದೇ, ಸತ್ಯ ಧರ್ಮ ರಥಾಯಚ. ಧರ್ಮ
ಸತ್ಯಧರ್ಮ ಪರಾಯಣಾ ಅಂತ ವರ್ಣನೆ ಇದೆ. ನಾವು ಭಗವಂತನ ಅನುಗ್ರಹ ಪಡಿಬೇಕು ಅಂತಂದರೆ ಸತ್ಯದಲ್ಲಿರಬೇಕು, ಮತ್ತು ಧರ್ಮದ ಆಚರಣೆ ಇರಬೇಕು. ಧರ್ಮದ ಆಚರಣೆ ಮಾಡದೆ, ಸತ್ಯವನ್ನು ಅನುಸರಣೆ ಮಾಡದೆ ನಮಗೆ ರಕ್ಷಣೆ ಆಗಬೇಕು ಅಂದ್ರೆ ಆಗೋಲ್ಲ. ಎಲ್ಲೋ ತಾತ್ಕಾಲಿಕ ಸುಖ ಕೆಲವು ಸಲ ಸಿಗ್ಬೋದು. ಯಾರಿಗೋ ಮೋಸ ಮಾಡಿ, ಯಾರಿಗೋ ವಂಚನೆ ಮಾಡಿ, ಯಾರಿಗೋ ದ್ರೋಹ ಬಗೆದು, ಯಾರನ್ನೋ ದ್ವೇಷ ಮಾಡಿ, ಎಲ್ಲರ ಮೇಲೂ ದರ್ಪ ಮಾಡಿ ಅದರಿಂದ ಪಡ್ಕೊಳ್ಳೋದು ಎಲ್ಲೋ ತಾತ್ಕಾಲಿಕ ಸುಖ ಸಿಗ್ಬೋದು ಅಷ್ಟೇ ಹೊರತು ಶಾಶ್ವತವಾದಂಥ ನಿಜವಾದ ಆನಂದ, ಶಾಶ್ವತವಾದಂಥ ಸುಖ ಸಿಗಬೇಕಾದ್ರೆ, ವಿಶೇಷ ಭಗವಂತನ ಅನುಗ್ರಹ ಆಗಬೇಕಾದ್ರೆ ಅವರೆಲ್ಲ ಭಗವಂತನ ಪ್ರತಿನಿಧಿಗಳು ರಾಯರಂಥವರೆಲ್ಲ. ಮೊದಲು ನಾವು ಸತ್ಯದಲ್ಲಿ ಧರ್ಮದಲ್ಲಿರಬೇಕು. ಹೆಜ್ಜೆ ಹೆಜ್ಜೆಗೆ ಸುಳ್ಳು ಹೇಳೋದು, ಇನ್ನೊಬ್ರು ನೋಡಿ ಹೊಟ್ಟೆ ಉರಿ ಪಟ್ಕೊಳ್ಳೋದು, ದ್ವೇಷಿಸೋದು, ಇಂಥ ಕೆಟ್ಟ ಗುಣಗಳನ್ನು ಬಿಡ್ತಾ ಹೋಗಬೇಕು ಮೊದಲನೇದು. ಹೆಚ್ಚಿನ ಅಂಶ ಈಗ ಬಳಕೆಯಲ್ಲಿರೋದು ರಾಯರಿಗೆ ಪ್ರದಕ್ಷಿಣೆ ತುಂಬ ಜನ ಹಾಕ್ತಾರೆ, ಹೆಜ್ಜೆ ನಮಸ್ಕಾರ ಹಾಕ್ತಾರೆ. ರಾಯರು ಅದನ್ನು ಸುಪ್ರೀತರ ಹಾಕ್ತಾರೆ ಅಂತ. ಎಷ್ಟೋ ಜನ ಸ್ನಾನ ಮಾಡ್ಕೊಂಬೋದು ಒದ್ದೆಲ್ಲೇ ಹೆಜ್ಜೆ ನಮಸ್ಕಾರ ಮಾಡಿ. ಇನ್ನೂ ತುಂಬ ಜನ ತಾಯಿಂದರು ಹಾಕೋದು ನೋಡಿದ್ದೀನಿ ನಾನು. ಪಾಪ ಅವ್ರಿಗೆ ಸಂತಾನ ಇರೋಲ್ಲ, ಮನೇಲಿ ಏನೋ ಕಷ್ಟ ಇರುತ್ತೆ, ಅಥವಾ ಮಕ್ಕಳಿದ್ದರೂ ಕೂಡ ಅಂಗವೈಕಲ್ಯತೆ ಇರುತ್ತೆ, ಅಥವಾ ಮನೇಲಿ ಏನೋ ದೊಡ್ಡ ಗಲಾಟೆ ಇರುತ್ತೆ, ಅಥವಾ ಪಾಪ ತುಂಬ ದಾರಿದ್ರ್ಯದಲ್ಲೇ ನರಳುತ್ತಾ ಇರ್ತಾರೆ. ಅಂಥವರೆಲ್ಲ ಹೆಜ್ಜೆ ನಮಸ್ಕಾರ ಮಾಡೋದು ಹೆಚ್ಚು ಪ್ರಚಲಿತ ಇದೆ. ಅವರು 5 ದಿವಸ, 7 ದಿವಸ, 8 ಈ ಥರ ಹೆಜ್ಜೆ ನಮಸ್ಕಾರ ಮಾಡಿದಾಗ ಸುಮಾರು ಒಂದು 6-7 ದಿವಸ, 1 ವಾರ, 10 ದಿವಸ ಆದಮೇಲೆ ಅನುಗ್ರಹನೂ ಆಗೋಗ್ಬಿಡುತ್ತೆ. ಅಷ್ಟು ಬೇಗ. ರಾಯರಲ್ಲಿ ಒಂದು ವಿಷಯ ಏನು ಅಂತಂದರೆ, ಗುರುವೇ ಅತ್ಯಂತ ದಯಾಳವೇ. ರಾಯರಿಗೊಂದು ಸ್ತೋತ್ರ ಇದೆ, ನಮೋ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಅವರು ಯೋಗೇಂದ್ರ ತೀರ್ಥರು ಬರೆದಂಥದ್ದು. ತುಂಬ ದಯಾಳು ರಾಘವೇಂದ್ರು. ಶಿಷ್ಯರು ತನ್ನ ಭಕ್ತರನ್ನು ಹಣಗಾಯ ಮಾಡಲ್ಲ, ಸತಾಯಿಸಲ್ಲ, ನೋಯಿಸಲ್ಲ, ಬೇಗ ಅನುಗ್ರಹ ಮಾಡಿಬಿಡ್ತಾರೆ. ಇದೊಂದು ವಿಶೇಷ ಇದೆ. ಅದಕ್ಕೆ ಎಲ್ಲ ರಾಯರನ್ನ ಮೊರೆ ಹೋಗ್ತಾರೆ. ಕೆಲವಾರು ದೇವತೆಗಳು ಅಷ್ಟು ಸುಲಭವಾಗಿ ಒಲಿಯಲ್ಲ. ರಾಯರೇನು ಅಂದರೆ ಕ್ಷಿಪ್ರ ಫಲದಾಯಕ. ಅವರು ಸತಾಯಿಸಲ್ಲ. ತನ್ನ ಆ ಭಕ್ತನ ಯೋಗ್ಯತೆ ಗೊತ್ತಾಗಿರುತ್ತೆ, ಹೆಚ್ಚು ದುಃಖ ಕೊಡೋಕ್ಕೆ ಹೋಗಲ್ಲ. ಸಾಮಾನ್ಯ ಈಗ ಎಲ್ಲ ಮಾಡೋರೆಲ್ಲ ಹೆಜ್ಜೆ ನಮಸ್ಕಾರ ಹೆಚ್ಚು ಮಾಡ್ತಾರೆ. ವಿಶೇಷವಾಗಿ ಗುರುವಾರ ತುಂಬ ರಾಯರ ಮಠದಲ್ಲಿ ಹೆಜ್ಜೆ ನಮಸ್ಕಾರ ಮಾಡಿದ್ರೆ ಏನು ಫಲ ಅಂತ ಅಪ್ಪಣಾಚಾರ ವರ್ಣನೆ ಮಾಡ್ತಾರೆ. ಸರ್ವಯಾತ್ರ ಫಲವ್ಯಾಪ್ತಂ. ಎಲ್ಲ ತೀರ್ಥಯಾತ್ರೆಗೆ ಹೋದರೆ ಏನು ಫಲ ಸಿಗುತ್ತೋ, ಈ ರಾಯರ ಗುಡಿಗೆ, ರಾಯರ ಬೃಂದಾವನಕ್ಕೆ ನಮಸ್ಕಾರ ಮಾಡಿದ್ರೆ ಅಷ್ಟು ಫಲ ಸಿಗುತ್ತಂತೆ. ಎಲ್ಲ ತೀರ್ಥಕ್ಷೇತ್ರಕ್ಕೂ ಹೋಗೋಕ್ಕಾಗಲ್ಲ ನಮಗೆ. ಎಲ್ಲ ಕೆಲವರಿಗೆ ಹಣ ಇರೋಲ್ಲ, ಕೆಲವು ಶಕ್ತಿ ಇರೋಲ್ಲ, ಕೆಲವು ಅನಾನುಕೂಲ ಇರುತ್ತೆ, ಕೆಲವು ಆರೋಗ್ಯ ಇರೋಲ್ಲ. ಅಂಥವರು ಹತ್ತಿರ ಇರುವಂಥ ರಾಯರ ಮಠದಲ್ಲಿ ರಾಯರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದೆ ಸರ್ವ ತೀರ್ಥ ಫಲವ್ಯಾಪ್ತ ಇತ್ತು. ಎಲ್ಲ ತೀರ್ಥಕ್ಷೇತ್ರದ ಫಲ ಪ್ರಾಪ್ತಿಯಾಗುತ್ತಂತೆ. ಒಂದು ನಮಸ್ಕಾರ ಮಾಡಿ ರಾಯರಷ್ಟು ಅನುಗ್ರಹ ಮಾಡ್ತಾರಂತೆ. ಅಂದರೆ ನಮಸ್ಕಾರ ಮಾಡುವಾಗ ರಾಯರಿಗೆ ಮಾಡ್ತಾ ಇದ್ದೀನಿ, ರಾಯರ ಅಂತರ್ಯಾಮೆ ಆದಂಥ ಮೂಲ ರಾಮಚಂದ್ರನಿಗೆ ಮಾಡ್ತಾ ಇದ್ದೀನಿ, ಭಗವಂತನ ಮಹಾಸನ್ನಿಧಾನವನ್ನು ರಾಯರು ಪಡೆದಿದ್ದಾರೆ. ಈ ಅನುಸಂಧಾನ ಇರಬೇಕು. ಸುಮ್ಮನೆ ಏನೋ ಪ್ರದಕ್ಷಿಣೆ ಯಾರನ್ನೋ ಮಾತಾಡಿಸ್ಕೊಂಡು ಒಂದು ಏನೋ ಕಲ್ಲನ್ನು ಇದಕ್ಕೆ ಮಾಡ್ತಾ ಇದ್ದೀವಿ ಹೀಗೆ ಅನ್ಕೋಬಾರ್ದು. ಆ ಸರಿಯಾದ ಮನಸ್ಸಲ್ಲಿ ಅನುಸಂಧಾನ ಮಾಡಿಕೊಂಡ್ರೆ, ಭಕ್ತಿಯಿಂದ ಮಾಡಿದ್ರೆ, ಶ್ರದ್ಧೆಯಿಂದ ಮಾಡಿದ್ರೆ ಆ ಫಲ ಸಿಗುತ್ತೆ ಅಂತ ಅಪ್ಪಣಾಚಾರ್ಯ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ಸ್ವತಃ ಹಯಗ್ರೀವ ದೇವರೇ ಸಾಕ್ಷಿ ಅಂತ ರಾಯರು ಹೇಳ್ಬಿಟ್ಟಿದ್ದಾರೆ. ಹೌದು. ರಾಘವೇಂದ್ರ ವಿಜಯ ಈ ಪುಸ್ತಕದ ಬಗ್ಗೆ ಹೇಳೋದಾದ್ರೆ? ರಾಘವೇಂದ್ರ ವಿಜಯದ ವೈಶಿಷ್ಟ್ಯ ಅಂತಂದರೆ, ಅವರ ಸೋದರಳಿಯ ನಾರಾಯಣಾಚಾರ್ಯ ಅಂಥೇಳಿ ಅವರು ಅದನ್ನು ಬರೀತಾರೆ. ನಾರಾಯಣಾಚಾರ್ಯ ಸದಾ ಅವ್ರ ಜೊತೆಲೇ ಇದ್ದರು, ಹತ್ತಿರದಲ್ಲಿದ್ದಂಥ ಆಪ್ತ ಶಿಷ್ಯ. ಸ್ವತಃ ವೆಂಕಟನಾಥ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಅಕ್ಕನ ಮಗ ಇವರು, ಸೋದರಳಿಯ ನಾರಾಯಣಾಚಾರ್ಯ. ರಾಯರ ಆ ಗುಣ ಎಲ್ಲ ನೋಡಿ ಅವರು ಸೇವೆ ಮಾಡಬೇಕು ಅಂತ ತುಂಬ ಅಪೇಕ್ಷೆ ಪಟ್ಟು ನಿತ್ಯ ಸೇವೆ ಮಾಡ್ತಾ ಇದ್ದರು. ಆತ ಮುಂದೆ ಒಂದು ರಾಘವೇಂದ್ರ ವಿಜಯನ ಬರೀತಾರೆ. ಏನೋ ಯಾರ್ಯಾರೋ ಸಲಹೆ ಕೊಟ್ಟಿರ್ತಾರೆ, ಇಲ್ಲ ಇವರು ಇಷ್ಟೊಂದು ಮಾಡ್ತಾ ಇದ್ದಾರೆ, ದಿನಾ ಕಣ್ಣಾರೆ ನೋಡ್ತಿರ್ತಾರೆ ಅವ್ರು ಮಾಡಿದಂಥ ಪವಾಡ ಎಷ್ಟು ಜನಕ್ಕೆ ಅನುಗ್ರಹ ಆಗಿದೆ, ಇದು ಮುಂದೆ ಜನಕ್ಕೆ ದಾಖಲೆ ಆಗಬೇಕು, ಜನ ಅದನ್ನು ತಿಳ್ಕೊಳ್ಬೇಕು. ಈಗ ನಮ್ಮಲ್ಲಿ ಏನಾಗಿದೆ ಹಿಂದೂಗಳಲ್ಲಿ ಅಂದರೆ, ಎಷ್ಟೋ ಚರಿತ್ರೆ ಇಲ್ಲವೇ ಇಲ್ಲ, ನಮಗೆ ಸಿಕ್ಕೇ ಇಲ್ಲ. ದೊಡ್ಡ ದೊಡ್ಡ ಪವಾಡ ಪುರುಷರು ಆಗು ಹೋಗಿದ್ದಾರೆ, ಅದನ್ನು ದಾಖಲೆ ಮಾಡಿದವರೇ ಇಲ್ಲ, ಅಥವಾ ಕೆಲವು ದಾಖಲೆ ಮಾಡಿದ್ದು ಉಳಿದೂ ಇಲ್ಲ. ಎರಡೂ ಥರನೂ ಇದೆ. ಬೇರೆ ಬೇರೆ ದೇಶದ ಸಣ್ಣದೇನಾರಾದರೂ ದೊಡ್ಡ ದೊಡ್ಡ ದಾಖಲೆ ಮಾಡಿ ನೆರೆಸ್ತಾರೆ. ನಮ್ಮಲ್ಲಿ ಯಾರು ಗೋಚರಣೆ ಆಗ್ತಿರಲಿಲ್ಲ, ಸಾಧಕರೇನೆ ಅಗೋಚರವಾಗಿ ಇದ್ದು ಬಿಡ್ತಿದ್ರು, ತಮ್ಮ ಶಕ್ತಿ ಯಾರಿಗೂ ವ್ಯಕ್ತಪಡಿಸ್ತಾ ಇರಲಿಲ್ಲ. ಆದರೆ ಇವನು ಪ್ರತ್ಯಕ್ಷ ನೋಡಿದವನು ಎಲ್ಲ ದಾಖಲಿಸ್ತಾನೆ. ದಾಖಲಿಸ್ಬಿಟ್ಟು ಇವನಿಗೊಂದೇನು ಅಂದರೆ, ರಾಯರು ಒಪ್ಪಲ್ಲ ಇದನ್ನು, ಅವರ ಕೀರ್ತಿಯನ್ನು ನಾನು ದಾಖಲೆ ಮಾಡಿದ್ದೀನಿ, ಅವರು ಅದನ್ನು ಒಪ್ಪಲ್ಲ. ಕಡೆಗೆ ಒಂದು ಸಲ ಶ್ರೀರಂಗಪಟ್ಟಣದಲ್ಲಿ ಒಂದು ಘಟನೆ ನಡೆಯುತ್ತೆ. ಶ್ರೀರಂಗಪಟ್ಟಣದಲ್ಲಿ ಇವರು ರಾಯರು ಸನ್ನಿಧಾನ ಬೀಡಾರ ಅಂತಾರೆ, ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲಿ.
ಅವರ ಗುರುಗಳು ವೆಂಕಟರಾಯ ಅಂತಿರ್ತಾರೆ, ಹ್ಮ್. ವೆಂಕಟನಾರಾಯಣ ಅಂತ. ಅವರು ರಾಯರಿಗೆ ತುಂಬ ಆಪ್ತರು. ಅವರು ರಾಯರ ಹತ್ರ ಒಂದು ಮಾತು ಹೇಳ್ತಾರೆ, ನೋಡಿ ನಿಮ್ಮ ಶಿಷ್ಯ ಅವನು ಲಕ್ಷ್ಮೀನಾರಾಯಣ ತುಂಬ ಆಸೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ರಾಘವೇಂದ್ರ ವಿಜಯ ಬರೆದಿದ್ದಾನೆ. ನೀವು ಅದನ್ನು ಸ್ವಲ್ಪ ಅನುಸಂಧಾನ ಮಾಡಬೇಕು, ಅದನ್ನು ಸ್ವಲ್ಪ ನೋಡಿ ನಿಮ್ಮ ಆಶೀರ್ವಾದ ಕೊಡಬೇಕು, ಒಂದ್ಸಲ ವೀಕ್ಷಣೆ ಮಾಡಿ ದಯವಿಟ್ಟು. ರಾಯರು ನಕ್ಬಿಡ್ತಾರೆ, ಏನು ನನ್ನ ಮೇಲೆ ಗ್ರಂಥನ, ನನ್ನ ಮೇಲೆ ಗ್ರಂಥನ ಅಂತ ಹಾಸ್ಯ ಮಾಡ್ತಾರೆ. ಆಗ ಅವ್ರು ಹೇಳಿದ ರೀತಿಯಲ್ಲಿ ಹೇಗೆ ಅಂದರೆ ನನ್ನ ಮೇಲೆ ಗ್ರಂಥ ಬೇಡ ಅನ್ನೋ ಥರದಲ್ಲೇ ಹೇಳ್ತಾರೆ. ಆಗ ಅವ್ರೊಂದು ಮಾತು ಅವನು ಹೇಳ್ತಾನೆ, ಅಳ್ತಾನೆ ಪಾಪ. ನಾನು ವಿಜಯೇಂದ್ರ ತೀರ್ಥದಲ್ಲಿ 1 ವಾರ ಉಪವಾಸ ಇದ್ದು ಸೇವೆ ಮಾಡಿದೆ, ನಾನು ರಾಘವೇಂದ್ರ ವಿಜಯ ಬರಿತಾ ಇದ್ದೀನಿ, ನನಗೆ ಅನುಗ್ರಹ ಮಾಡಿ ಮಾಡ್ಲಾ ಅಂತ. 7ನೇ ಸ್ವಪ್ನದಲ್ಲಿ ವಿಜಯೇಂದ್ರ ತೀರ್ಥರು ಕಾಣಿಸ್ಕೊಂಡಪ್ಪ, ಸತ್ಕಾರ್ಯ ಮಾಡ್ತಾ ಇದೆ, ಇದು ಅನುಮೋದನೆ ಇದೆ, ರಾಯರದನ್ನು ಒಪ್ತಾರೆ, ಇದು ಸಮಾಜಕ್ಕೆ ಮುಂದೆ ತುಂಬ ಉಪಕಾರಿ ಆಗುತ್ತೆ, ಜನಕ್ಕೆ ಬೇಕು ಅಂಥೇಳಿ ನನಗೆ ಅಕ್ಷತೆ ಕೊಟ್ಟರು ವಿಜಯೇಂದ್ರ ತೀರ್ಥರು. ಅದರಿಂದ ನಾನು ಅದನ್ನು ಮಾಡಿದೆ. ಇದಕ್ಕೆ ತುಂಬ ತಪಸ್ಸು ಅನೇಕ ವರ್ಷ ತೊಗೊಂಡಿದ್ದೀನಿ ಗುರುಗಳೇ. ಒಳ್ಳೆ ಓಲೆಗರುಗಳಲ್ಲೆಲ್ಲ ಬರೆದಿಟ್ಟಿದ್ದಾನೆ. ವಿಜೇಂದ್ರ ತೀರ್ಥರ ಹೆಸರು ಹೇಳಿದಾಗ ರಾಯರು ಸ್ವಲ್ಪ ತೆಗ್ಬಿಡ್ತಾರೆ. ಹಿರಿಯರ ಮಾತನ್ನು ನಾವು ಮನ್ನಿಸ್ಬೇಕು ಅನ್ನೋ ಥರದಲ್ಲಿ. ಆಮೇಲೆ ಕೇಳ್ತಾರೆ, ಎಷ್ಟು ಸರ್ಗ ಬರೆದಿದೆಯಾ? 16 ಸರ್ಗ ಅಂದ್ಕೂಡಲೇ ರಾಯರು ಹೇಳ್ತಾರೆ, ಸಾಧ್ಯ ಇಲ್ಲಪ್ಪ, ನನ್ನ ಗುರುಗಳಾದಂಥ ಪರಮ ಗುರುಗಳಾದಂಥ ಶ್ರೀಮನ್ ಮಧ್ವಾಚಾರ್ಯರು ಸುಮಧ್ವ ವಿಜಯ ಇರೋದು 16 ಸರ್ಗ ಇದೆ, ನಾನು ಆ ಮಟ್ಟದಲ್ಲಿದ್ದೀನಿ ಅಂತ ಅರ್ಥ ಉಂಟಾ? ಬೇಡ ಅದನ್ನ ಒಂದು ಕೆಲಸ ಮಾಡು, 6 ಸರ್ಗ ತೆಗೆದು ಬಿಸಾಕ್ಬಿಡು, 10 ಸರ್ಗ ಇಟ್ಕೊ, ಇನ್ನು ಕಡೆಯ 6 ಸರ್ಗ ಇದೆಯಲ್ಲ ತೆಗೆದು ನದಿಲಿ ಹಾಕ್ಬಿಡು ಅದನ್ನು ಅಂತ. ಇವನು ಏನು ಗುರುಗಳೇ ಹಾಗಂತೀರಿ? ಕಡೆಯ 6 ಸರ್ಗದಲ್ಲೇ ನಿಮ್ಮ ವಿಶೇಷವಾದಂಥ ನೀವು ಮಾಡಿದಂಥ ಅನೇಕ ಪವಾಡಗಳನ್ನು ಯಾವತ್ತು ಎಲ್ಲಿ ಯಾವ ದಿವಸ ನಡೀತು, ಯಾವ ಗಳಿಗೆಯಲ್ಲಿ ನಡೀತು ಅದನ್ನೆಲ್ಲ ದಾಖಲೆ ಮಾಡಿದ್ದೀನಿ, ಭಾಳ ಮುಖ್ಯವಾದ್ದು. ನೋಡಪ್ಪ ಅದ್ರಲ್ಲಿ ಅಗತ್ಯ ಇಲ್ಲ. ಯಾವಾಗಲೂ ಈ ರೀತಿ ಸಿದ್ಧಿಗಳು ಪುಸ್ತಕದಲ್ಲೆಲ್ಲ ಇರೋದು, ಹೃದಯದಲ್ಲಿರಬೇಕಪ್ಪ. ಎತ್ತ ಮಾತು ಹೇಳ್ತಾರೆ ಗೊತ್ತಾ? ಪುಸ್ತಕದಲ್ಲೆಲ್ಲ ಅದನ್ನೆಲ್ಲ ಇಡೋದು, ಜನರ ಹೃದಯದಲ್ಲಿರಬೇಕು, ಭಕ್ತರ ಹೃದಯದಲ್ಲಿರಬೇಕು, ಭಗವಂತನ ಚರಣದಲ್ಲಿರಬೇಕು. ನೀನು ಪುಸ್ತಕದಲ್ಲಿ ದಾಖಲೆ ಮಾಡ್ತಿ, ನಾನು ಹೇಳೋದಷ್ಟು ಕೇಳು, 6 ಸರ್ಗ ತೆಗೆದು ಕಾವೇರಿ ನದಿಗೆ ಸಮರ್ಪಣೆ ಮಾಡಿಬಿಡು, 10 ಸರ್ಗ ಸಾಕು, ಈ 10 ಸರ್ಗದಲ್ಲೇ ನಿನಗೆ ಬೇಕಾದ ಪ್ರಚಾರ ಸಿಗುತ್ತಪ್ಪ ಬೇಕಾದರೆ ಅಂತ ಹೇಳ್ಬಿಡು. ಯಾಕೆಂದರೆ ಶ್ರೀಮನ್ ಮಧ್ವಾಚಾರ್ಯ 16 ಸರ್ಗ ಇದೆ ಸ್ವತಃ ಸುಮಧ್ವ ವಿಜಯ, ನಾನು ಆ ಮಟ್ಟಕ್ಕೆ ಹೋಗಬಾರ್ದು, ರೀತಿಯಲ್ಲ ಅದು. ಒಪ್ಕೋತಾರೆ ರಾಯ ಹೇಳೋದು, ಸದ್ಯ ಇಷ್ಟಕ್ಕೆ 10 ಕಾರು ಒಪ್ಕೊಂಡ್ರ ಅಂತ. ಇನ್ನು 6 ಸರ್ಗನ ಅಲ್ಲೇ ಕಾವೇರಿ ನದಿ ಶ್ರೀರಂಗಪಟ್ಟ ರಂಗನಾಥನ ಸನ್ನಿಧಾನದ ಹಿಂದುಗಡೆ ಒಳ್ಳೆ ನದಿ ಹರಿತಿರುತ್ತೆ, ಅರ್ಧ 6 ಸರ್ಗನ ತೆಗೆದು ತಾನೇ ಹಾಕ್ಬಿಡ್ತಾನೆ, ತುಂಬ ದುಃಖಿಸ್ತಾನೆ. ಅದು ರಾಯರ ಆಜ್ಞೆ, ಇದೊಂದು ಭಾಳ ವಿಶೇಷ. ಆಮೇಲೆ ಅಲ್ಲಿ ಸ್ವತಃ ದೊಡ್ಡ ದೇವರಾಜ ಅಂತ ರಾಜರಿರ್ತಾರೆ, ಆ ಕ್ಷಣದಲ್ಲಿ ದೊಡ್ಡ ದೇವರಾಜರು, ಅವರು ಇದನ್ನು ಪಠನ ಮಾಡಿಸ್ತಾರೆ. ರಾಘವೇಂದ್ರ ವಿಜಯನ 1 ಸಪ್ತಾಹ ಪ್ರವಚನ ಮಾಡಿಸ್ತಾರೆ, ಕೇಳು ಆನಂದ ಪಟ್ಬಿಡ್ತಾನೆ ಅವನು. ಆಮೇಲೆ ಈ ನಾರಾಯಣಾಚಾರ್ಯರಿಗೆ ಮಹಾಕವಿ ಅಂತ ಬಿರುದು ಕೊಟ್ಟು ಚಿನ್ನದ ಕಡಗ ತೋರಿಸಿ ಗೌರವ ಸಮರ್ಪಣೆ ಮಾಡಿ, ಎಲ್ಲ ಶ್ರೀರಂಗಪಟ್ಟಣದಲ್ಲೇ ನಡೆದಿದ್ದು. ಆಮೇಲೆ ಸರಗೂರು ಕ್ಷೇತ್ರವನ್ನು ಜಯಗಿರಿ ಕೊಡ್ತಾನೆ, ಅದು ದಾಖಲೆ ಇದೆ. ದೊಡ್ಡ ದೇವರಾಜ ಅವರು ಸರಗೂರು ಹತ್ರ ದೇವರಾಜಪುರ ಅಂತ ಬರುತ್ತೆ. ಸರಗೂರು ಅಂದರೆ ಈ ಕಡೆ ಹೆಗ್ಗಡದೇನಕೋಟೆ, ಹುಣಸೂರು ಈ ಕಡೆ ಬರುತ್ತೆ, ಮೈಸೂರು ಜಿಲ್ಲೆಗೆ ಬರುತ್ತೆ. ಆ ಸರಗೂರನ್ನ ಜಯಗಿರಿಯಾಗಿ ಬರ್ಕೊಟ್ಟಿದ್ದು ದಾಖಲೆ ಶಾಸನ ಇದೆ, ಅದರಲ್ಲಿ ಈ ವಿಚಾರಗಳೆಲ್ಲ ಇದೆ. ರಾಘವೇಂದ್ರ ವಿಜಯ ಭಾಳ ಅದ್ಭುತವಾದಂಥ ಗ್ರಂಥ ಅದು. ತುಂಬ ವಿವರಣೆ ಇದೆ ಅವರ ಜೀವನದಲ್ಲಿ ಏನೇನು ಕೆಲವೆಲ್ಲ ಘಟನೆಗಳು ನಡೆದಿದ್ದು ಅದೆಲ್ಲ ಇದೆ. ನಾವು ಕೇಳಿದ ಕೆಲವು ವಿಚಾರಗಳೆಲ್ಲ ಹೆಚ್ಚೆಲ್ಲ ರಾಜ ಗುರುರಾಜಾಚಾರ್ಯ ಅಂತ, ಅವರು ಇತ್ತೀಚೆಗೆ ಕಳೆದ 100 ವರ್ಷದ ಹಿಂದೆ ಆದಂಥವ್ರು, ಅವರು ಪ್ರತ್ಯಕ್ಷ ತಿಳಿದಂಥ ವಿಚಾರನೆಲ್ಲ ದಾಖಲೆ ಮಾಡಿದ್ದಾರೆ. ಭಾಳ ದೊಡ್ಡದದು. ನಿಮ್ಮ ರಾಯರ ಮಹಿಮೆ ಎಷ್ಟು ದಿವಸ ಹೇಳಿದ್ರೂ ಇದೆ. ಕನಿಷ್ಠ ಅವ್ರ ಪವಾಡಗಳೇ ಕನಿಷ್ಠ 1400 1500 ಪವಾಡಗಳನ್ನು ದಾಖಲೆ ಮಾಡಿದ್ದಾರೆ. ಅಥೆಂಟಿಕ್ ಅದು ದಾಖಲೆ ಮಾಡಿದ್ದಾರೆ. ಒಂದೊಂದು ದಿವಸನೂ ಪವಾಡವೇ ಅವ್ರದ್ದು ರಾಯರದು. ಅಷ್ಟು ಜನಾನುರಾಗಿ, ಜನಕ್ಕೆ ಸ್ಪಂದಿಸಿದ್ರು ರಾಯರು. ಅಂದರೆ ನಮ್ಮ ಭಗವಂತ ಏನೋ ಆ ಮಾತು ಹೇಳಿದ್ದ, ರಾಯರ ಒಂದು ವಿಷಯ ಏನು ಅಂದರೆ, ನಿಸ್ಸುಖ ನಿರ್ಧನಾಯೇಸು ತಾನ್ ನಮಸ್ಯಾಮಿ ಯಾದವ. ನಾರದನ ಒಂದು ಮಾತು ಹೇಳ್ತಾರೆ, ನಾರದು ನಮಸ್ಕಾರ ಮಾಡ್ತಾ ಇದ್ರಂತೆ, ಕೃಷ್ಣ ಕೇಳ್ತಾನೆ, ನಾರದ ಯಾರಿಗೆ ನಮಸ್ಕಾರ ಮಾಡ್ತಿದ್ದೀನಿ ನೀನು, ಯಾರಿಗೆ ಮಾಡ್ತಾ ಇದ್ದೀನಿ ಅಂದಾಗ ನಾರದೊಂದು ಮಾತು ಹೇಳ್ತಾರೆ, ನಿಸ್ಸುಖ ನಿರ್ಧನಾಯೇತು ತಾನ್ ನಮಸ್ಯಾಮಿ ಯಾದವ. ಯಾರು ಸುಖವನ್ನೇ ಅನುಭವಿಸಿಲ್ವೋ, ಮತ್ತು ಯಾರ ಹತ್ರ ಹಣವೇ ಇಲ್ವೋ, ವಿದ್ಯೆ ಕೊಡಬೇಕು ಸಮಾಜಕ್ಕೆ ಅಂತ ಕಷ್ಟಪಡ್ತೀನಿ, ಅವನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ನೋಡಿ ಹೀಗಿರ್ಬೇಕಂತ ವಿದ್ಯಾರ್ಥಿ, ನಿಸ್ಸುಖ ನಿರ್ಧನ, ಹಣ ಇರಬಾರ್ದಂತೆ ಅವನ ಹತ್ರ, ಸುಖಕ್ಕೆ ಅಪೇಕ್ಷೆ ಪಡಬಾರ್ದಂತೆ, ಅಂಥ ಜ್ಞಾನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಕೃಷ್ಣ ಅಂತಾರೆ. ಇದು ಮಹಾಭಾರತದಲ್ಲಿ ಬರೋ ಅಂಥದ್ದು. ಹಾಗೆ ರಾಯರು ಹಾಗಿದ್ದು ಇಡೀ ಜೀವನವನ್ನೇ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟು ಈಗಲೂ ಮಾಡ್ತಾನೇ ಇದ್ದಾರೆ. 353 ವರ್ಷ ಆದರೂ ಕೂಡ
ಬೃಂದಾವನದಲ್ಲಿದ್ದು ಯಾರ್ಯಾರು ಎಲ್ಲೆಲ್ಲಿ ರಾಘವೇಂದ್ರ ಅಂತ ಸ್ಪಂದಿಸ್ತಾರೆ ರಾಯರು. ಸಮಾಜಕ್ಕೋಸ್ಕರ ಬದುಕ್ತಿದ್ರು. ನಾವೆಲ್ಲ ಋಷಿಗಳು ನದಿ ತಟದಲ್ಲಿ ಧ್ಯಾನ ಮಾಡ್ತಿದ್ರು, ತಪಸ್ಸು ಮಾಡ್ತಿದ್ರು ಅಂತ ಕೇಳ್ತೀವಲ್ಲ. ಇವತ್ತಿಗೂ ಈವನ್ ಟುಡೇ ಒಬ್ಬ ಮಹಾನ್ ಋಷಿ ತುಂಗಭದ್ರಾ ತಟದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂದರೆ ಅವರು ರಾಯರು. ಸಶರೀರವ ಬೃಂದಾವನದಲ್ಲಿ ಪ್ರವೇಶ ಮಾಡಿದ್ದಾರೆ. ಅವರೇ ಹೇಳ್ಕೊಂಡಾಗ ನಾನು ಶರೀರ ಬಿಡಲ್ಲ, 700 ವರ್ಷ ಆಯಿತು ನಿಮ್ಗೆಲ್ರಿಗೂ ಅನುಗ್ರಹ ಮಾಡ್ತೀನಿ ಅಂತ. ಇವತ್ತು ಇಡೀ ಸಮಾಜ ಅವರಿಂದ ಬೇಕಾದಷ್ಟು ಅನುಕೂಲವನ್ನು ಪಡ್ಕೋತಾ ಇದೆ. ಆದರೆ ಯಾರೋ ಅವರಿಂದ ಪಡ್ಕೋತಾರೆ, ಅವರು ಧರ್ಮದಿಂದ ನಡ್ಕೋಬೇಕು. ತಾವು 10 ಜನಕ್ಕೆ ಏನಾದ್ರು ಸಹಾಯ ಮಾಡಬೇಕು. ತಮ್ಮ ಕೈಲಿ ಏನು ಭಗವಂತ ಶಕ್ತಿ ಕೊಟ್ಟಿದ್ದಾನೋ, ರಾಯರಿಂದ ನಾವು ಬೇಕಾಷ್ಟು ಆಶೀರ್ವಾದ ಪಡೆದಿದ್ದೀವಿ. ಹಾಗೆ ನಮ್ಮಿಂದ ಏನಾಗಬೇಕೋ ಸಮಾಜಕ್ಕೆ, ಧರ್ಮಕ್ಕೆ, ದೇಶಕ್ಕೆ, ಹಿರಿಯರಿಗೆ ನಮ್ಮಿಂದ ಏನಾಗುತ್ತೋ ಆ ಭಗವಂತನಿಗೆ ಆ ಸೇವೆ ಮಾಡಿದ್ರೆ ರಾಯರ ಋಣ ನಾವು ತೀರಿಸ್ದಂಗೆ ಆಗುತ್ತೆ. ಸುಮ್ಮನೆ ನಾವು ಸೇವೆ ಪಟ್ಕೊಂಡು ಸಂತಾನ ಪಡ್ಕೊಂಡು ಬೇಕಾದ ಒಳ್ಳೆ ಕೆಲಸ ಸಿಕ್ತು, ದುಡ್ಡು ಬಂತು, ಸ್ಟೇಟಸ್ ಸಿಕ್ತು ರಾಯರಿಂದ, ಇಷ್ಟು ಮುಂಬಾರ್ದು. ನಾವು ಏನಾದ್ರು ಮಾಡೋದನ್ನು ಕಲ್ತ್ಕೊಂಡ್ರೆ ರಾಯರ ಆಶೀರ್ವಾದ ಆಗುತ್ತೆ. ತನ್ಮೂಲಕ ರಾಮಚಂದ್ರನ ಆಶೀರ್ವಾದನೂ ಆಗುತ್ತೆ. ಮಹಾನ್ ಭಾವರು ಅವರ ಕಥೆಗಳು ಓದ್ತಾ ಇದ್ದರೆ ನಮ್ಮ ಜೀವನನೇ ನಿಮ್ಗೆ ನಿಜವಾಗ್ಲೂ ಹೇಳೋಕೆ ನಮಗೆ ರಾಯರ ಜೀವನ ಚರಿತ್ರೆ ಹೇಳೋಷ್ಟು ಯೋಗ್ಯತೆನೇ ಇಲ್ಲ. ಅಯ್ಯೋ. ಎಷ್ಟು ಹೇಳ್ತೇವೆ ನಮ್ಮ ನಾಲ್ಗೆ ಪವಿತ್ರ ಆಗುತ್ತೆ. ಹೌದು. ರಾಯರ ಬಗ್ಗೆ ಒಂದು ಚೂರು ಇಷ್ಟಾರು ಪವಿತ್ರ ಆಗಲಿ ಅಂತ ಅಪೇಕ್ಷೆ ಪಟ್ಕೊಂಡು ನಾವು ಹೇಳ್ಬೋದೇ ಹೊರತು ಅವರ ಜೀವನ ಚರಿತ್ರೆನ ಕೊಂಡಾಡೋ ಶಕ್ತಿ ನಮಗೇನಿಲ್ಲ. ರಾಘವೇಂದ್ರ ಸ್ವಾಮಿಗಳ ಜೀವನ, ಮಹಿಮೆ, ಪವಾಡಗಳು ಒಬ್ಬೊಬ್ಬ ಒಂದೊಂದು ಕತೆ ನಿಮ್ಮ ಬಾಯಲ್ಲಿ ಕೇಳ್ತಿದ್ರೆ ಇನ್ನೊಮ್ಮೆ ಕೇಳಬೇಕು ಅನ್ನೋಷ್ಟು ಆಸೆ ಆಗುತ್ತೆ. ಅಷ್ಟು ಚೆನ್ನಾಗಿ ಎಲ್ಲಾನು ವರ್ಣಿಸೋದಕ್ಕಾಗಿ, ಇಷ್ಟೊಂದು ಸಮಯ ನಮಗೆ ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಆಚಾರ್ಯರೇ. ಎಲ್ಲ ರಾಯರ ಕೃಪೆ ಅಟ್ ಇಂಥ ಅವಕಾಶಗಳು ನಮಗೆ ಸಿಗ್ತಾನೇ ಇರಲಿ. ನೀವು ಅದನ್ನು ಕಾರ್ಯ ಮಾಡ್ತಾ ಇದ್ದೀರ. ನಿಮ್ಮ ಯೂಟ್ಯೂಬಲ್ಲಿ ಒಂದು ವಿಶೇಷ ಏನಂದರೆ ಧರ್ಮಕ್ಕೆ ಯಾರ್ಯಾರು ಓಡಾಡ್ತಿದ್ರು ಅವರ ಸೂಕ್ಷ್ಮ ವಿಚಾರಗಳನ್ನು ಹೊರತರೋದು. ಎಷ್ಟೋ ವಿಚಾರಗಳು ಸಮಾಜಕ್ಕೆ ಗೊತ್ತಿರೋಲ್ಲ. ಈಗ ನಾವೇನೇ ಓದ್ತಾ ನಾವೇ ಎಷ್ಟೋ ಗೊತ್ತಿಲ್ಲ ನಮಗೆ, ಎಲ್ಲೋ ಕೆಲವು ಹೇಳಬಲ್ವಿ. ಗೊತ್ತಿಲ್ಲದೆ ಇರೋ ಅನೇಕ ವಿಷಯಗಳನ್ನು ಸಮಾಜಕ್ಕೆ ತಿಳಿಸ್ತಾ ಇದ್ದೀರಾ. ನಿಜವಾಗ್ಲೂ ಭಾಳ ವಿಶಿಷ್ಟವಾದ್ದು. ನಿಮ್ಮ ಹಂಸ ಅನ್ನೋ ಹೆಸರೇ ಒಂದು ವಿಶೇಷವಾದ್ದು ಅಲ್ವೇ? ಆ ಹಾಲಿನ ಭಾಗವನ್ನು ಕುಡಿದು ನೀರನ್ನ ಹಾಗೆ ಬಿಡುತ್ತಂತೆ. ಆ ಶಕ್ತಿ ಹಂಸಕ್ಕಿದೆ, ಇನ್ಯಾವ ಪಕ್ಷಿಗಳಿಗೂ ಇಲ್ಲ. ಅದು ವಾಸ ಮಾಡೋದೇ ಎಲ್ಲಿ ತಿಳಿ ನೀರಿದೆ, ಶುದ್ಧವಾದ ತೀರ್ಥದಲ್ಲಿ ಮಾತ್ರ ವಾಸ ಮಾಡುತ್ತೆ. ಸ್ವಲ್ಪ ಗಲೀಜಿದ್ರು ಅದು ವಾಸ ಮಾಡಲ್ಲ. ಹಾಗೆ ಈ ಹಾಲು ನೀರು ಒಟ್ಟಿಗೆ ಬೆರೆಸಿದ್ರೆ ಅದಕ್ಕೆ ಹಂಸಕ್ಷೀರ ನ್ಯಾಯ ಅಂತಾರೆ. ಆ ಕ್ಷೀರವನ್ನು ಹಾಲು ಮಾತ್ರ ಭಾಗ ತೊಗೊಂಡು ನೀರನ್ನ ಹಾಗೆ ಬಿಡುತ್ತಂತೆ. ಈ ಶಕ್ತಿ ಎಲ್ರಿಗೂ ಎಲ್ಲಿರುತ್ತೆ. ಹಾಗೆ ಸಜ್ಜನರು ಮಾಡಿದಂಥ ಸತ್ಕಾರ್ಯವನ್ನು ಸಮಾಜಕ್ಕೆ ನೀವು ತಿಳಿಸ್ತಾ ಇದ್ದೀರಾ. ನಿಮಗೆ ಮತ್ತು ನಿಮ್ಮದು ಸಿಬ್ಬಂದಿ ವರ್ಗದ ಎಲ್ರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಅವರ ಅಂತರ್ಯಾಮಿ ಆದಂಥ ಮೂಲ ರಾಮಚಂದ್ರನ ಅನುಗ್ರಹ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಯಾರ್ಯಾರು ಕೇಳ್ತಾ ಇದ್ದಾರೋ ಅವರೆಲ್ಲ ರಾಯರನ್ನು ಉಪಾಸನೆ ಮಾಡಲಿ, ಭಕ್ತಿಯಿಂದ ಮಾಡಲಿ, ಅವರು ಕೂಡ ರಾಯರ ಅನುಗ್ರಹ ಪಡೀಲಿ ಅಂತ ನಾವು ಅಪೇಕ್ಷೆ ಪಡ್ತೀವಿ. ಶ್ರೀ ಕೃಷ್ಣಾರ್ಪಣಮಸ್ತು. ತಮ್ಮ ಆಶೀರ್ವಾದ ಹೀಗೆ ಇರಲಿ. ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ತಮಗೊಂದ್ಸಲ ಕಾಣಿಕೆ ಕಳಿಸಿದ್ದಾರೆ, ದಯವಿಟ್ಟು ಸ್ವೀಕರಿಸಬೇಕು. ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ನಡೆದಂತ ಎಷ್ಟೊಂದು ಘಟನೆಗಳು, ಪವಾಡಗಳು ಕೇಳ್ತಾ ಇದ್ರೆ ಇನ್ನೂ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಈ ವಿಶೇಷ ಸಂಚಿಕೆಯಲ್ಲಿ ಈ ವಿಷಯಗಳನ್ನೆಲ್ಲ ತಿಳ್ಕೊಂಡಿದ್ದು ನಿಮಗೆ ಖುಷಿ ಆಯ್ತು ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಯಾರ ಸಂದರ್ಶನವನ್ನ ನಾನ್ ಮಾಡ್ಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.